व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्बलामश्रीरमृतविशदैरंशभिप्लावयन् मामाविर्भूयादनगमहिमा मानसे वागधीशः। नमस्ते प्राणेश प्रणतविभवाय मणिमगाः नमः स्वामिन् रामप्रियतमः नमन् गुरुगुण नमस्तुभ्यं भीमप्रबलतमकृष्णेष्टभगवन् नमः श्रीमन्मध्वप्रदिश सुदर्शन्नो जय जय। श्रीगुरुभ्यो नमः। जन्माद्यस्येतोऽन्वयादितरतश्चार्थेषु विघ्नस्वराट् ब्रह्महृदायादिकवये मुह्यन्ति यं सूरयः। तेजोवारिवृतामिता विनिमयो यत्र त्रिसर्गो मृषा धाम्ना स्वेन सदा निरस्तकोकं सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ಭಾಗವತದ ಚಿಂತಕರಿಗೆ ವಂದನೆಗಳು. ಕೇಳುವ ಕೃತಿಗಳು ಸಾವಿರಗಟ್ಟಲೆ ಇವೆ ಅಂತ ಶುಕಾಚಾರ್ಯರು ಹೇಳುತ್ತಾ, ಶ್ರೋತವ್ಯಾನೀಹ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ. ಇಲ್ಲಿ ಈ ಮಾನವ ದೇಹದಲ್ಲಿ ಇಂತಹ ವಿಷಮವಾದ ಸನ್ನಿವೇಶದಲ್ಲಿ ಭಾಗವತ ಈ ಎಲ್ಲ ಕೃತಿಗಳ ಅಧ್ಯಯನ ಚಿಂತನೆ ಕೇಳುವಿಕೆ ಯಾವಾಗ ಆಗಬೇಕು ಅಂದರೆ ಅವರು ಹೇಳುತ್ತಾರೆ, ಇವಾಗಲೇ ಇವಾಗಲೇ ಅಂತ. ಯಾವ ಸಮಯದಲ್ಲಿ ನಮ್ಮ ದೇಹಗಳು ನಮ್ಮ ಇಂದ್ರಿಯಗಳು ಬಹಳ ಚೆನ್ನಾಗಿರ್ತವೆಯೋ ಆವಾಗಲೇ, ಯಾವಾಗ ನಮಗೆ ದೇವರು ಹೇಳಬೇಕೆನ್ನತಕ್ಕಂಥ ಮನಸ್ಸು ಪಡ್ತಾರೆಯೋ ಆವಾಗಲೇ, ಯಾವಾಗ ನಮಗೆ ಹೇಳುವವರು ಸಿಗ್ತಾರೆಯೋ ಆವಾಗಲೇ. ಅದಕ್ಕೋಸ್ಕರ ಕಾಯಬೇಡ ಅಂತಾರೆ. ಶ್ರೋತವ್ಯಾನಿ ಇಹ ರಾಜೇಂದ್ರ, ಈ ದೇಹದಲ್ಲಿಯೇ ಕೇಳಲಿಕ್ಕೆ, ಈ ಲೋಕದಲ್ಲಿಯೇ ಕೇಳಲಿಕ್ಕೆ, ಈ ಶರೀರದಲ್ಲಿಯೇ ಕೇಳಲಿಕ್ಕೆ ಈಗಲೇ. ಅದಕ್ಕೇನು ವಯಸ್ಸು ಇಷ್ಟ ಆಗಬೇಕು, ಜಾತಿ ಇಂಥದ್ದು ಇರಬೇಕು, ದೇಶ ಇಂಥದ್ದು ಬರಬೇಕು, ನಿಯಮ ಇಲ್ಲ, ಯಾವುದೂ ಇಲ್ಲ. ಚೌಕಟ್ಟು ಮೀರಿದ ವ್ಯವಸ್ಥೆ ಅಂತ ಎಷ್ಟಿದೆ ಅಂದರೆ ಲೆಕ್ಕ ಇಲ್ಲ ಅಂತ. ನೋಡಿ, ವೇದಗಳು ಎಷ್ಟಿವೆ, ಅನಂತ ವೈ ವೇದಾಹ, ಅನಂತ ವೇದಗಳು. ನಾವು ಎಲ್ಲಿ ವೇದದ ಮಂತ್ರದ ಚಿಂತನೆ ಮಾಡಲಿಕ್ಕೆ ನಿಲ್ತೇವೆ? ಗುರುಕುಲಗಳಲ್ಲಿ 10-12 ವರ್ಷ ವೇದ ಪಾಠ ಮಾಡ್ತಾರೆ ಅಂದರೆ ಏನು ಅರ್ಥ? 16,000 ಮಂತ್ರಗಳನ್ನು ಹೇಳಲಿಕ್ಕೆ ಹೇಳಿಕೊಡ್ತಾರೆ, ಓದಲಿಕ್ಕೆ ಹೇಳಿಕೊಡ್ತಾರೆ, ಪುಸ್ತಕ ಓದಿ. ಕೆಲವರು ಬಾಯ್ಪಾಠ ಮಾಡಿಸ್ತಾರೆ. ಅದರ ಆಚೆಗೇನಿಲ್ಲ, ಯಾವ ಒಂದು ಮಂತ್ರದ ಅರ್ಥವನ್ನು ಅವರು ತೆರೆದು ತೋರಿಸುವುದಿಲ್ಲ. ಅವರಿಗೆ ಅದು ಪಾಠ ಆಗಲಿಲ್ಲ ಹೇಳುವವರಿಗೆ. ವೇದ ಪಾಠ ಅಂದರೆ ಇವತ್ತು ನಾವು ತಿಳ್ಕೊಂಡದ್ದು ದೊಡ್ಡದಿರಬೇಕು ಅಂತ. ಏನು ದೊಡ್ಡದಿಲ್ಲ. ಅದರಲ್ಲಿ ಇರತಕ್ಕಂತಹ ಸ್ವರ ಪ್ರಕ್ರಿಯೆನೇ, ಅದರ ಬಗ್ಗೆ ಅವನಿಗೆ ಗ್ರಿಪ್ ಸಿಕ್ಕಿದ್ರೆ ಸರಿ ಓದಲಿಕ್ಕೆ ಹೇಳಲಿಕ್ಕೆ. ಆನಂತರ ಹೇಳಿಸಿಕೊಂಡು ಹೋದರೆ ಒಂದು ಸರ್ತಿ ಗುರುಗಳು ಹೇಳುತ್ತಾರೆ, 3 ಸರ್ತಿ ಶಿಷ್ಯ ಹೇಳುತ್ತಾನೆ, ಮತ್ತೊಂದು ಸರ್ತಿ ಹೇಳುತ್ತಾರೆ, ಮತ್ತೊಮ್ಮೆ ಹೇಳುತ್ತಾನೆ. ಇಷ್ಟೇ. ಇದಕ್ಕೆ ಸಂತೆ ಅಂತ ಕರೀತಾರೆ ಭಾಷೆಯಲ್ಲಿ. ಉರು ಹೊಡೆಯುವುದಕ್ಕೆ ಮತ್ತೆ ಮತ್ತೆ ಹೇಳುವುದಕ್ಕೆ ಸಂತೆ ಎಂದು ಹೇಳುವುದಕ್ಕೆ ಇರಲಿ. ಅದು ಒಟ್ಟಾರೆ 4-6 ಸರ್ತಿ ವೇದವನ್ನು ಅಭ್ಯಾಸ ಮಾಡ್ತಾರೆ, ಅಲ್ಲಿ ಮುಗೀತು. ಮತ್ತೆ ಎಲ್ಲಿ ಬೇಕಾದ್ರಲ್ಲಿ ಪಾರಾಯಣಕ್ಕೆ ಹೋಗ್ತಾರೆ, ಪಾರಾಯಣ ಮಾಡ್ತಾರೆ. ಇನ್ನೇನು ವಿಶೇಷ ಇಲ್ಲ. ಅನಂತ ವೇದ ಇದೆ, ನಮ್ಮ ಕೈಯಲ್ಲಿ ಅಷ್ಟು ಸಿಗುವುದಿಲ್ಲ. 16,000 ಮಂತ್ರಗಳದ್ದು ಮಾತ್ರ ಸಿಗ್ತದೆ ಓದುವವರಿಗೆ. ರಾಮಾಯಣ ಇದೆ ಅಂತ ಹೇಳುವ, ರಾಮಾಯಣ ಎಷ್ಟಿದೆ? ರಾಮನ ಚರಿತೆ ಎಷ್ಟಿದೆ ಅಂದರೆ, ರಾಮನ ಒಂದು 48 ವರ್ಷದ ಚರಿತ್ರೆ 24,000 ಶ್ಲೋಕದಲ್ಲಿ ಇದೆ. ಅಂದರೆ 500 ಶ್ಲೋಕ ಆದಾಗ 5 ವರ್ಷಕ್ಕೊಮ್ಮೆ. ನಿಜವಾಗಿ ರಾಮ 11,700 ವರ್ಷ ಇದ್ದ, ರಾಜ್ಯಭಾರ ಮಾಡ್ತಾನೆ. 16 ವರ್ಷಕ್ಕಿಂತ ಮೊದಲೇ ವಿಶ್ವಾಮಿತ್ರ ಬಂದು ಕರ್ಕೊಂಡು ಹೋದ. ಆಗ ದಶರಥ ಹೇಳ್ತಾನೆ, ಊನ 16 ವರ್ಷೀಯ ವರ್ಷೋ ಮೇ ರಾಮ ರಾಜೀವಲೋಚನ. ನನ್ನ ಮಗನಿಗೆ ಇನ್ನೂ 16 ವರ್ಷ ಆಗಲಿಲ್ಲ, ನಾನೇ ಬರ್ತೇನೆ ಯುದ್ಧಕ್ಕೆ ಅಂತ. ಬೇಡ ರಾಮನೇ ಬೇಕು ಅಂತ ಕರ್ಕೊಂಡು ಹೋದ. 16 ವರ್ಷದ ರಾಮ ಸೀತೆಯನ್ನು ಪಡೆದು ಬಂದ. ಬರುವಾಗಲೇ ಯಜ್ಞ ದಕ್ಷಿಣೆ. 12 ವರ್ಷ ಸೀತೆ ಜೊತೆಯಲ್ಲಿ ಅಯೋಧ್ಯೆಯಲ್ಲಿ ಇದ್ದ. ರಾಜಕುಮಾರ ಯುವರಾಜ ಪಟ್ಟಾಭಿಷೇಕ ಮಾಡುವ ಅಂದರೆ ಕೈಕೇಯಿ ಕಾಡಿ ಹೋಗಲಿ ಅಂತ. 28 ವರ್ಷದ ರಾಮ ಕಾಡಿಗೆ ಹೋದವ. 14 ವರ್ಷದಲ್ಲಿ ಹಿಂದೆ ಬಂದ. 42 ವರ್ಷದಲ್ಲಿ ಪಟ್ಟಾಭಿಷೇಕ ಆಗಿ ಅವನು ರಾವಣನನ್ನು ಕೊಂದು ರಾಮಾಯಣ ಮುಗಿಸಿ ಬಂದಿದ್ದಾನೆ. ಇನ್ನೆಂದುಂಟು ರಾವಣ ಸತ್ನದ ರಾಮಾಯಣ. ಯುದ್ಧಕಾಂಡ ಮುಗಿದು ಇನ್ನು ಉತ್ತರಕಾಂಡದಲ್ಲಿ ಉತ್ತರ ಇರುವುದು. ರಾವಣ ಯಾರು, ಅವನ ದಿಗ್ವಿಜಯನು, ಹನುಮಂತ ಯಾರು, ಅವನ ಸಂಭವ ಹೇಗೆ, ಮತ್ತು ಕೊನೆಯದ್ದು ರಾಮನ ಚರಿತ್ರೆ. ಅದಕ್ಕೆ ಹೇಳಿದೆ, ಇಷ್ಟೊತ್ತಿಗೆ ರಾಮನಿಗೆ 42 ವರ್ಷ ಆಗಿದೆ. ಇನ್ನು ರಾಮನ ಒಂದು 6 ವರ್ಷದ ಚರಿತ್ರೆ ಎಷ್ಟರ ಲಾಸ್ಟಿಗೆ ಉಂಟು. ಶಂಭೂಕ ವಧೆ, ಲವಣಾಸುರ ವಧೆ, ಮಥುರಾ ನಿರ್ಮಾಣ, ಅದೆಲ್ಲ ಶತ್ರುಘ್ನಿಂದ ಭರತನಿಂದ
ಏನೇ ಇರಲಿ, ಸೀತಾ ಪರಿತ್ಯಾಗ, ಅಶ್ವಮೇಧ ಯಾಗ, ಇದೆಲ್ಲ ಒಟ್ಟು ಸೇರಿಸಿಕೊಂಡು ಒಂದು 6 ವರ್ಷದ ಕತೆ. ಒಟ್ಟು 48 ವರ್ಷದ ರಾಮನ ಚರಿತ್ರೆ 24,000 ಶ್ಲೋಕದಲ್ಲಿ ಮುಗಿಯಿತು. ರಾಮ ದಶವರ್ಷ ಸಹಸ್ರಾಣಿ ದಶವರ್ಷ ಶತಾನಿಚ ಅಂತ 11,000 ವರ್ಷ ರಾಜ್ಯಭಾರ ಮಾಡಿದ್ದ. ಹಾಗಾದ್ರೆ 42ರಿಂದ ಹಿಡಿದು 11,700 ವರ್ಷದವರೆಗಿನ ಚರಿತ್ರೆ ಇಲ್ಲ. ಅದೇ ಸ್ಪೀಡಲ್ಲಿ ಒಂದೊಮ್ಮೆ 500 ಶ್ಲೋಕದಂತೆ ಒಂದೊಂದು ವರ್ಷದ ಚರಿತ್ರೆ ಹಾಕಿಬಿಟ್ರೆ ಎಷ್ಟಾಯಿತು? ಅವನ ಚರಿತ್ರೆ ಎಷ್ಟು ಲೆಕ್ಕಕ್ಕೆ ಹೋಗ್ತದೆ? 30-50-60 ಲಕ್ಷ ಶ್ಲೋಕಕ್ಕೆ ಹೋಗ್ತದೆ. 40 ವರ್ಷಕ್ಕೆ 1/4 ಲಕ್ಷ ಆಗಿದೆ. ಇನ್ನು 11,000 ವರ್ಷ ಆಗುವಾಗ 50-60-70 ಲಕ್ಷದವರೆಗೆ ಓಡ್ತದೆ. ಹಾಗಾದರೆ ನಿಜವಾಗಿಯೂ ರಾಮನ ಚರಿತ್ರೆ ಎಷ್ಟುಂಟು ಕೇಳಿದರೆ, ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಅಂತ 100 ಕೋಟಿ ರಾಮನ ಶ್ಲೋಕದ ಚರಿತ್ರೆ ಇದೆ. ಎಲ್ಲಿ 100 ಕೋಟಿ ಶ್ಲೋಕ? 24,000 ಶ್ಲೋಕವೇ ಓದಲಿಕ್ಕೆ ಆಗುವುದಿಲ್ಲ, ಓದಿಕೊಳ್ಳುವವರಿಲ್ಲ. 1 ಲಕ್ಷ ಶ್ಲೋಕದ ಮಹಾಭಾರತವೇ ನಮಗೆ ಯಾರಿಗೂ ಪೂರ್ತಿ ಬರುವುದಿಲ್ಲ, ಅಭ್ಯಾಸ ಆಗಲಿಲ್ಲ, ಅಧ್ಯಯನ ಮಾಡುವವರಿಲ್ಲ. ಭಾಗವತ 18,000 ಶ್ಲೋಕ ಅಷ್ಟೇ. ಅದನ್ನು 7 ದಿನದಲ್ಲಿ ಆದಷ್ಟು ಮುದ್ದೆ ಮಾಡಿ ಕೇಳಿಸಿ ಓಡುವುದು, ಮುಗಿಯುವಂಥದ್ದಲ್ಲ ಕತೆ. ಅದು ಮಹಾಭಾರತ ಇದಕ್ಕಿಂತ 5-6 ಪಾಲು ಹೆಚ್ಚಿದೆ ಲಕ್ಷ ಶ್ಲೋಕದ. ಅದೆಲ್ಲಿಗೆ ಸಪ್ತಾಹದಲ್ಲಿ ಓಡಿಸಲಿಕ್ಕೆ ಬರುವುದಿಲ್ಲ, ಆಗುವುದಿಲ್ಲ. ಮಹಾಭಾರತ ಆಯಿತು 1 ಲಕ್ಷ ಶ್ಲೋಕ, 18 ಪುರಾಣ ಸೇರಿ 4 ಲಕ್ಷ ಶ್ಲೋಕ. ಅದರದ್ದು ಸಣ್ಣದು ಮಾಡಿ ಸಂಗ್ರಹ ಮಾಡಿತ್ತು. ಪಂಚರಾತ್ರ ಅಂತ ಇದೆ, ಭಗವಂತನ ಪ್ರತಿಷ್ಠೆ, ಉತ್ಸವ, ಇದರ ಬಗ್ಗೆ ಎಲ್ಲ ಮಾತಾಡ್ತಾ ಎಲ್ಲ ಕಥೆಗಳನ್ನು, ಎಲ್ಲ ವಿಧಾನಗಳನ್ನು ಹೇಳುವ ಎಲ್ಲ ಆಚಾರ ಸಂಹಿತೆ ಅದು. ಶತಕೋಟೆಯ ಪಂಚರಾತ್ರ ಅದು 100 ಕೋಟಿ ಶ್ಲೋಕ. ಪುರಾಣಂ ತಾವದೇವಾಗಿ, ಪುರಾಣವು 100 ಕೋಟಿ ಶ್ಲೋಕವೇ. ಇದು ಎಬ್ರಿಜಿಡ್ ನೋಟ್ಸ್ ಈಗ ನಮ್ಮ ಕೈಲಿರುವಂಥದ್ದು ವಾಸ್ತವ. ಹೀಗೆ ಕೋಟಿಗಟ್ಟಲೆ ಶಾಸ್ತ್ರ ಗ್ರಂಥಗಳು ನಮ್ಮ ಕೈಲಿವೆ. ಖಾಲಿ ಕೇಳುವ 3-4 ಶಬ್ದ ಹೇಳಿದ್ದು ನಾನು. ಇತಿಹಾಸ, ಪುರಾಣ, ಪಂಚರಾತ್ರ, ವೇದ 4 ಹೇಳಿದ್ದು ಟೆಸ್ಟ್ ಹೆಸರು. ಇನ್ನು ಸುಮಾರಿದೆ ಬೇಕಾದ್ರೆ ಕೇಳುವುದಾದ್ರೆ. ಏನು ಕೇಳಲಿಕ್ಕೆ ಬರ್ತದೆ, ಎಷ್ಟು ಕೇಳಲಿಕ್ಕೆ ಆಗ್ತದೆ, ಹೇಗೆ ಕೇಳಿದ್ದು ಕೇಳ್ತಾನೆ. ರಾಜ ಏನು ಉತ್ತರ ಕೊಡೋದು? 66 ವರ್ಷದ ರಾಜ ಏನು ಕೇಳಿದೆ, ಎಷ್ಟು ಕೇಳಿದೆ, ಹೇಗೆ ಕೇಳಿದೆ ಹೇಳೋದು? ಏನಿಲ್ಲ. ಆದರೆ ಶುಕಾಚಾರ್ಯರು, ನೀನು ಏನು ಕೇಳದಿದ್ದರೂ ಪರವಾಗಿಲ್ಲ, ಕೇಳಬೇಕು ಅಂತ ಕೇಳಿತ್ತಲ್ಲ ಕೇಳಿಸ್ತೇನೆ, ಅದರದ್ದು ಅತ್ಯಂತ ಸಾರ ತಿಳಿಸಿಕೊಡುತ್ತೇನೆ, ಆದರೆ ನನಗೆ ಕೇಳಲಿಕ್ಕೆ ಬರ್ತದಾ ಅಂತ ಕೇಳಿದರು. ಅದೆಂಥದ್ದು ವಿಷಯ ಕೇಳದ? ಹೌದು, ಕೇಳುವುದು ಅಂತ ಒಂದು ಕಲೆ. ಕೇಳಲಿಕ್ಕೆ ಆಗ್ತದಾ? ಎಷ್ಟೋ ಜನರಿಗೆ ಕೇಳಲಿಕ್ಕೆ ಆಗೋದಿಲ್ಲ. ಕೇಳುವಾಗ ಕಾಲು ನೋವು ಶುರುವಾಗ್ತದೆ, ಬೆನ್ನು ನೋವು ಶುರುವಾಗ್ತದೆ, ತಲೆ ನೋವು ಶುರುವಾಗ್ತದೆ, ಮನೆ ಮಂದಿ ಮಠ ಮಾರು ಎಲ್ಲ ನೆನಪಾಗಿ ಶುರುವಾಗ್ತದೆ. ಕೊನೆ ಎಲ್ಲಿಯೋ ಮನಸ್ಸು ಹೊಡಿರ್ತದೆ, ಮಾತ್ರ ಇಲ್ಲಿ ಇರ್ತದೆ. ಆ ನಂತರವೂ ಕೆಲವೊಮ್ಮೆ ಕೇಳ್ತಾ ಇದ್ರು. ಕೊನೆಗೆ 1-1.5 ಗಂಟೆ ಕೇಳಿದ ನಂತರ ಪಕ್ಕದವ್ರು ಕೇಳ್ತಾರೆ, ಎಂತ ಕೇಳಿದ್ರಿ, ಎಂತ ಹೇಳಿದರು? ಎಂಥದ ಹೇಳ್ತಾ ಇದ್ರು ಅಷ್ಟೇ, ಎಂತ ಗೊತ್ತಿಲ್ಲ. ಮನೆಯಲ್ಲಿ ಮಕ್ಕಳು ಕೇಳ್ತಾರೆ, ಹೇಳಿ ನಂಗೊಂಚೂರು ಹೇಳು, ಎಂತ ಹೇಳಿದರು ಅಂತ. ಅಂಥದಿಲ್ಲ, ಹೇಳ್ತೇನೆ ಉದ್ದೂರುಟು ಒಡೆ ಚಟ್ಟೆ ಅಂತ ಹೇಳ್ತೇವೆ. ನಮಗೇನು ಗೊತ್ತಿದೆ, ಒಳಗೆ ಹೋಗಿರ್ತದೆ ಕೆಲವೊಮ್ಮೆ. ಒಳಗೆ ಸುಮಾರು ಬಗೆಯ ತಲೆ ಇರ್ತದೆ, ತಲೆ ಬುರುಡೆ ತಲೆ ಅಂದರೆ. ಕೆಲವು ಕಿವಿಯಲ್ಲಿ ಕೇಳಿದ್ದು ಈ ಕಿವಿಯಲ್ಲಿ ಹೋಗ್ತದೆ ಸೀದಾ, ನ್ಯಾಷನಲ್ ಹೈವೇ ಇದ್ದಾಗೆ ಪಾಸ್ ಆಗ್ತದೆ ಅಷ್ಟೆ. ಇನ್ನು ಕೆಲವರದು ಕಿವಿಯಲ್ಲಿ ಕೇಳಿದ್ದು ಕೆಲವೊಮ್ಮೆ ಬಾಯಲ್ಲಿ ಹೇಳಲಿಕ್ಕೆ ಬರ್ತದೆ, ಮತ್ತೆ ಮರೆತು ಹೋಗ್ತದೆ ವಾಂತಿ ಮಾಡಿದಾಗ. ಮತ್ತೆ ಅದು ಯಾವತ್ತು ಹೇಳಿದ್ನಲ್ಲ ಅಷ್ಟೇ, ಮತ್ತೆ ಗೊತ್ತಿಲ್ಲ. ಇನ್ನು ಕೆಲವರಿಗೆ ಕೇಳಿದ್ದು ಒಳಗೆ ಹೋಗ್ತದೆ. ಮತ್ತು ಅತಿ ವಿಚಿತ್ರವಾದ ತಲೆ ಸೃಷ್ಟಿ ಆಗ್ತಾ ಉಂಟು ಈಗ. ಎಂತಂದರೆ ಕೇಳು ಒಳಗೆ ಹೋಗುವುದೇ ಇಲ್ಲ, ಸಿಮೆಂಟ್ ಕಿವಿ ಬಡಕ ವಾಪಸ್. ಸಿಮೆಂಟಲ್ಲಿ ಈಚಿಂದಾಗಿದ್ದು ಆಚೆ ಬರೋದಿಲ್ಲ ಗಡ್ಡಿಯಾಗಿ, ಅದು ಬೇರೆ ತೂತು ಇದು ಬೇರೆ ತೂತಾಗಿ ಒಳಗೆ ಹೋಗೋದಿಲ್ಲ ಅಂಥದ್ದು ಒಂದು ತಲೆ ಶುರುವಾಗಿದೆ ಈಗ. ಅದಕ್ಕೆ ಎಂತ ಮಾತಾಡಲಿಕ್ಕೆ ಬರೋದು, ಮದ್ದೇ ಇಲ್ಲ ಅಂಥದ್ದಕ್ಕೆ ಅಂತ ವಿಚಿತ್ರ. ಹಾಗಾಗಿ ವಾಸ್ತವವಾಗಿ ಕೇಳುವ ಕಲೆ ಹೇಗೆ ಹೇಳಿಕೊಡ್ಬೇಕಾದದು ಇವತ್ತು ಜನರಿಗೆ. ಸರಿಯಾಗಿ ಕೂತ್ಕೊಳ್ಳಿಕ್ಕೆ ಬರುವುದಿಲ್ಲ, ಕೂತ್ರೆ ಹೇಳಲಿಕ್ಕೆ ಆಗುವುದಿಲ್ಲ, ಕಿವಿ ಕೇಳಲಿಕ್ಕೆ ಗೊತ್ತಿಲ್ಲ, ವಿಷಯಗಳ ಧಾರಣೆ ಆಗುವುದಿಲ್ಲ. ಇದು ಕಾದಂಬರಿಯಂತೆ, ಸಿನಿಮಾದಂತೆ ಇಂಟ್ರೆಸ್ಟ್ ಎಂತ ಮತ್ತೆಂತ ಇಂಟ್ರೆಸ್ಟಿಂಗ್ ಪ್ರಶ್ನೆಯೇ ಇಲ್ಲ ಇಲ್ಲಿ. ಇನ್ನೇನು ಸ್ಟೋರಿಯೇ ಇಲ್ಲ ಹೇಳಲಿಕ್ಕೆ ಹೋದರೆ. ಕೆಲವೊಮ್ಮೆ ಯಾವ ರೀತಿಯಲ್ಲಿ ತಿಳ್ಕೊಳ್ಳುವುದಂತ, ಏನು ತಿಳ್ಕೊಳ್ಳುವುದಂತ ಬಹಳ ಕಷ್ಟ ಇರ್ತದೆ. ಶ್ರವಣ ಎನ್ನುವುದು ಪರಮ ಅತ್ಯಧಿಕವಾದ ದೊಡ್ಡದಾಗಿರತಕ್ಕ ಸಾಧನೆ, ತಮಾಷೆಯಲ್ಲ ವಿಷಯ ಅದು. ಇದು ಒಂದು ದಿನ ಒಂದು ವಾರದಲ್ಲಿ ಸಪ್ತಾಹ ಮುಗಿಸಿ ಚಿಂತನೆ ಮಾಡಿ ಪರಮ ಭಾವನ ಆಯಿತು ಭಜನಮ ಅಂತ ತಿಳ್ಕೊಳ್ಳೋ ಪ್ರಶ್ನೆ ಇಲ್ಲ. ಇಡೀ ಜಗತ್ತು ನಿಂತದ್ದು ಅದರಿಂದ ಹೇಳ್ತಾರೆ ಆಚಾರ್ಯ ಮಧ್ವರು ಹೇಳುವಾಗ ಬಹಳ ಸುಂದರವಾಗಿ. ಶ್ರುತ್ವಾ ಧರ್ಮಂ ವಿಜಾನಾತಿ ಶ್ರುತ್ವಾ ತ್ಯಜತಿ ದುರ್ಮತಿಂ ಶ್ರುತ್ವಾ ಜ್ಞಾನಮವಾಪ್ನೋತಿ ಶ್ರುತ್ವಾ ಮೋಕ್ಷಂಚ ಗಚ್ಚತಿ. ಇನ್ನು ಹೇಳಬೇಕಾಗಿಲ್ಲ, ಹೇಳಬೇಕಾದ್ದನ್ನು. ಶ್ರುತ್ವಾ ಧರ್ಮಂ ವಿಜಾನಾತಿ ಅಂತ ಕೇಳಿಯೇ ಮನುಷ್ಯರಿಗೆ ಏನು ಸರಿ ಅಂತ ಗೊತ್ತಾಗ್ತದೆ. ಸುಮ್ಮನೆ ಒಂದು ಪ್ರಶ್ನೆ ಆಗ್ತದೆ ನಿಮಗೆ, ಏನು ಬೆಳಿಗ್ಗೆದ್ದು ಹೊಸ್ತಿಲನ್ನು ತೊಳಿಬೇಕು, ಹೊಸ್ತಿಲು ಪೂಜೆ ಹೇಳ್ತೀರೋ
ತಡ್ಡೆ ಪುಡೋಪನ ಹೇಳ್ತೀರೋ ಏನಾದರೂ ಶಬ್ದ ಹಾಕಿ ನೀವು, ನನಗೆ ಗೊತ್ತಿಲ್ಲ ಬಿಡಿ. ನಾವಂತೂ ದ್ವಾರ ಪೂಜೆ ಅಂತೇವೆ ಅಥವಾ ಹೊಸ್ತಿಲ್ಲ ನಮಸ್ಕಾರ ಅಂತೇವೆ. ಹೇಗೆ ಮಾಡುವುದು ಒಂದು ಪ್ರಶ್ನೆ. ಹೇಗೆ ಮಾಡುವುದು ಅಂದರೆ ಒಳಗೆಯಿಂದ ಹೊರಗೆ ಮಾಡುವುದು, ಹೊರಗಿನಿಂದ ಒಳಗೆ ಮಾಡುವುದು. ಒಳಗಿನಿಂದ ಹೊರಗೆ ಮಾಡುವುದು ಹೇಳಿದರೆ ಮನೆಯೊಳಗೆ ಹೋಗುವಾಗ ನೀವು ಹೇಗೆ ಮಾಡಿ ಬಂದದ್ದು? ಒಳಗೆ ದ್ವಾರ ಪೂಜೆ ಮಾಡಿ ಒಳಗೆ ಹೋದದ್ದಲ್ಲ, ಅದರಿಂದ ಹೊರಗಿಂದ ಮಾಡಿ ಹೋದದ್ದಲ್ಲ. ಅದರಿಂದ ದೇವರು ಲಕ್ಷ್ಮಿಯೋ ನಾರಾಯಣನೋ ಯಾರಿದ್ದಾರೆ ಮತ್ತೆ ನೋಡುವ, ಅವರು ನಿಮ್ಮ ಮೋರೆಯನ್ನು ನಿಮಗೆ ಮೋರೆ ಹಾಕಿ ನಿಂತಿದ್ರು ಒಳಗೆ ಹೋಗುವಾಗ. ಈಗ ನೀವು ಒಳಗಿಂದ ಹೊರಗೆ ಮಾಡ್ತಾ ಇದ್ದೀರ ಅಂದರೆ ಪೃಷ್ಠಕ್ಕೆ ಮಾಡೋದೇನು ಪೂಜೆ? ಕೊನೆಗೆ ಲಕ್ಷ್ಮಿ ಹೇಗೆ ಕೂತಿದ್ದಾರೆ, ನೀವು ಕೆತ್ತಿದ್ದು ಹೇಗೆ ಉಂಟು? ಗಜಲಕ್ಷ್ಮಿ ಒಂದೊಮ್ಮೆ ಕೆತ್ತಿದ್ದರೆ ಲಕ್ಷ್ಮಿಯನ್ನು ಹೊರಗೆ ಬೇಸಾಗಿರ್ತಾಳೆ ಅವಳು, ಮತ್ತು ನೀವು ಪೂಜೆ ಮಾಡೋದೇನು? ಇದೆ ಶ್ರುತ್ವಾ ಧರ್ಮಂ ವಿಜಾನಾತಿ. ಕೇಳಿದರೆ ನಾವು ಮಾಡುವುದು ಧರ್ಮವೋ ಅಧರ್ಮವೋ, ಅಥವಾ ಮಾಡುತ್ತಿರುವುದನ್ನು ಹೇಗೆ ಧರ್ಮ ಮಾಡಬಹುದು, ಆ ಕರ್ಮವನ್ನು ಹೇಗೆ ಮಾಡುತ್ತಿರುವ ಅಧರ್ಮವನ್ನು ತಪ್ಪಿಸಿ ಸರಿ ಮಾಡಿಕೊಳ್ಳಿಕ್ಕೆ ಬರ್ತದೆ. ಇದು ಅರ್ಥ ಆಗ್ತದೆ. ಇಲ್ಲಾದರೆ ಏನಿಲ್ಲ. ಪುಸ್ತಕದಲ್ಲಿ ಹುಡುಕ್ತೇನೆ ಅಂದರೆ ಈ ಜನ್ಮದಲ್ಲಿ ಹುಡುಕುವವರಿಲ್ಲ, ಹುಡುಕಿದರೆ ಸಿಗುವುದೇ ಇಲ್ಲ. ಎರಡು ಹುಡುಕುವುದಲ್ಲಿ ಹುಡುಕಬೇಕಲ್ಲ. ಚಂದಮಾಮದಲ್ಲಿ ಹುಡುಕ್ತಾ ಕೂತ್ರೆ 10 ವರ್ಷ ತೆಗೆದು ಅದರಲ್ಲೇನು ಸಿಗೋದಿಲ್ಲ. ಹೊಸ್ತಿಲು ಕತೆ ಅಂತ ಒಂದು ಇರುವುದೇ ಇಲ್ಲ ಅಲ್ಲಿ. ಎಲ್ಲಿ ಹುಡುಕ್ತೀರಿ? ಹೇಗೆ ಹುಡುಕ್ತೀರಿ? ಹುಡುಕಿದ್ರು ಕೆಲವೊಮ್ಮೆ ಸಂಸ್ಕೃತದಲ್ಲಿ ಇದ್ದರೆ ಅರ್ಥ ಆಗೋದಿಲ್ಲ. ಕೊನೆಗೆ ಅರ್ಥದಲ್ಲಿ ಯಾರಾದರೂ ಬರೆದಿದ್ರು ತಪ್ಪೇ ಬರೆದಿರ್ತಾರೆ, ಭಾರಿ ಗಮ್ಮತ್ ಇರ್ತದೆ. ಹೇಳ್ತೇನೆ, ಸುಮ್ಮನೆ ಹೇಳ್ಬೋದಲ್ಲ. ರಾಮೋ ಲಕ್ಷ್ಮಣ ಬ್ರವೀತ್ ಅಂತುಂಟು, ಅನುವಾದ ಮಾಡಿದ್ದಾರೆ. ರಾಮ ಅಂದರೆ ದಶರಥ ಮಗನು, ಲಕ್ಷ್ಮಣ ಅಂದರೆ ಅವನ ತಮ್ಮನು, ಮಬ್ರು ಅಂದರೆ ಹನುಮಂತನು, ವೀತ್ ಅಂದರೆ ಬಾಲವು. ಅದಕ್ಕೆ ಒಂದು ರಾಮೋ ಲಕ್ಷ್ಮಣ ಬ್ರವೀತ್, ಅದು ರಾಮನು ಲಕ್ಷ್ಮಣನನ್ನು ಹೇಳಿದನು ಅಂತ ಇರುವುದು ಅರ್ಥ. ಅವ್ರು ಯೋಚನೆ ಮಾಡಿ ರಾಮ ಲಕ್ಷ್ಮಣ ಗೊತ್ತಾಯ್ತು. ಮತ್ತು ಮಬ್ರು ಅಂದರೆ ಆಗ ಸೀತೆ ಇರಲಿಲ್ಲ, ಅದು ಸೀತೆ ಕಳೆದೋದು ಹೊತ್ತು, ಆಗ ಆ ಶ್ಲೋಕ ಬರೋದು ಪ್ರಕರಣ. ಆದರೆ ಮಬ್ರು ಅಂದರೆ ಹನುಮಂತ ಇರಬೇಕು ಅಂತ ಅರ್ಥ ಮಾಡಿಕೊಂಡ್ರು. ಮತ್ತು ಹಾಗಾದ್ರೆ ವೀತ್ ಉಳಿತಲ್ಲ, ವೀತ್ ಅಂದರೆ ಅದೊಂದು ಬಾಲ ಆಯ್ತಲ್ಲ. ಓದುವವನು ಅಷ್ಟೇ ಓದ್ತಾನೆ. ಯಾಕೆ? ದೊಡ್ಡ ವ್ಯಕ್ತಿ ಬರ್ತದೆ ಅನುವಾದ ಅಂತ. ನಮಗೆ ಅನುವಾದ ಯಾರು ಬರ್ತದೆ ನೋಡಿದ್ರಲ್ಲ ಹಿರಿಮೆ. ಅದರಿಂದ ವಾಸ್ತವವಾಗಿ ಅನುವಾದವು ಸರಿ ಇರ್ತದೆ ಅಂತ ಹೇಳಲಿಕ್ಕೆ ಖಾತ್ರಿ ಇಲ್ಲ. ಎಲ್ಲವೂ 100ಕ್ಕೆ 100 ಪ್ರಯೋಜನ ಏನಾಗುತ್ತೆ? ಅದರಿಂದ ಶ್ರುತ್ವ ಕೇಳಿಯೇ, ಕಲಿತವರು ತಿಳಿದು ಹೇಳಿದ್ದು ಕೇಳಿಯೇ ನಮಗೆ ಅರ್ಥ ಆಗುತ್ತೆ. ಪ್ರಶ್ನೆ ಬಂದರೆ ಮತ್ತೆ ಅವರ ಹತ್ರ ಕೇಳಲಿಕ್ಕೆ ಆಗ್ತದೆ. ವಿಶೇಷ ಕೇಳಿದರೆ ಕೇಳಿದ ತಕ್ಷಣ ಒಪ್ಪೇ ಕೇಳೋದಿಲ್ಲ. ನಾನು ನನ್ನನ್ನಾಗಲಿ ಯಾರನ್ನಾಗಲಿ ಕೇಳಿದ ನಂತರ ಕೇಳೋದು, ಸ್ಟಾಕ್ ಮಾಡಿ ಕೊಡೋದು, ಮತ್ತೆ ಹಿಡಿದು ಕೇಳೋದು. ಇದು ಹೇಗಾಗಿದೆ ಹಾಗಾಗಿದೆ ಅಂತ ಒಳಗಿಂದ ಕೆಲಸ ಮಾಡಬೇಕು, ಮಥನ ಆಗಬೇಕು. ಸೀದ ಒಪ್ಪಿಕೊಳ್ಳುವುದಲ್ಲ, ಅದನ್ನು ಅಕ್ಸೆಪ್ಟ್ ಮಾಡುವ ಮುಂಚೆ ಚೆನ್ನಾಗಿ ವಿಮರ್ಶೆಗೈದು ತಗೊಳ್ಳಿ. ಸೀದಾ ಇದು ಮುಖ್ಯ. ಈಗ ಪ್ರತಿಯೊಬ್ಬನು ಹೇಳುಗ ಸಿಕ್ಕಿಬಿಡ್ತಾನೆ. ಸುಮ್ಮನೆ ಹೇಳಲಿಕ್ಕೆ ಹೋಗುವುದಿಲ್ಲ, ಎಲ್ಲಿದ್ದು ಕದ್ದು ಹೇಳೋದಿಲ್ಲ, ಆಚೀಚೆದ್ದು ಗೊತ್ತಿರುವುದಿಲ್ಲ. ಅವನಿಗೆ ಕದ್ದು ಹೇಳಿದರೆ ಅವನ ಹತ್ರ ಹೋಗಿ ಕೇಳಿದರೆ ತಬ್ಬಿಬ್ಬಾಗ್ತಾನೆ. ಇದು ನಾನು ಹೇಳಿದ್ದಲ್ಲ, ಇನ್ನೊಬ್ರು ಹೇಳಿದ್ದು, ನಾನು ನಿಮಗೆ ಹೇಳಿದ್ದಷ್ಟೇ, ಹಾಗಾದ್ರಲ್ಲಿ ಹೋಗ್ಬೇಕು ನಾವೆಲ್ಲ ಸೇರಿ. ಹೀಗೆ ವಾಸ್ತವವಾಗಿ ಕೇಳುವವರು ಸುಮ್ಮನೆ ದಾಕ್ಷಿಣ್ಯದಿಂದ ಅಥವಾ ಒತ್ತಾಯದಿಂದ ಅಥವಾ ಸಾಕಿಷ್ಟು ಹೇಳಿಕೊಂಡು ಉದಾಸೀನತೆಯಿಂದ ಕೇಳಿಬಿಡಬಾರ್ದು. ಕೇಳಿದ್ದರ ಮೇಲೆ, ಹೇಳಿದವನ ಮೇಲೆ ನಿಮಗೆ ಸವಾರಿ ಮಾಡುವ ಅಧಿಕಾರ ಇದೆ, ವಿಮರ್ಶೆ ಮಾಡತಕ್ಕಂಥ ಯೋಗ್ಯತೆ ಇದೆ. ಅದನ್ನು ನಡೆಸಿದರೆ ಕೇಳುವುದು ಸರಿ ಆಗ್ತದೆ. ಇಲ್ಲ ಅಂದರೆ ಸುಮ್ಮನೆ ತಪ್ಪಾಗ್ತದೆ. ಅದು ಶುತ್ವಾ ಧರ್ಮಂ ವಿಜಾನಾತಿ ಶುತ್ವಾ ತ್ಯಜತಿ ದುರ್ಮತಿಂ. ಹೇಳಿದ ನಂತರ ಅವನು ಕೆಟ್ಟ ಚಾಳಿಗಳನ್ನು, ಕೆಟ್ಟ ಯೋಚನೆಗಳನ್ನು ಬಿಡುತ್ತಾನೆ. ಶುತ್ವಾ ಜ್ಞಾನಮವಾಪ್ನೋತಿ, ಅವನಿಗೆ ಜ್ಞಾನ ವೃದ್ಧಿ ಆಗ್ತದೆ. ಶುತ್ವಾ ಮೋಕ್ಷಂಚ ಗಚ್ಚತಿ, ಅದರಿಂದ ಭಗವಂತನೆಡೆಗೆ ಸಾಗಲಿಕ್ಕೆ ಅನುಕೂಲ ಆಗ್ತದೆ. ಅದನ್ನು ಶ್ರವಣ ಎನ್ನುವುದು ಅತ್ಯಂತ ಪ್ರಶಸ್ತವಾದ, ಪ್ರಧಾನವಾದ, ನಮಗೆ ಯೋಗ್ಯವಾದ ಒಂದು ಸಾಧನ. ಪ್ರತಿ ವಿಷಯದಲ್ಲಿ ವಿದೌಟ್ ನಾಲೆಜ್ ಏನು ಕರ್ಮ ಮಾಡಲಿಕ್ಕೆ ಬರೋದಿಲ್ಲ. ಯಾವ ವಿಷಯದಲ್ಲಿ ಯಾವಾಗಲೂ ಹಾಗೆ ಗೊತ್ತೇ ಇಲ್ಲದೆ, ಭಾಷೆಯೇ ಬಾರದೆ ಅದರಲ್ಲಿ ವ್ಯವಹಾರ ಮಾಡಿಕೊಂಡು ಬರುವುದುಂಟಲ್ಲ, 100ಕ್ಕೆ 100 ಸುಳ್ಳೆ, ತಪ್ಪೆ, ಪ್ರಯೋಜನ ಇಲ್ಲ. ನಾವು ಎಷ್ಟು ದೊಡ್ಡರು ನೋಡಿ, ದೇವರ ಹತ್ರ ಸಂಸ್ಕೃತದಲ್ಲಿ ಮಾತಾಡ್ತೇವೆ ಅಂತ ಹೇಳಿಕೊಂಡು ಸಂಸ್ಕೃತ ಶ್ಲೋಕಗಳನ್ನು, ಪ್ರಾರ್ಥನೆಗಳನ್ನು, ಮಂತ್ರಗಳನ್ನು ಎಲ್ಲ ಹೇಳುತ್ತೇವೆ. ಎಂತ ಹೇಳ್ತೇವೆ ನಮಗೆ ಗೊತ್ತಿಲ್ಲ. ಒಬ್ಬ ಹೇಳಿದ್ದ, ಕರ್ಕೊಂಡು ಹೋದ್ರಂತೆ ಅವರನ್ನು ಬರಲಿಕ್ಕೆ ಹೇಳಿ. ಬಂದಿದ್ದಾರೆ, ಒಂದು ಕಾರ್ಯಕ್ರಮ ನಡೆಸಿದ್ದಾರೆ. ಅವ್ರಿಗೆ ಗೊತ್ತಿರೋದು ಶ್ರಾದ್ದ ಮಾಡಲಿಕ್ಕೆ ಮಾತ್ರ, ಕರೆದದ್ದು ಮನೆ ಹೋಗ್ಲಿಕ್ಕೆ. ಕಾರ್ಯಕ್ರಮ ಉಂಟು ಬನ್ನಿ ಬಂದಿದ್ದಾರೆ, ಇವ್ರಿಗೆ ಗೊತ್ತುಂಟು ತಿಳ್ಕೊಂಡಿದ್ದಾರೆ. ಹೋಗಿ ಕೂತಾಗ ಏನಾಗಿದೆ ಅಂದರೆ ಅದು ಮನೆ ಹೋಗ್ಲಿ ಕಾರ್ಯಕ್ರಮ. ಅವ್ರು ಕಾರ್ಯಕ್ರಮ ಉಂಟು ಬರಲಿಕ್ಕೆ ಹೇಳಿ ಸರಿ, ನೋಡುವಾಗ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರುವುದು ಶ್ರಾದ್ದ ಮಾತ್ರ. ಅವ್ರು ತಿಳ್ಕೊಂಡಿದ್ದಾರೆ, ನನಗೆ ಶ್ರಾದ್ದ ಮಾತ್ರ ಗೊತ್ತಿರೋದು, ಕಾರ್ಯಕ್ರಮ ಉಂಟು ಬನ್ನಿ ಅಂದರೆ ಶಾರದಕ್ಕೆ ಕರೆದಿದ್ದಾರೆ ಅಂತ ತಿಳ್ಕೊಂಡಿದ್ದಾರೆ. ಅಂದರೆ ಕಮ್ಯುನಿಕೇಷನ್ ಗ್ಯಾಪ್ ಇದ್ದ ಸ್ಟೈಲ್ ನೆನಪಿಲ್ಲ ಅವರಿಗೆ. ಹೋಗಿಬಿಟ್ರು. ಹೋಗುವಾಗ ಚಂದ ಮಾಡಿ ತೋರಣ ಎಲ್ಲ ಕಟ್ಟಿ ಇವರು ತಬಿಬಾದ್ರೆ ಎಂತ ಅಂತ, ಮನೆ ಹೋಗ್ಲು ಇವತ್ತು ನೀವು ಮಾಡಿಸ್ಬೇಕು, ಅದಕ್ಕೆ ನಾನು ಸಸ್ಪೆನ್ಸ್ ಆಗಿ ನಿಮ್ಮನ್ನು ಕರೆದಿದ್ದೇನೆ ಬರಬೇಕು. ಇನ್ನು ಗೊತ್ತಿಲ್ಲ ಹೇಳೋದು. ಅವರು ದೊಡ್ಡವರು ಆಯಿತು ಹೇಳಿದರು. ಎಲ್ಲ ಶ್ರಾದ್ದ ಮಂತ್ರಗಳನ್ನೆಲ್ಲ ಹೇಳುತ್ತಾ ಕೂತಿದ್ದಾರೆ.
ಎಲ್ಲ ಗಮ್ಮತ್ತಾಗಿದೆ. ಇವರು ಯಜಮಾನ ಚಂದ ಮಾಡಿ ಸಂತೋಷದಿಂದ ಬೇಕಾದ ದಕ್ಷಿಣೆಯನ್ನು ಕೊಟ್ಟು ಕಳಿಸಿದ್ದಾರೆ. ಇಬ್ಬರಿಗೂ ಗೊತ್ತಿಲ್ಲ ಅದು ಹೇಳಿದ್ದು ಯಾವ ಮಂತ್ರ, ಇದಾದದ್ದೇನು ಕತೆ ಅಂತ. ಮಂತ್ರ ಯಾರಿಗೆ ಅರ್ಥ ಆಗ್ತದೆ, ಯಾರು ಎಲ್ಲಿ ಹೇಳೋದು, ಹೇಗೆ ಹೇಳೋದು? ಗೊತ್ತಿದ್ದವರೇ ಮಂತ್ರ ಹೇಳ್ತಾರೆ ತಿಳ್ಕೊಳ್ಳಿ, ಅರ್ಥವೇ ಆಯಿತು ಅಂತ ತಿಳ್ಕೊಳ್ಳಿ. ಏನು ಹೇಳುವ, ಕೆಪ್ಪೆ ಹೊಡಿಬೇಕಾಗ್ತದೆ. ಮದುವೆಯಲ್ಲಿ ಮಂತ್ರ ಉಂಟು, ವಿವಾಹದ ಹೊತ್ತಿನಲ್ಲಿ ಗೃಭ್ಣಾಮಿತೇ ಸೌಭಗತ್ವಾಯ ಹಸ್ತಂ ಅಂತ. ಸೌಭಗತ್ವಾಯ, ನಿನಗೆ ಸೌಭಾಗ್ಯವನ್ನು ಕೊಡಲಿಕ್ಕೆ ನಿನ್ನ ಕೈಯನ್ನು ಗೃಭ್ಣಾಮಿ ಹಿಡಿಯುತ್ತೇನೆ ಅಂತ. ಯಾರು ಹೇಳೋದು? ಪುರೋಹಿತ. ಯಾರ ಕೈಯನ್ನು ಹಿಡಿದು ಹೇಳೋದು? ಈಗ ಏನಾಗಬೇಕು, ಅರ್ಥ ಆದರೆ ಹೊರ ಏನು ಹೇಳಬೇಕು? ಕೆಪ್ಪೆ ಹೊಡಿತಾನೆ. ಪುರೋಹಿತರೆ ನೀವು ಹಿಡಿದಲ್ಲ, ಹುಡುಗಿ ಕೈ ನಾನು ಹಿಡಿದು ಮಂತ್ರ ಬದಲಾಯಿಸಿ ಹೇಳ್ಬೇಕು. ನೀವು ಯಾರು ಹೇಳ್ತಾರೆ? ಗೌಜಲ್ಲಿ ವಿಡಿಯೋ ಮಾಡಿಕೊಂಡು ಗಮ್ಮತ್ತು ಮಾಡಿಕೊಂಡು ಮದುವೆ ಆಗ್ತದೆ. ಏನಾಯಿತು? ಇಂಥ ವಿಚಿತ್ರ ವ್ಯವಸ್ಥೆಗಳನ್ನು ಏನು ವ್ಯವಸ್ಥೆ ಮಾಡೋದು ನಾವು? ಅರ್ಥ ಆಗೋದಿಲ್ಲ. ಮಂತ್ರ ಎಲ್ಲ ಕುರಿಯಾ ಧ್ರುವಂ ಮಂಗಳಂ ಕುರಿಯಾನ್ ಮಮ ಮಂಗಳಂ ಎಲ್ಲ ಇರ್ತದೆ. ಶಾಂತಿ ರಸ್ತೆ ಹೇಳುವಾಗ ಎಲ್ಲ ಇರ್ತದೆ. ಅವನ ಯಜಮಾನಿಗೂ ಇವನು ನನಗೆ ಹೇಳಿದಾಗೆ ಮಾಡಿದ ದುಡ್ಡೆಲ್ಲ ಅವನ ಕೆಲಸದಲ್ಲಿ ಹಾಗೆ ಆಗ್ತದೆ. ಅದನ್ನು ಸಂಸ್ಕೃತದ ಅರಿವಿಲ್ಲದ ಭಾಷೆಯ ಜೊತೆಯಲ್ಲಿ ನಾವು ಕರ್ಮಾಂಗಗಳನ್ನು ಮಾಡಲಿಕ್ಕೆ ಹೋಗುವುದರಿಂದ ಸರಿ ಮಾಡಿಕೊಳ್ಳಿಕ್ಕೋಸ್ಕರ ತಿಳ್ಕೊಳ್ಳುವುದು ಅವಶ್ಯ ಆಗ್ತದೆ ಅಂತ. ವಿಮರ್ಶೆ ಖಂಡಿತ ಬೇಕು ಅಂತ ಹೀಗೆ ಬಹಳ ಚೆನ್ನಾಗಿ ವಿಮರ್ಶೆ ಮಾಡಿ ಅದನ್ನು ಕೇಳುವ ವ್ಯವಸ್ಥೆ ಮಾಡಿಸಿಕೊಳ್ಳಲಿಕ್ಕೆ ಮನಸ್ಸನ್ನು ದುಡಿಸಿಕೊಳ್ಳುವ ವ್ಯವಸ್ಥೆಗೆ ಯೋಗ ಅಂತ ಹೇಳ್ತಾನೆ ಶಬ್ದ. ಇಷ್ಟು ಯೋಗ ಅಂದರೆ ಕೈಕಾಲುಗಳೆಲ್ಲ ಮಡಿಸುವುದು ಹೇಗೆ, ಅದನ್ನು ಬಿಚ್ಚಿಕೊಳ್ಳುವುದು ಹೇಗೆ, ತಿರುಗಿಸುವುದು ಹೇಗೆ ಎಲ್ಲ ಅಲ್ಲ. ಇವತ್ತಷ್ಟೇ ಯೋಗ ಕ್ಲಾಸ್ ಹೇಳಿದ ನಾವು ಮಗ ದಿನ ಯೋಗಕ್ಕೆ ಹೋಗ್ತಾನೆ, ಎಂತ ಮಾಡ್ತಾನೆ ಹೇಳಿದರೆ ಬೇಕಾದಾಗೆ ಸರ್ಕಸ್ ಮಾಡ್ತಾನೆ ಅಂತ. ಅದು ಜಿಮ್ನಾಸ್ಟಿಕ್ ಕ್ಲಾಸಿಗೆ ಹೋದ್ರೆ ನಡೀತದೆ, ಅದಕ್ಕಿಂತ ಚೆಂದ ಮಾಡಲಿಕ್ಕೆ ಬರ್ತದೆ. ಆದ್ದರಿಂದ ಆಸನಗಳನ್ನೇ ಯೋಗ ಹೇಳೋದಿಲ್ಲ. ಅದು ಆಸನಗಳ ಹೆಸರು ಗೊತ್ತುಂಟು ನಿಮಗೆ, ಮಾಡಿದವರು ಕೆಲವರಿಗೆ ಗೊತ್ತುಂಟು. ಮಯೂರಾಸನ, ಅದು ಮಾಡಲಿ ಮಾರೇ, ನವಿಲು ಮಾಡಲಿ, ನಾವೇ ಯಾಕೆ ಮಾಡಿ? ನಾವು ಮನುಷ್ಯರಲ್ಲ, ಮನುಷ್ಯಾಸನ ಇಲ್ಲ ನಮಗೆ, ಅದು ನಮಗೆ ಗೊತ್ತಿಲ್ಲ. ನಾವು ಶವಾಸನ ಹಾಕೋದು, ಮಯೂರಾಸನ, ಕುಕ್ಕುಟಾಸನ, ಅರ್ಧಶೀರ್ಷಾಸನ, ಮತ್ಸ್ಯಾಸನ, ಮತ್ಸ್ಯೇಂದ್ರಾಸನ ಇಂಥದ್ದೇ ನಮಗೆ ಗೊತ್ತು. ಮೀನುಗಳು, ಕಪ್ಪೆಗಳು, ಏಡಿಗಳು ಇವೆಲ್ಲ ಕರ್ಕಟಾಸನ, ಇವೆಲ್ಲ ಹೇಗಿರ್ತದೆ ಅಂತ ಮಾಡೋದು. ದೇವರು ಹಾಗೆ ನಮ್ಮನ್ನು ಹುಟ್ಟಿಸ್ಬೋದಿತ್ತಲ್ಲ ಕರ್ಮಕ್ಕೆ. ನಾವು ಇದ್ದು ಹಾಗೆ ಆಗೋದು ಹೇಗೆ? ಸರಿಯಾಗಿ ಹೋಗಲಿಕ್ಕೆ ನಮ್ಮ ಬರುವವರಿಗೆ ನಮಗೆ ಕಪ್ಪೆ ಓಟ ಆಟ ಗಮನಿರ್ತದೆ, ಕೆಲವೆಲ್ಲ ಗೋಂಗೂರು ಕಪ್ಪೆ ಆಟ. ಇದು ಎಂಥ ಕರ್ಮಕ್ಕೆ ಅಂತ ಹೇಳೋದು ಬರಿಲ್ಲ ಯಾರಿಗೆ. ವಿಚಿತ್ರವಾದಂಥ ವ್ಯವಸ್ಥೆಗಳು. ಆದ್ದರಿಂದ ಮೊದಲು ಆ ಯೋಗ ಅಂದರೆ ಮನಸ್ಸನ್ನು ಸುಶಿಕ್ಷಿತವನ್ನಾಗಿಸಿ ನಮ್ಮ ಕಂಟ್ರೋಲಿಗೆ ಅದನ್ನು ತಗೊಂಡು ಬಿದ್ದು ನಡೆಸುವ ವ್ಯವಸ್ಥೆಗೆ ಯೋಗ ಅಂತಾರೆ. ಅದನ್ನು ಹೇಳಿಕೊಡ್ತೇನೆ ನಿನಗೆ. ಕೂತ್ಕೊಳ್ಳಿಕ್ಕೆ ಹೇಳಿಕೊಡ್ತೇನೆ, ಕೇಳಲಿಕ್ಕೆ ಹೇಳಿಕೊಡ್ತೇನೆ. ನೋಡಿ, ನಾವು ಇಷ್ಟು ಚೆನ್ನಾಗಿ ಗಂಟೆಗಟ್ಟಲೆ ಕೂತ್ಕೊಳ್ತೇವೆ, ಒಂದು ಚೂರು ತಲೆ ಆದರೂ ಅಲ್ಲಾಡಿ ಶುರುವಾಗುತ್ತಾ? ಮನೆಯಲ್ಲಿ ತಲೆಯೆಲ್ಲ ಅಲ್ಲಾಡ್ತದೆ, ಇಷ್ಟೊತ್ತು ಕೂತ್ಕೊಳ್ಳಿ ಬರೋದಿಲ್ಲ, ಬೆನ್ನಲ್ಲಾಡ್ತದೆ, ಕೈಕಾಲು ಓಡ್ತದೆ. ಅಂದರೆ ಹಿಡಿದಿಡುವ ಕ್ರಮ, ಕುದುರೆ ಓಡುವುದನ್ನು ನಿಲ್ಲಿಸಬೇಕು ಒಂದು ಕಡೆ. ಮನಃಪ್ರಗ್ರಹ ಮೇವಚ ಅಂತಾರೆ. ನಮ್ಮ ಇಂದ್ರಿಯಗಳನ್ನು ಹಿಡಿದಿಡತಕ್ಕಂಥ ಹಗ್ಗ ಯಾವುದು ಕೇಳಿದಿರೋದು ಮನಸ್ಸು, ಕಂಟ್ರೋಲ್ ಮೈಂಡ್. ಅದನ್ನು ಹೇಳಿಕೊಟ್ರು. ಕೂತ್ಕೊಳ್ಳಿಕ್ಕೆ ಹೇಳಿಕೊಟ್ರು. ಅಲುಗಾಡದಂತೆ ನಿಶ್ಚಲವಾಗಿ ಬೆನ್ನು ಸರೂತ ಮಾಡಿ. ನೀವು ಕೂತಾಗೆ ನಾನು ಸಮೆಲ್ಲ ಗಮ್ಮತ್ತು ಮಾಡಿ ಹೀಗೆ ಬೆನ್ನನ್ನೆಲ್ಲ ಕೆಳಗೆ ಹಾಕಿಕೊಂಡು ಕೂತ್ಕೊಂಡು ಹೇಳಲಿಕ್ಕೆ ಶುರು ಮಾಡಿದರೆ ನೀವು ಸುಮಾರು ನಿದ್ದೆಗೆ ಹೋಗ್ತೀರಿ. ಕುಳಿತು ಕೇಳಲು ಮತ್ತು ನಿದ್ದೆ ಹೋಗುವ ಅಷ್ಟೇ. ಮತ್ತೆಂದು ಗಟ್ಟಿಮುಟ್ಟಾಗಿ ಅಂದರೆ ಅಷ್ಟು ಸ್ಟ್ರಾಂಗ್ ಇರ್ತದೆ ಅಂದರೆ ಕೇಳುವಾಗ ವ್ಯವಸ್ಥಿತವಾಗಿ. ಅದಕ್ಕೆ ಅವನಿಗೆ ಪರೀಕ್ಷಿತನಿಗೆ ಕೂತ್ಕೊಂಡು ಇಷ್ಟು ಸಮಯ ರಾಜನಾಗಿ ತಿರುಗ್ತಾ ಇದ್ದವನಿಗೆ, ಅಹವಾಲು ಕೇಳುತ್ತಾ ತಲೆ ಓಡಿಸುತ್ತಿದ್ದವನಿಗೆ ಒಂದು ಕಡೆ ಎಳೆದು ತಂದು ಕಾಂಪ್ಯಾಕ್ಟ್ ಆಗಿ ಒಂದೇ ಕಡೆ ಧಾರೆ ಪೂರ್ತಿ ಒಂದು ದೊಡ್ಡ ಪೈಪಲ್ಲಿ ನೀರು ಬಿಟ್ಟಿದ್ದಾರೆ, ಎಲ್ಲ ಕಡೆ ಸೆಕ್ಷನ್ ಪೈಪ್ ಬಿಟ್ಟಿದ್ದಾರೆ. ಅಂದರೆ ಎಲ್ಲೆಲ್ಲೂ ಓಡ್ತಾ ಇರ್ತದೆ ನೀರು. ಎಲ್ಲ ಸೆಕ್ಷನ್ಸ್ ಪೈಪ್ಗಳನ್ನು ಕ್ಲೋಸ್ ಮಾಡಿ ಒಂದೇ ಕಡೆಗೆ ಬಿಟ್ಟರೆ ಎಷ್ಟು ಜೋರಾಗಿ ಪ್ರವಾಹ ಆಗುತ್ತೋ ಹಾಗೆ ಅವನನ್ನು ಏಕಮುಖ ಪ್ರಕಾರವಾಗಿ ಮಾಡಿ ಶುಕಾಚಾರ್ಯರು ನಿಲ್ಲಿಸಿಬಿಟ್ರು. ಒಂದು ಟೈಪ್ ಆಫ್ ಹಿಪ್ನೋಟಿಕ್ ಸೈನ್ಸ್. ಶುಕ ಮನೋಭಿಮಾನಿ ಅವನ ಮನಸ್ಸನ್ನು ಕಂಟ್ರೋಲ್ ಮಾಡಿಬಿಟ್ಟ. ಕಟಕ್ಕ ಅಂತ ಎಲ್ಲ ಸ್ವಿಚ್ ಆಫ್ ಮಾಡಿದ, ಒಂದೇ ಒಂದು ಕಡೆಯಲ್ಲಿ ಮಾತ್ರ ಉರಿಯುವಂತೆ ಮಾಡಿದ. ಅದ್ಭುತ ಆಯಿತು. ಬಹಳ ಅದ್ಭುತವಾದಂಥ ರೋಚಕವಾದ ಕತೆ. ಜಿತಾಸನ, ಜಿತಶ್ವಾಸ, ಜಿತಸಂಗ, ಜಿತೇಂದ್ರಿಯ, ಸ್ಥೂಲೆ ಭಗವತೆ ರೂಪೆ ಮನಸ್ಸಂಧಾರೆಯ ಜಿಯ. ಮನಸ್ಸನ್ನು ಒಂದೇ ಕಡೆ ಭಗವಂತನೆಡೆಗೆ ಹಾಯಿಸುವಂತೆ ಮಾಡಿ. 10 ಕಡೆ ಓಡ್ತಾ ಇಲ್ಲ ಈಗ ಮನಸ್ಸು. ಎಲ್ಲ ಇಂದ್ರಿಯಗಳು ಒಂದೇ ಕಡೆಗೆ ಬಂದಿವೆ, ಎಲ್ಲ ಒಂದೇ ಕಡೆ ಆಗಿ ಹೋಗಿದ್ದೀವಿ. ನಾವು ಎಲ್ಲಿ ನೋಡಿದರಲ್ಲಿ ನಮ್ಮ ಮುಖಗಳು ಸರ್ವತ್ರ ಇರ್ತವೆ, ವಿಶ್ವತೋ ಮುಖಗಳು. ನಾವು ಈಗ ಹಾಗಿಲ್ಲ, ಏಕಮುಖವಾದ ಭಗವಂತನೆಡೆಗೆ ಸಾಗ್ತಾನೆ. ಆಸನದ ಸಿದ್ಧಿಯಾಗಿದೆ, ಇಂದ್ರಿಯಗಳು ಜಿತವಾಗಿದೆ, ಶ್ವಾಸ ಸಮೇತ ಕಂಟ್ರೋಲಿಗೆ ಸಿಕ್ಕಿದೆ. ನಮಗೆ ಶ್ವಾಸವೇ ಗೊತ್ತಿಲ್ಲ. ಯಾಕೆ? ಮೂಗುಂಟಲ್ಲ, ಹೌದು, ಗಾಳಿ ಉಂಟಲ್ಲ, ಹೌದು, ಹೋಗ್ತದೆ ಬರ್ತದಲ್ಲ, ಹೌದು, ಅಷ್ಟೇ. ಅದರ ಆಚೆಗೆ ಏನು ಗೊತ್ತಿಲ್ಲ. ಮೂಗು ಇದೆ, ಗಾಳಿ ಇದೆ, ಅದು ವಿಜ್ಞಾನ, ಸೈನ್ಸ್. ಗಾಳಿ ಸರ್ವತ್ರ ತಿರುಗ್ತಾ ಇರೋದು, ಹೋಗ್ತಾ ಇರೋದು. ಅದಕ್ಕೆ ಏನು ಹೇಳ್ತಾರೆ? ತಗ್ಗಿದ್ದೆಡೆಗೆ, ತಗ್ಗಿದೆ ಅಂದರೆ ಗಾಳಿಗೆ ತಗ್ಗಿ ಎಂದದು. ಹಾಗಾದರೆ ವಾತ ಕಮ್ಮಿ ಇದ್ದರೆ, ನಿರ್ವಾತವಾದರೆ
ಎಲ್ಲಿ ಕಡಿಮೆ ಆಗ್ತದೆ ಗಾಳಿಯ ಒತ್ತಡ ಅಲ್ಲಿ ನುಗ್ತದೆ, ಎಲ್ಲಿ ಹೆಚ್ಚಾದ ಅಲ್ಲಿ ಗಾಳಿ ಓಡ್ತದೆ. ಮೂಗಿನಲ್ಲಿ ಸ್ವಲ್ಪ ಕಮ್ಮಿ ಜಾಗ ಇದೆ, ಅದರಿಂದ ಬರ್ತದೆ. ಹೌದು, ಬರಲಿ, ಒಳ್ಳೆ ವಿಜ್ಞಾನ ಚೆನ್ನಾಗಿ ನಾನು ಓದಿಕೊಂಡೆ, ಖುಷಿ ಆಯಿತು. ಭೌತ ವಿಜ್ಞಾನ ಇನ್ಯಾವುದೇ ಇರಲಿ, ವಾಯು ವಿಜ್ಞಾನವೇ ಇರಲಿ. ಹಾಗ ಮೂಗಿದೆ ಅಲ್ವಾ, ಹೌದು. ಗಾಳಿ ಇದೆ ಅಲ್ವಾ, ಹೌದು. ಹೋಗಿದೆ ಅಲ್ವಾ, ಹೌದು. ಮತ್ತೆ ಬಂದದ್ದು ಯಾಕೆ ಹೊರಗೆ? ಅದು ಯಾರು ಒತ್ತಲಿಲ್ಲಲ್ಲ, ಹೊಟ್ಟೆಯನ್ನು ಕುತ್ತಿಗೆಯನ್ನೆಲ್ಲ ಹೊರಗೆ ಹೋಯ್ತು ಯಾಕೆ ಅದು? ಅದು ಅದಕ್ಕೆ ಭಾರ ಆಯಿತು. ಒಳಗೆ ಹೋದಾಗ ಇನ್ನೊಂದು ಗಾಳಿ ಸೇರಿತು ಅದರೊಟ್ಟಿಗೆ, ಅದು ಹಾಳಾಯಿತು. ಅದು ಭಾರ. ಹಾಗಾದರೆ ಲ್ಯಾಬೊರೇಟರಿಯಲ್ಲಿ ಒಂದು ಹೆಣ ಮಲಗಿಸಿದ್ದೇವೆ, ಅದರಲ್ಲಿ ಮೂಗುಂಟು, ಗಾಳಿ ಉಂಟು, ಹೋಗಲಿ ಒಳಗೆ, ಫ್ಯಾನ್ ಹಾಕಬೇಕಾದ್ರೆ. ಹೌದು, ಹೊಟ್ಟೆಯೊಳಗೆ ಮಗು ಉಂಟು, ಮೂಗು ಉಂಟು, ಗಾಳಿ ಹೋಗಲಿ, ಅದು ಹೊರಗೆ ಬಂದ ತಕ್ಷಣ ಮಗು ಮೊದಲ ಉಸಿರಾಟವನ್ನು ಶುರು ಮಾಡಿದ್ದು ಹೇಗೆ? ದೊಡ್ಡ ಕ್ವಶನ್ ಅದು ನಮಗೆ, ಅವರಿಗಿಲ್ಲ ಅದು. ಹೇಗೆ ಕೇಳುತ್ತೇನೆ. ಒಳಗೆ ಮೂಗಿನ ಜೊತೆಯಲ್ಲಿ ಹಾರಾಟ ಮಾಡದ ಮಗು ಹೊರಗೆ ಬಂದ ತಕ್ಷಣ ಒಂದೇ ಒಂದು ಪೆಟ್ಟಿಗೆ ಹೊರಗಿನ ಗಾಳಿಯನ್ನು ಎಳೆದುಕೊಂಡ ಕಥೆ ಹೇಗೆ? ಕೇನೇಶಿತಂಬದ ದಿಪ್ರೇಷಿತಂ ಮನಕ್ಕೇನ ಪ್ರಾಣ ಪ್ರಥಮ ಪ್ರೈತಿಯುಕ್ತ. ಮೊದಲ ಉಸಿರಾಟ ಹೇಗಾಯಿತು? ಮೊದಲ ಉಸಿರಾಟ ಹೇಗಾಯಿತು? ನಮ್ಮ ಕಂಟ್ರೋಲಲ್ಲಿ ಆಗಲಿಲ್ಲ. ನರ್ಸಮ್ಮ ಬಂದು ಮೂಗಿಡಿಲಿಲ್ಲ, ಆಚೆ ಚಲ್ಲಾಡಿಸಲಿಲ್ಲ, ತಂದೆ ತಾಯಿಗಳು ಎಚ್ಚರ ಆಗಲಿಲ್ಲ, ಡಾಕ್ಟ್ರಿ ಏನು ಗೊತ್ತಿಲ್ಲ. ಯಾರು ಮೊದಲ ಉಸಿರಾಟವನ್ನು ಈ ದೇಹ ಹೊರಗೆ ಬಂದಾಗ ಸ್ಟಾರ್ಟ್ ಮಾಡಿದನೋ ಅವನೇ ಕೊನೆ ಉಸಿರಾಟ ನಿಲ್ಲಿಸುವವ, ಅಷ್ಟೇ. ಹೇಗೆ ಹೋಯ್ತು ಅಂತ ನಮಗೆ ಗೊತ್ತಿಲ್ಲ, ಹೇಗೆ ಬಂತು ಅಂದರೆ ಆಸನದ ಮೇಲಿನ ಜಯ ಅಂತ. ಅದರತ್ತೆ ಶ್ವಾಸದ ಮೇಲಿನ ಕಂಟ್ರೋಲ್ ಬಹಳ ಚೆನ್ನಾಗಿ ನಮ್ಮ ಜೊತೆಯಲ್ಲಿ ಉಚ್ಛ್ವಾಸ ನಿಶ್ವಾಸಗಳು ಆಗುವುದನ್ನು ನಾವು ಅಭ್ಯಾಸ ಮಾಡಿಕೊಂಡು ಹೋಗಬೇಕು. ಪೂರ್ಣವಾದ ಗಾಳಿಯನ್ನು ಒಳಗೆ ಎಳ್ಕೊಂಡು ಪರಿಪೂರ್ಣವಾದ ಗಾಳಿಯನ್ನು ಹೊರಗೆ ಬಿಡುವಾಗೆ, ಬೇಕಾದಾಗ ಒಳಗೆ ನಿಲ್ಲಿಸಿಕೊಳ್ಳುವ ಹಾಗೆ ಹೇಳಿಕೊಟ್ಟವನಿಗೆ ಪ್ರಾಣಾಯಾಮದಿಂದ ಏನಾಗುತ್ತೆ ಅಂದರೆ ಇಂದ್ರಿಯಗಳು ಸಡಿಲಾಗ್ತದೆ, ತನ್ನಷ್ಟಕ್ಕೆ ಕೂತ್ಕೊಳ್ತದೆ. ಬೆಕ್ಕು ನೋಡಿ, ಅದಕ್ಕೆ ಯಾರು ಪ್ರಾಣಾಯಾಮ ಹೇಳಿಕೊಡ್ಲಿಲ್ಲ, ಅಟ್ಟದಿಂದ ಕೆಳಗೆ ಗಮ್ಮತ್ನಲ್ಲಿ ಕೆಳಗೆ ಬರ್ತದೆ, ಕೈಗೆಲ್ಲ ಮುರಿದು ಹೋಗ್ತದೆ ತಿಳ್ಕೊಳ್ಬೇಕು. ನಾವು ಅಟ್ಟದಿಂದ ಹಾಗೆ ಹಾರಿ ಬಿಡುವ ಕೆಳಗೆ. ಮೊದಲೇ 108ನೇ ಹೇಳಿರಬೇಕು ಹಾರೋ ಮುಂಚೆ. ಎಷ್ಟು ಖುಷಿಯಲ್ಲಿ ಆಗ್ತದೆ ಅಂದರೆ ಪ್ರಾಣವಾಯುವನ್ನು ಒಳಗೆ ಎಳ್ಕೊಂಡು ಚೆಂದಾಗಿ ಎದುರು ಕಾಲಿ ಎದುರು ಕೊಟ್ಟು ಕೆಳಗೆ ಕೂತ್ಕೊಳ್ತದೆ. ಇದು ಗಾಳಿಯ ತತ್ವದ ವ್ಯವಸ್ಥೆ. ಹೀಗೆ ಶ್ವಾಸೋಚ್ಛ್ವಾಸವನ್ನು ನಾವು ನಮ್ಮ ಮನಸ್ಸಿನ ಹಂತಕ್ಕೆ ತಂದು ಎಳೆದುಕೊಂಡಾಗ ಎಲ್ಲ ಇಂದ್ರಿಯಗಳು ಸಡಿಲವಾಗಿ ಏನು ಅಪಾಯ ಇಲ್ಲದೆ ಮುಂದುವರಿತದೆ. ಅದನ್ನು ಅವನಿಗೆ ಹೇಳಿಕೊಟ್ಟು ಕೊಳ್ಳೇರಿಸಿದ್ರು. ಈಗೇನಾಯಿತು ಅಂದರೆ ಅವನಿಗೆ ಹಸಿವು ಬಾಯಾರಿಕೆ ಎಚ್ಚರ ಇಲ್ಲ. ಅವನಿಗೆ ಎಂಥದ್ದು ಬೇಡ, 7 ದಿನವೂ ಪರೀಕ್ಷಿತ, ಏನೂ ತಿಂದುಕೊಳ್ಳದೆ ನೀರು ಕುಡಿಯದೆ ಆರಾಮವಾಗಿ ಚಿಂತನೆಯನ್ನು ನಡೆಸಿಕೊಟ್ಟಿದ್ದ. ನಮಗೆ 1 ದಿನ ಉಪವಾಸ ಮಾಡಿದರೆ ಯಾರಾದರೂ ಏನಾದರೂ ಹೇಳಿದರೆ ಅಂತ ಹೇಳಿದ್ದು ಕೇಳಲಿಲ್ಲಲ್ಲ, ತಲೆ ಸರಿ ಇಲ್ಲ ಅಂತೇನು ನಾವು ಐ ಆಮ್ ನಾಟ್ ಇನ್ ಕಂಟ್ರೋಲ್ ಅಂತೆ, ನಮ್ಮ ಮೇಲೆ ನಮಗೆ ಪ್ರಭುತ್ವ ಇಲ್ಲ, ಈಗ ನಾಳೆ ಬನ್ನಿ ನಾಳೆ ಮಾತಾಡೋ ಅಂತೆ. ನೋಡಿ, ಉಪವಾಸ ಇಂದ್ರಿಯಗಳು ಹಾಕಿಕೊಂಡರೆ ಎಲ್ಲ ಮರೆತು ಹೋಗ್ತದೆ ಕ್ರಮ ಹಾಕಿ ಎಲ್ಲ ಇಂದ್ರಿಯಗಳಿಗೆ. ಇವ 6-7 ದಿನದಲ್ಲಿಯೂ ಏನೂ ತಿನ್ನದು ಏನೂ ಕುಡಿ ಹೇಳಿದ್ನಲ್ಲ, ಅಲ್ಲಿಂದ ಹಸಿವೆ ಬಾಯಾರಿಕೆ ಆದವ, ಮತ್ತೆ ಬಂದಾಗ ತಿನ್ನಲಿಲ್ಲ ಕುಡಿಲಿಲ್ಲ, 7 ದಿನವೂ ಇಲ್ಲ. ತೆಕ್ತೋದ ಮಬಿ ಹೇಳ್ತಾನೆ, ನಾನು ನೀರು ಕುಡಿಯದಿದ್ರು ಹಸಿವೆ ಮಾಡಿದಿದ್ರು ನನಗೇನು ತಪ್ಪಾಗ್ತಾ ಇಲ್ಲ, ಬೇಸರ ಆಗ್ತಾ ಇಲ್ಲ, ದೇಹದಲ್ಲಿ ಏನು ತೊಂದರೆ ಆಗ್ತಾ ಇಲ್ಲ ಅಂತ. ಯಾಕೆ ಅಂದರೆ ನೀವು ಹೇಳತಕ್ಕಂಥ ಕಥೆಯ ಅಮೃತ ಕಿವಿಯೊಳಗೆ ಹೋಗ್ತಾ ಖುಷಿಯಾಗಿದ್ದೇನೆ ಅಂದರೆ ಎಚ್ಚರವಾಗಿದ್ದೇನೆ ಅಂತ. ಹಾಗೆ ನಡೆಸಿಕೊಟ್ರು ಯಾರು? ಶುಕಾಚಾರ್ಯ. ಒಳಗೆ ಕೂತ್ಕೊಂಡು ಭಗವಂತನ ಬಗ್ಗೆ ಎಚ್ಚರ ಆಗುವಂದ್ರೆ ದೇವರ ಕಥೆ ಹೇಳುತ್ತೇನೆ ಅನ್ನೋದು, ದೇವರ ಸುದ್ದಿ ಹೇಳುತ್ತೇನೆ, ಧಾರಣೆ ಮಾಡಲಿಕ್ಕೆ, ಧ್ಯಾನ ಮಾಡಲಿಕ್ಕೆ, ಸಮಾಧಿ ಹೋಗಲಿಕ್ಕೆ ವಿಷಯ ತಿಳ್ಕೊಳ್ಬೇಕು. ನಮ್ಮಲ್ಲೀಗ ಸಮಾಧಿ ಅಂದರೆ 2 ಉಂಟು. ಸಮಾಧಿ ಅಂದರೆ ಗೋರಿ ಉಂಟು, ನಮ್ಮಲ್ಲಿ ಸಮಾಧಿಗಳು ಅಂತ ಹೇಳ, ಸಮಾಧಿ ಯೋಗ ಅಂತ. ಏನು ಸುಮ್ಮನೆ ಕೂತ್ಕೊಳ್ಳು, ಅದು ಶವಾಸನದಾಗಿ, ಇದು ಕೂತ ಶವಾಸನ ಅಷ್ಟೇ. ಪ್ರಯೋಜನ ಸುಮ್ಮನೆ ಏನಿಲ್ಲ, ನಿರ್ವಿಷಯ ಮಾಡಿ ವೆಕೆಂಟ್ ಮಾಡಿ. ಎಂತ ವೆಕೆಂಟ್ ಮಾಡಲಿಕ್ಕೆ ಆಗ್ತದೆ? ಏನಿಲ್ಲ. ಇವ್ರು ಹೇಳೋದು ವೆಕೆಂಟ್ ಆಗಿದೆ, ಎಂತ ವೆಕೆಂಟ್ ಏನಾಗೋದಿಲ್ಲ. ಮನಸ್ಸಿಗೆ ಮಂಗಕ್ಕೆ ಏನಾದರೂ ಒಂದು ಕೊಂಬೆ ಬೇಕೆ, ಒಂದರಿಂದ ಇನ್ನೊಂದು ಕಡೆ ಹಾರ್ತದೆ, ಅದು ಅಷ್ಟೇ. ಯಾವುದು ಎನ್ನುವುದು ವಿಷಯ ನಿಮಗೆ ಬಿಟ್ಟು. ಅದನ್ನು ದೇವರನ್ನಲ್ಲಿ ಸಿಕ್ಕಿಸಲಿಕ್ಕೆ, ಪ್ರಪಂಚವನ್ನು ಮರಿಲಿಕ್ಕೆ ಹೇಳಿಕೊಟ್ಟು ದೇವರ ವಿಷಯ ಗೊತ್ತಾಗಬೇಕು ಅವನಿಗೆ. ನಮಗೆ ಪ್ರಪಂಚ ಗೊತ್ತಾಗಿದೆ ಈಗ, ಅದಕ್ಕೆ ಏನು ಅದಕ್ಕೆ ಗೊತ್ತಾಗ್ಲಿಕ್ಕೆ 100 ರೂಪಾಯಿ ಖರ್ಚು ಮಾಡಿದರೆ ಸಾಕು. ನೀವು ಜಾಸ್ತಿ ಅಂದರೆ ಯಾವುದು ವಿಜಯ ಕರ್ನಾಟಕ ಸಿಗ್ತದೆ, ಓದಿದರೆ ಮುಗಿಯುತ್ತೆ. ಇಡೀ ಪ್ರಪಂಚ ಏನು ಗೊತ್ತಾಗ್ತದೆ, ಆಗುವುದಷ್ಟು. ಅದರಾಚೆಗೆ ಏನು ಗೊತ್ತಾಗೋದಿಲ್ಲ. 1-2 ರೂಪಾಯಿ ಖರ್ಚಲ್ಲಿ ನಮ್ಮ ತಲೆ ಹಾಳು ಮಾಡ್ತಾರೆ ಅವರು. ದುಡ್ಡು ನಮ್ಮದೇ, ತಲೆಯೂ ನಮ್ಮದೇ, ಹಾಳು ಮಾತ್ರ ಮಾಡೋದು ಅವರಷ್ಟೇ ಖುಷಿಯಲ್ಲಿ. ಅದರಿಂದ ಇಡೀ ಪ್ರಪಂಚದ ಬಗ್ಗೆ ನಮಗೆ ಗೊತ್ತಿದೆ, ಅದನ್ನು ಬಿಡಿ ಅಂದರೆ ಬಿಡಲಿಕ್ಕೆ ಆಗೋದಿಲ್ಲ. ಮರುದಿನ ಎದ್ದಾಗ ನಿನ್ನೆಯವರೆಗಿದ್ದು ಏನು ಗೊತ್ತಿಲ್ಲ ಅಂತ ಮಾಡಿಕೊಳ್ಳಿ ನೋಡು, ಒಮ್ಮೆ ಮಾಡಲಿಕ್ಕೆ ಆಗುತ್ತಾ ನೋಡಿ. ನೀವಾಗಿ ನಿಮ್ಮ ಅಂಗಳದಿಂದ ಎಲ್ಲ ಕಸವನ್ನು ಹೊರಗೆ ಗುಡಿಸ್ಲಿಕ್ಕೆ ಬರ್ತದೋ ನೋಡಿ, ಮನದಿಂದ ಬೇಡ ಅಂದರೆ ಹೋಗುವುದಿಲ್ಲ. ಒಳ್ಳೆ ಕೂತೀವಿ, ಸಾಲ ಕೊಟ್ಟದ್ದೆಲ್ಲ ಮರೆತು ಹೋಗ್ತದೆ, ಬೆತ್ತಲ್ಲಿ ಉಳಿತದೆ. ಒಳ್ಳೊಳ್ಳೆ ಕೆಲಸಗಳೆಲ್ಲ ಹಾಳಾಗಿ ಹೋಗ್ತದೆ, ಬಿಸಾಡಿ ಹೋಗ್ತದೆ, ಕೆಟ್ಟದ್ದೆಲ್ಲ ಹಾಗೆ ಕೂತಿರ್ತದೆ. ಹಾಗಾಗಿ ನಿಜವಾಗಿ ಮನಸ್ಸನ್ನು ಖಾಲಿಗೊಳಿಸಿ ದೇವರನ್ನು ಮಾತ್ರ ಆ ಜಾಗದಲ್ಲಿ ಹಾಕುವುದು. ಅದು ನಾವು ವಿಜ್ಞಾನಿಗಳು ಅಜ್ಞಾನಿಗಳು ಏನೂ ಅಲ್ಲ, ಏನೇನೋ ತಿಳ್ಕೊಂಡಿದ್ದೀವಿ ಅಷ್ಟೇ. ದೇವರ ಬಗ್ಗೆ ಎಚ್ಚರ ಇಲ್ಲ ಅಷ್ಟೇ. ವಿಷ್ಣು ಜ್ಞಾನ ಇದೆ. ಅದನ್ನ ಪರಮಾತ್ಮರ ಬಗ್ಗೆ ಬಹಳ ಸುಂದರವಾಗಿ ಭಗವಂತ ಅವನು ಎಂಥವ, ಹೇಗಿದ್ದ,
ಅವನು ಯಾವ ಚಿಂತನೆಯನ್ನು ಕೊಟ್ಟಿದ್ದಾನೆ ತನ್ನ ಮಗನಿಗೆ ಚತುರ್ಮುಖನಿಗೆ ಅನ್ನುವುದರ ಸಂಕ್ಷೇಪ ಭಾಗವತ ಅಂತ ಹೆಸರು, ಅದಕ್ಕೆ ಸಂಗ್ರಹ ಭಾಗವತ ಅಂತ ಕರೆಯುವುದು. 4 ಶ್ಲೋಕ, 4 ಮಾತು, 32 ಅಕ್ಷರತ್ತು, ಬಹಳ ಸುಂದರವಾಗಿ ಎಲ್ಲ ಸಿದ್ಧಾಂತಗಳ ಮೇಲೆ, ಪ್ರಶ್ನೆಗಳ ಮೇಲೆ ತನ್ನ ಗಟ್ಟಿಮುಟ್ಟಾದ ಒಂದು ಸಿದ್ಧಾಂತವನ್ನು, ದಾರ್ಢ್ಯವನ್ನು ಹೇಳಿದ ಮಾತದು. ಅಹಮೇವ ಸಮಗ್ರೇ ಚ ನಾನ್ಯದ್ಯತ್ ಸತತತ್ ಪರಂ ಪಶ್ಚಾದಹಂ ತ್ವಂ ಏತಚ್ಚ ಯೋ ಶಿಷ್ಯೇತು ಸೋಸ್ಮ್ಯಹಂ. ಇದು ಭಗವಂತ ಚತುರ್ಮುಖನಿಗೆ ಹೇಳಿ. ಭಗವಂತ ತನ್ನ ಸೃಷ್ಟಿ ಆರಂಭದಲ್ಲಿ ನಾಭಿ ಕಮಲದಿಂದ ಚತುರ್ಮುಖನನ್ನು ಹೆತ್ತಿದ್ದ ತಂದಿದ್ದ. ಆ ಚತುರ್ಮುಖನಿಗೆ ಪಾಠ ಮಾಡಿದ್ದಾನೆ. ಚತುರ್ಮುಖ ಕೇಳಿದ್ದಾನೆ, ನೀನು ಯಾರು ಅಂತ, ದೇವರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅವನ ಜಿಜ್ಞಾಸೆ. ದೇವರ ಬಗ್ಗೆ ಹೇಳಿದವ. ದೇವರು ಹೇಳುವ ಮಾತದು ಅಹಂ ಏವಾಸಂ ಅಗ್ರೇಚ ಅಂತ. ನಾನ್ಯದ್ಯದ್ ಸದಸತ್ ಪರಂ, ನಾನು ಮಾತ್ರ ಇದ್ದೆ ಅಂತ ದೇವರು ಹೇಳಿದ. ಸೃಷ್ಟಿಯ ಮೊದಲು ಆರಂಭದಲ್ಲಿ ಈ ವಿಶ್ವದಲ್ಲಿ ಯಾರೂ ಇರಲಿಲ್ಲ, ನಾನೇ ಅಂದ ದೇವರು. ನಾನ್ಯದ್ಯತ್ ಸತ್ ಪರಂ, ಕಾಣುವ ಜಗತ್ತು ಇರಲಿಲ್ಲ, ಕಾಣದ ಜಗತ್ತು ಇರಲಿಲ್ಲ. ಕಾಣುವಂಥದ್ದು ಮಣ್ಣು ನೀರು ಬೆಂಕಿ, ಕಾಣದ್ದು ಗಾಳಿ ಮತ್ತು ಆಕಾಶ, ಪಂಚಭೂತದಾಚೆಗೆ ಏನಿಲ್ಲ. ಏನಿದ್ರು ಇದರದ್ದೇ ಮಿಶ್ರಣಗಳು, ವಿಮಿಶ್ರಾಣಿ ವ್ಯಮಿಶ್ರಯದ ಅಂತ. ಇನ್ನೊಂದು ಹೊಸ ಸಂಗತಿಯನ್ನು ಆವಿಷ್ಕಾರ ಮಾಡಲಿಕ್ಕೆ ಭೌತ ವಿಜ್ಞಾನಕ್ಕಾಗುವುದಿಲ್ಲ. ಇದಿಷ್ಟೇ ಭೌತ ವಸ್ತುಗಳು, ಜಡ ವಸ್ತುಗಳು, ಅದು ಯಾವುದೇ ಇರಲಿಲ್ಲ. ಆಗ ಯಾವುದು ನಮಗೆ ಕಾಣ್ತಾ ಇರಲಿಲ್ಲ, ಕೆಲಸಕ್ಕೆ ಬರ್ತಾ ಇರಲಿಲ್ಲ. ಪಶ್ಚಾತ್ ಅಹಂ ತ್ವಂ ಏತಚ್ಛ, ಆನಂತರ ಏನಾಯಿತು? ಆನಂತರ ಸೃಷ್ಟಿ ಆಯಿತು. ಸೃಷ್ಟಿ ನಾನು ಮಾಡಿದೆ. ನಾನು ಯಾರನ್ನು ಮಾಡಿದೆ? ನಿನ್ನನ್ನು ಮಾಡಿದೆ ಅಂದ. ಮತ್ತೆ ಸೃಷ್ಟಿಗೆ ಬಂದಾಗ, ಕಣ್ಣು ತೆರೆದಾಗ, ಬೆಳಕು ಕಂಡಾಗ ನಾನಿದ್ದೇನೆ, ನೀನಿದ್ದಿ, ಈ ಬ್ರಹ್ಮಾಂಡ ವಿಶ್ವ ಇದೆ, ಇದನ್ನು ಕೊಟ್ಟೆ ನಾನು, ಇದನ್ನು ಸೃಷ್ಟಿ ಮಾಡಿದೆ. ನಿನ್ನ ಮನೆಯಿಂದ ನಾನು ಕೊಟ್ಟಿದ್ದೇನೆ, ಇದು ನಿನಗೋಸ್ಕರ ಭೋಗದ ವಸ್ತುವಾಗಿ ನಾನು ಈ ಪ್ರಕೃತಿಯ ಪ್ರಪಂಚದ ನಿರ್ಮಾಣ ಮಾಡಿದ್ದೇನೆ, ನಿನ್ನನ್ನು ಅದರಲ್ಲಿ ತಂದಿಟ್ಟಿದ್ದೇನೆ, ನಾನಿದ್ದೇನೆ ಅಂದ ದೇವರು. ಇಷ್ಟು ಅವನ ಫಸ್ಟ್ ಸ್ಟೇಟ್ಮೆಂಟ್. ಅಹಮೇವಾಸಂ ಅಗ್ರೇಚ ನಾನ್ಯದ್ಯತ್ ಸತಸತ್ಪರಂ ಪಶ್ಚಾತ್ ಅಹಂ ತ್ವಂ ಏತಚ್ಚ ಯೋ ವಶಿಷ್ಯೇತ ಸೋಸ್ಮ್ಯಹಂ ಅಂತ. ಮತ್ತೇನಾಗ್ತದೆ ಅಂದರೆ ಮತ್ತೆ ಕೊನೆಗೆ ಲಯ ಆಗ್ತದೆ, ಪ್ರಪಂಚ ನಾಶ ಆಗ್ತದೆ, ಇಲ್ಲ ಆಗ್ತದೆ. ಎಲ್ಲ ಏನೊಂದು ಮಿಶ್ರಣ ಇದೆ ಪಂಚಭೂತಗಳದ್ದು, ಅದು ಪ್ರತ್ಯೇಕ ಆಗ್ತದೆ, ಕಣಗಳಾಗ್ತದೆ. ಒಂದೊಂದಕ್ಕೆ ಸಂಬಂಧ ಇಲ್ಲದಂತೆ ಸಂಬಂಧ ಮಾಡುವವ ನಾನು, ಸಂಬಂಧ ಇಲ್ಲದಂತೆ ಮಾಡಿಬಿಡ್ತೇನೆ, ವಿಯೋಗ ಬೇರೆ ಮಾಡ್ತೇನೆ. ಮಣ್ಣಿನ ಕಣ ನೀರಿನ ಕಣದೊಟ್ಟಿಗೆ ಸೇರಿಕೊಂಡಾಗ, ಬೆಂಕಿಯ ಕಣದಕ್ಕೆ ಪ್ರವೇಶಗೈದಾಗ ಅದು ಮಡಿಕೆ ಆಗ್ತದೆ. ಮಣ್ಣಿನ ಕಣಗಳ ರಾಶಿ ಅದಕ್ಕೆ ನೀರಿನ ಪಸೆ ಸೇರಿಸಿ ಬೆಂಕಿಯಲ್ಲಿ ಬಿಸಿಯಲ್ಲಿ ಶಾಖ ಕೊಟ್ಟರೆ ಅದು ಮಡಕೆ ಆಗ್ತದೆ. ಅದನ್ನು ಹುಡಿ ಮಾಡಿದರೆ, ಪ್ರತ್ಯೇಕ ಮಾಡಿದರೆ ಅದರ ನೀರು ಆವಿ ಆಗ್ತದೆ, ಶಾಖದಿಂದ ಶಾಖ ಬೇರೆ ಆಗ್ತದೆ, ಕಣ ಬೇರೆ ಆಗ್ತದೆ. ಹೀಗೆ ಐಟಮ್ಸ್ ಮಾಡಿ ಕಣಗಳನ್ನು ಮಾಡಿಸಿ ಪ್ರತ್ಯೇಕವಾಗಿಸಿ ಪಂಚಭೂತಗಳನ್ನು ಇಟ್ಟುಬಿಟ್ಟಿದ್ದೇನೆ. ಒಟ್ಟು ಮಾಡುವವ ನಾನು. ಮನೆಯೊಳಗೆ ಪೆಟ್ಟಿಗೆಯಲ್ಲಿ ಒಂದು ಕಡೆಯಲ್ಲಿ ಸಕ್ಕರೆ ಹುಡಿ ಇರ್ತದೆ, ಇನ್ನೊಂದು ಕಡೆಯಲ್ಲಿ ಹಿಟ್ಟಿನ ಹುಡಿ ಇರ್ತದೆ, ಮತ್ತೊಂದರಲ್ಲಿ ತುಪ್ಪ ಇರ್ತದೆ, ಪಸೆ. ಆ ತುಪ್ಪದ ಪಸೆಯನ್ನು ಹಿಟ್ಟಿನ ಜೊತೆಯಲ್ಲಿ ಸಕ್ಕರೆ ಸೇರಿಸಿ ಕಟ್ಟಿದರೆ ಉಂಡೆ ಆಗ್ತದೆ, ಇಲ್ಲ ಅಂದರೆ ಪ್ರತ್ಯೇಕ ಇರ್ತದೆ. ಹೀಗೆ ಎಲ್ಲ ಕಣಗಳನ್ನು ಪ್ರತ್ಯೇಕಗೊಳಿಸಿ ಜಗತ್ತು ಲಯ ಮಾಡಿ ನಿನ್ನನ್ನು ನುಂಗಿ ಹಾಕಿ ಯಾರು ಇಲ್ಲದಂತೆ ಮಾಡಿ ಉಳಿಯುವವನು ನಾನೇ ಎಂದ ದೇವರು. ಇದು ಅವನದು ಲಾಸ್ಟ್ ಸ್ಟೇಟ್ಮೆಂಟ್. ಅಹಮೇವಾಸಂ ಅಗ್ರೇಚ ನಾನ್ಯದ್ಯತ್ ಸತಸತ್ಪರಂ ಪಶ್ಚಾತ್ ಅಹಂ ತ್ವಂ ಏತಚ್ಚ ಯೋ ವಶಿಷ್ಯೇತ ಸ್ವಸ್ಮಿ. ಉಳಿಯುವುದು ಯಾರು? ನಾನೊಬ್ಬನೇ. ಇಷ್ಟು ದೇವರು ಹೇಳಿದಾಗ ಚತುರ್ಮುಖನಿಗೆ ಸರಿ ಅರ್ಥ ಆಯ್ತು, ನೀನಿದ್ದೆ ಒಪ್ಪಿದೆ, ನೀನು ಉಳಿಯುತ್ತಿ ಅದು ಒಪ್ತೇನೆ. ಮಧ್ಯದಲ್ಲಿ ನಾನು ಬಂದೆ ಅಂತ ಹೇಳಿದ್ಯಲ್ಲ, ಹೌದು ನೀನು ಬಂದೆ. ನಾನು ಬಂದಾಗ ನೀನು ಯಾಕೆ ಕೇಳ್ತಾನೆ. ನೀನು ಯಾಕೆ? ನಾನಿದ್ದೇನಲ್ಲ, ನನಗೋಸ್ಕರ ಪ್ರಪಂಚ ತಂದೆ, ಪ್ರಪಂಚದಲ್ಲಿ ನಾನಿದ್ದೇನೆ, ನೀನು ಯಾಕೆ ಬೇಕು ಕೇಳ್ತಾನೆ. ಆಗ ದೇವರು ಹೇಳ್ತಾನೆ, ಹಾಗಾದರೆ ನನ್ನ ಇರವಿನ ವ್ಯವಸ್ಥೆ ಏನು ಅಂತ. ಸೃಷ್ಟಿಯ ಮೊದಲು ನಾನಿದ್ದೆ, ಸಂಹಾರದ ಬಳಿಕ ನಾನಿದ್ದೇನೆ, ನಡುವೆ ಸೃಷ್ಟಿಯಿಂದ ಸಂಹಾರದ ಒಳಗಿರುವ ಸ್ಥಿತಿಕಾಲದಲ್ಲಿ ದೇವರು ಯಾಕೆ ಅಂತಲ್ಲ ನಿನ್ನ ಪ್ರಶ್ನೆ. ನಾನು ಒಂದೊಮ್ಮೆ ಸ್ಥಿತಿಕಾಲದಲ್ಲಿ ಇಲ್ಲದಿದ್ದರೆ ನೀನಿಲ್ಲ ಅಂದ ದೇವರು. ಯಾಕೆಂದರೆ ನೀನಿರುವುದು ಅಂದರೆ ಏನು ಅರ್ಥ ಹೇಳಿದವ. ನಾನಿದ್ದೇನೆ, ನೀನು ಬಂದೆ ಅಂತ ನಾನು ಹೇಳಿದ್ದೆಲ್ಲ. ನೀನು ಬರುವುದು ಅಂದರೆ ಏನು ಅರ್ಥ? ನೀನಿರುವುದು ಅಂದರೆ ಏನು? ಋತೇರ್ಥಂ ಯತ್ ಪ್ರತೀಯೇತ ನ ಪ್ರತೀಯೇತ ಚಾತ್ಮನಿ ತದ್ ವಿದ್ಯಾದ ಆತ್ಮನೋ ಮಾಯಾಂ ಯಥಾ ಭಾಸಃ ಯಥಾ ತಮಃ. ನಾನು ಒಂದೊಮ್ಮೆ ಇಲ್ಲ ಆದರೆ ನೀನಿರುವುದಿಲ್ಲ ಅಂದ ದೇವರು. ಅದೇನು ಕೇಳಿದರೆ, ಎಲ್ಲ ನೀನಿರುವುದು, ಇಡೀ ಜಗತ್ತಿರುವುದು ನನ್ನ ಅಧೀನ ಅಂದ. ಅದಕ್ಕೆ ಹೆಸರು ಪ್ರತಿಬಿಂಬ ಅಂತ ಹೆಸರು. ದೇವರು ಬಿಂಬ, ಜೀವ ಪ್ರತಿಬಿಂಬ. ಭಗವಂತ ಬಿಂಬನಾಗಿದ್ದರಿಂದ ಈ ಜಗತ್ತಿನಲ್ಲಿರುವ ಜೀವರು ಅನಂತರು ಪ್ರತಿಬಿಂಬರಾಗಿ ಕಾಣುತ್ತಾರೆ. ಇಲ್ಲದಿದ್ದರೆ ಇಲ್ಲ. ದೇವರನ್ನು ಇಲ್ಲ ಅಂತ ಮಾಡಿ
ಈಗ ನಾವು ಕನ್ನಡಿ ಎದುರು ನಿಂತಿದ್ದೇವೆ, ಕನ್ನಡಿಯಲ್ಲಿ ನಮ್ಮದು ರಿಫ್ಲೆಕ್ಷನ್ ಪ್ರತಿಬಿಂಬ ಮೂಡುತ್ತದೆ. ನಾವು ಇಲ್ಲ ಅಂತಾದರೆ ಏನಾಗ್ತದೆ? ನಾವು ಇಲ್ಲ ಅಂತಾದರೆ ಪ್ರತಿಬಿಂಬ ಇಲ್ಲ ಆಗ್ತದೆ ಅಷ್ಟೇ, ಮತ್ತೆಂತ ಮಾಡುದು? ಅದನ್ನು ದೇವರು ಇಲ್ಲ ಅಂತಾದರೆ ನೀನಿಲ್ಲ ಅಂದ. ಯಥಾ ಭಾಸ ಯಥಾ ತಮಃ ಎರಡು ಕೊಟ್ಟ. ಯಥಾ ಭಾಸ ಅಂದರೆ ಆಭಾಸ ಅಂದರೆ ಪ್ರತಿಫಲನಕ್ಕೆ ಸಂಸ್ಕೃತದಲ್ಲಿ ಹೆಸರು. ಆಭಾಸ ಏವಚ ಅಂತ, ಆಭಾಸ ಗಾಭಾಸ ಪರಾವಭಾಸ ಅಂತ ಮಂತ್ರ. ರೂಪಂ ರೂಪಂ ಪ್ರತಿರೂಪೋ ಬಭುವ ಅಂತ ವೇದ. ಅದರಿಂದ ಭಗವಂತನ ಪ್ರತಿಬಿಂಬರು ಎಲ್ಲ ಜೀವರು ಅಲ್ಲ, ಒಂದು ದೇವರು ಇಷ್ಟು ಪ್ರತಿಬಿಂಬ. ಅದು ಹೇಗಾಗ್ತದೆ ಅಂದರೆ, ಅಯ್ಯ ನಾಚಿಕೆ ಆಗೋದಿಲ್ವ? ಸೂರ್ಯ ಇದ್ದಾನೆ ಒಬ್ಬ, ಹೌದು ಒಬ್ಬನೇ ಸೂರ್ಯ ಇರೋದು ಸರಿ, ಎಲ್ಲರ ಮನೆಯ ಬಾವಿಯಲ್ಲಿ ಅವನದ್ದು ಪ್ರತಿಫಲನ ಬೀಳುವುದಿಲ್ವ? ಕೆರೆ, ಬಾವಿ, ತೋಡು, ತಟ್ಟೆ, ನೀರು ಎಲ್ಲಿದ್ರು ನೀರೇನು ಚಂದವಾದ ಗೋಡೆ ಮೇಲೆ ಬೀಳುತ್ತದೆ, ಡಾಮರ್ ರಸ್ತೆ ಮೇಲೆ ಸೂರ್ಯನ ಪ್ರತಿಫಲನ ಬೀಳುತ್ತದೆ. ಯಾಕೆ ಬೀಳೋದಿಲ್ಲ? ಹೌದಲ್ಲ ಮಾಹಿತಿ ಸರ್. ಹಾಗಾದರೆ ಒಂದು ದೇವರು ಎಲ್ಲರೂ ಪ್ರತಿಬಿಂಬ. ಎಲ್ಲಿ ಎಲ್ಲಿ ಕನ್ನಡಿ ಉಂಟೋ, ಎಷ್ಟು ಬಗೆಯ ಕನ್ನಡಿ ಉಂಟೋ, ಯಾವ ಬಗೆಯ ಕನ್ನಡಿ ಉಂಟೋ ಅದೆಲ್ಲದರಲ್ಲಿ ಕನ್ನಡಿ ಆಗಬೇಕು ಅಂತಿಲ್ಲ. ಹೊಳಪುವ ಯಾವುದೇ ಪ್ರತಿಫಲನ ಯೋಗ್ಯವಾದ ಯಾವ ವಸ್ತುಗಳಿದ್ದರೂ ಆಗ್ತದೆ ಪ್ರತಿಫಲನಕ್ಕೆ. ಅದನ್ನು ದೇವರು ಇಲ್ಲದಿದ್ದರೆ ಪ್ರತಿಬಿಂಬ ಇಲ್ಲ. ನೆರಳಿದ್ದಾಗೆ ಅಂತ ದೇವರು ಇನ್ನೊಂದು ಕಥೆ ಹೇಳ್ತಾನೆ, ಇದು ಗಮ್ಮತ್ತುಂಟು. ಪ್ರತಿಬಿಂಬ ಅದಕ್ಕೊಂದು ಅಸ್ಪಷ್ಟತೆ. ಕೆಲವೊಮ್ಮೆ ಪ್ರತಿಬಿಂಬವನ್ನು ಹಿಡಿದು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಆದರೆ ಪ್ರತಿಬಿಂಬ ಕೆಲಸ ಮಾಡ್ತಾರೆ. ಗಮ್ಮತ್ತಿದೆ. ಪ್ರತಿಬಿಂಬ ಅಂದರೆ ಫೋಟೋ ಒಂದು ತಗೊಳ್ಳಿಬೇಕಾದ್ರೆ ಇನ್ನೂ ಒಂದು ಅರ್ಥ. ಫೋಟೋದಲ್ಲಿ ಅಸ್ತಿತ್ವ ಏನಿದೆ ನಮ್ಮದು, ಆದರೆ ಫೋಟೋ ಇಲ್ಲದಿದ್ದರೆ ಕೆಲಸ ಆಗುವುದಿಲ್ಲ. ಎಷ್ಟು ಜನರದ್ದು ಫೋಟೋ ಎಲ್ಲ ತೂಗಿ ಹಾಕುವುದಿಲ್ಲ ನೋಡಿ. ಕೆಲವರದ್ದು ತಲೆ ಮಾತ್ರ, ಅದಕ್ಕೆ ಉದ್ಬತ್ತಿ ಹಚ್ಚುತ್ತಾರೆ ಆಗ್ಬೋದು. ಕೆಲವರದ್ದು ಎದೆವರೆಗೆ ಮಾತ್ರ, ಪಾಸ್ಪೋರ್ಟ್ ಸೈಜ್ ಅಂದರೆ ಎದೆವರೆಗೆ ಮಾತ್ರ. ಕೆಲವರದ್ದು ಇಡೀ ದೇಹ ಇರ್ತದೆ. ನಮಗೇನಾದ್ರು ಹೆಚ್ಚಿನ ಮನೆಯಲ್ಲಿ ತಂದೆ ತಾಯಿಗಳ ಫೋಟೋ ಉಂಟು ಕೇಳಿದರೆ ಉಂಟು, ಎಲ್ಲ ಅರ್ಧರ್ಧೆ ಕಟ್ಟೆ ವಿಚಿತ್ರ, ಯಾಕೆ ಅರ್ಥ ಆಗೋದಿಲ್ಲ. ಇಡೀ ಕೂತದ್ದು ದೇಹದ ಚಿತ್ರ ಇಲ್ಲ. ಅದರಿಂದ ಫೋಟೋದಲ್ಲಿ ಹೇಗೋ ಹಾಗೆ ಅಸ್ತಿತ್ವ ಅವ್ಯವಸ್ಥೆ. ಪ್ರತಿಬಿಂಬಕ್ಕೂ ಹಾಗೆ. ಪ್ರತಿಬಿಂಬ ಸಣ್ಣ ಕನ್ನಡಿ ಆದರೆ ಮೋರೆ ಮಾತ್ರ ಕಾಣೋ ಪ್ರತಿಬಿಂಬ. ಕೆಲವರದ್ದು ಪ್ರತಿಬಿಂಬ ಕೆಲವು ಕನ್ನಡಿಯಲ್ಲಿ ದಪ್ಪ ಕಾಣ್ತಾರೆ, ಅವರು ಖುಷಿ ಆಗ್ತದೆ ಅವರಿಗೆ. ನಾನು ಇಷ್ಟು ದಪ್ಪ ಆಗಿದ್ದೀನಿ, ಖುಷಿ ಆಗ್ತದೆ. ಊಟ ಮಾಡಿ ದಪ್ಪ ಆದದ್ದು ಖುಷಿ. ಕೆಲವರು ತೆಳ್ಳಗೆ ಕಂಡದ್ದು ನೋಡಿ ಇನ್ನು ಸಮ ತಿನ್ಲಿಕ್ಕೆ ಹೋಗ್ತಾರೆ, ಅದು ಕನ್ನಡಿ ಮಿಸ್ಟೇಕ್ ಇದೆ. ಕೆಲವರು ಉಬ್ಬು, ಕೆಲವರು ತಗ್ಗು, ಏನೇನು ವಿಚಿತ್ರ ವಕ್ರ ಕನ್ನಡಿಗಳಿರ್ತವೆ. ಅದಕ್ಕೆ ಕೃಷ್ಣ ದೇವರು ಹೇಳ್ತಾನೆ, ಯಥಾ ತಮಃ ಅಂದ, ನೆರಳಿನ ಹಾಗೆ ಅಂದ. ನೆರಳು ಹೇಗೆ ಮನುಷ್ಯನನ್ನು ಅನುಸರಿಸಿಕೊಂಡು ಬರ್ತದೆ, ನೆರಳಿಗೇನು ಬೇಕು? ನೆರಳಿಗೇನು ಬೇಡ, ಬೆಳಕು ಬೇಕಷ್ಟೇ. ನೆರಳು ನೋಡಬೇಕಾದ್ರೆ ಬೆಳಕು ಬೇಕಷ್ಟೇ. ಅದನ್ನು ಇಡೀ ಜಗತ್ತಿನ ಜೀವರು ನಿತ್ಯವೇ, ಜೀವರೇನು ಇಲ್ಲ ಆಗುವುದಿಲ್ಲ. ಆದರೆ ದೇವರವರನ್ನು ಕಾಣಿಸಬೇಕು, ಸೃಷ್ಟಿಗೆ ತರಬೇಕು, ಆಗ ಬೆಳಕಾಗಬೇಕು. ಅದಕ್ಕೆ ನನಗೆ ಬೆಳಕಾದಾಗ ಜಗತ್ತು ನೆರಳಿನಂತೆ ಜೀವರ ರಾಶಿಗಳು ಕಾಣಲಿಕ್ಕೆ. ಆದರೆ ಪ್ರತ್ಯೇಕವೇ. ನೆರಳು ಅವನಲ್ಲ, ಪ್ರತಿಬಿಂಬ ಅವನು ಅಲ್ಲ. ಪ್ರತಿಬಿಂಬ ಬೇರೆ, ಇವನು ಬೇರೆ. ಪ್ರತಿಬಿಂಬ ಊಟ ಮಾಡುವುದಿಲ್ಲ, ಇವ ಊಟ ಮಾಡ್ತಾನೆ. ನಾಳಿಂದ ಪ್ರತಿಬಿಂಬಕ್ಕೆ ತಿನ್ನಿಸಿದ್ರೆ ಆಯ್ತಾ? ಅವನೇ ಪ್ರತಿಬಿಂಬ ಎನ್ನುವುದು ಅವನೇ ಆಗಿದ್ರೆ. ಕೆಲವರು ಹೇಳುದು ಜೀವನು ದೇವರು ಒಂದೇ ಅಲ್ವಾ, ಒಂದೇ ಪ್ರತಿಫಲ ಅಲ್ವಾ? ಹೌದು, ಪ್ರತಿಬಿಂಬ ಒಂದೇ ಆಗುದು. ಹೇಗೆ? ಪ್ರತಿಬಿಂಬ ಬೇರೆ. ಪ್ರತಿಬಿಂಬವನ್ನು ಹುಡಿ ಮಾಡ್ಬೋದು, ಹೊಡಿಬೋದು. ಗ್ಲಾಸ್ ಹುಡಿ ಮಾಡಿದರೆ ಪ್ರತಿಬಿಂಬ ಹಾಳಾಗ್ತದೆ. ಪ್ರತಿಬಿಂಬಕ್ಕೆ ವೇಷ ಹಾಕ್ಬೋದು ಕೂತ್ಕೊಂಡು, ಗಮ್ಮತ್ತಿರ್ತದೆ. ಕೆಲವರಿಗೆ ನಿಲುವು ಗನ್ನಡಿ ಎದುರು ನಿಂತು ಖುಷಿ ಮಾಟ್ಟು ನೆಗಾಡ್ತಾರೆ. ಅದು ನೆಗಾಡಿದ್ದಕ್ಕೆ ಅದಕ್ಕೆ ಮೀಸೆ ಹಾಕಿ ಬಿಡ್ತಾರೆ. ಅವ್ರ ಕೈಯಲ್ಲಿ ಕಾಡಿಗೆ ಇರ್ತದೆ, ಅದಕ್ಕೆ ಮೀಸೆ ಎಳುತ್ತಾರೆ. ಮೀಸೆ ಎಳೆದ ತಕ್ಷಣ ಮೋರೆ ಮೀಸೆ ಬಂತ ಇಲ್ಲ, ಪ್ರತಿಬಿಂಬಕ್ಕೆ ಬಂತು, ಗಮ್ಮತ್ತು ಮಾಡ್ತಾರೆ. ಆ ಹುಡುಗಿಯು ಪ್ರತಿಬಿಂಬವನ್ನು ಹುಡುಗ ಮಾಡ್ತದೆ, ತಾನು ಹುಡುಗಿಯಾಗಿರ್ತದೆ, ನನಗೆ ಅರ್ಥ ಕೂತ್ಕೊಳ್ತದೆ. ಹೀಗೆಲ್ಲ ಗಮ್ಮತ್ತಿರ್ತದೆ. ಅದರಿಂದ ಪ್ರತಿಬಿಂಬ ಬೇರೆ, ಅವನು ಬೇರೆ. ಬಿಂಬ ಬೇರೆ, ಪ್ರತಿಬಿಂಬ ಬೇರೆ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ. ಕೃಷ್ಣ ಹೇಳ್ತಾನೆ, ಇಡೀ ಜಗತ್ತು ನನ್ನದೇ ಪ್ರತಿಬಿಂಬ, ಪ್ರತಿಫಲನ. ಆದರೆ ನಾನು ಅಲ್ಲ, ನನಗದಕ್ಕೇನು ಸಂಬಂಧವೇ ಇಲ್ಲ. ಆದ್ದರಿಂದ ಪ್ರತಿಬಿಂಬದ ಕಲೆ ನೀವು ಕಳೆದ್ರೆ ಬಿಂಬ ಅಳುವುದಿಲ್ಲ, ಅದರ ಬಿಂಬ ತಲೆ ಹಾಗೆ ಉಂಟು. ಇಷ್ಟು ಅರ್ಥ ಮಾಡಿಕೊಳ್ಳಿ. ಇದನ್ನು ಹೇಳಿದರು. ತಮ್ಯತ್ ಪ್ರತೀಯೇತ ನ ಪ್ರತೀಯೇತ ಚಾತ್ಮನಿ ತದ್ ವಿದ್ಯಾತ್ ಆತ್ಮನೋ ಮಾಯಾಮ್. ಇದು ಆತ್ಮನ, ಪರಮಾತ್ಮನ ಮಹಿಮೆ. ದೇವರ ವೈಭವ ಎಲ್ಲಿ ಉಂಟು ಕೇಳಿದರೆ ಇದರಲ್ಲೇ ಉಂಟು. ಪ್ರತಿಬಿಂಬಕ್ಕೆ ಬಿಂಬದ ಅಧೀನತ್ವ ಉಂಟು. ಪ್ರತಿಬಿಂಬದಲ್ಲಿ ಎಲ್ಲಿ ಅದನ್ನು ನಿಮಗೆ ಕೈ ಮೇಲೆ ಮಾಡಬೇಕು ಅಂತಿದ್ರೆ ಎಂತ ಮಾಡಿದರೆ ಕೈ ಮೇಲೆ ಹೋಗೋದಿಲ್ಲ, ಮತ್ತೆ ನೀವು ಕೈ ಮೇಲೆ ಮಾಡಬೇಕಷ್ಟೆ. ಬಿಂಬ ಕೈ ಮೇಲೆ ಮಾಡಿದರೆ ಅದಕ್ಕೆ ಪ್ರತಿಬಿಂಬಕ್ಕೆ ಕೈ ಮೇಲೆ ಮಾಡಲಿಕ್ಕೆ ಬರ್ತದೆ. ಅದರಿಂದ ಬಿಂಬದ ಅಧೀನ ಸಮಸ್ತ ಜೀವ ಜಗತ್ತು. ಒಳಗೆ ನಿಂತು ಭಗವಂತ. ಅದಕ್ಕೆ ನಾನು 2 ಉದಾಹರಣೆ ಕೊಡೋದುಂಟು ಯಾವಾಗ. ಈ ಭಗವಂತ ಹೇಳಿದ ಕತೆಗೆ ಒಂದು ತಟ್ಟಿರಾಯ ದೂರದಲ್ಲಿ ಪರ್ಯಾಯಕ್ಕೆ ಬಂದ ಮಕ್ಕಳೆಲ್ಲ ಹೇಳಿದಂತಡು ಕರೆದು ಅಪ್ಪ ತಟ್ಟಿರಾಯ ಕುಣಿತಾನೆ ಅಂತ. ಇಲ್ಲಪ್ಪ, ತಟ್ಟಿರಾಯ ಕುಣಿಯುವುದಲ್ಲ. ಅಲ್ಲ, ತಟ್ಟಿರಾಯ ಬತ್ತೆ ಇಲ್ಲ, ತಟ್ಟಿರಾಯ ಅಲ್ಲ, ಅದ್ರೊಳಗಿದ್ದಾನೆ ಹೇಳೋದು. ಅದು ಕೇಳೋದೇ ಇಲ್ಲ. ತಟ್ಟಿರಾಯ ಸೂರ ಕೈ ಬಂದೋಗೋಣ ಹೇಳ್ತದೆ. ನಮಗೆ ಹೇಗೆ ಒಳಗಿದ್ದವನು ಅರ್ಥ ಆಗುವುದಿಲ್ಲ ಮಗುವಿಗೆ ಎಷ್ಟು ಹೇಳಿದರು. ಅದು ಆ ತಟ್ಟಿರಾಯ ಕತ್ತಿರಾಯ ಅಂತ ಹೇಳಿಕೊಂಡು ಏನು ಗಮ್ಮತ್ತು ಮಾಡ್ತದೆ. ನಾವು ಎಷ್ಟು ಅದಕ್ಕೆ ಬೋಧೆ ಹೇಳಿದ್ರೆ ಅದು ಒಪ್ಪುವುದಿಲ್ಲ. ಹೊರಗೆ ಬಂದು ತೋರಿಸಿಕೊಟ್ರು ಅವು ಬೇತೆಯರ, ಇದು ಬೇತೆ ತಟ್ಟಿರಾಯ ಅಂತದೆ, ಮತ್ತೆ ಅದು ಒಪ್ಪುವುದಿಲ್ಲ. ಹಾಗೆ ಒಳಗೆ ಕೂತು ಭಗವಂತ ಎಲ್ಲವನ್ನು ಮಾಡ್ತಾನೆ. ನೋಡುವುದು, ಮಾತಾಡುವುದು, ತಿಳಿಯುವುದು, ಕೇಳುವುದು ಎಲ್ಲವೂ ಅವನಿಲ್ಲದಿದ್ದರೆ ತೇನ ವಿನ ತೃಣಮಪಿ ನ ಚಲತಿ. ಪ್ರತಿಯೊಂದು ಪದಾರ್ಥದಲ್ಲಿ ಎಷ್ಟು ಸಣ್ಣದಿರಲಿ ಎಷ್ಟು ದೊಡ್ಡದಿರಲಿ. ಇನ್ನೊಂದು ದೃಷ್ಟಾಂತ, ಇದು ಒಳಗಿನಿಂದ ದೇವರ
ಕುಣಿತ ಮಣಿತ. ಹೊರಗಿನಿಂದ ದೇವರ ವೈಭವ ಹೇಗೆ ಕೇಳಿದರೆ ಗರ್ಭಿಣಿ ಇದ್ದಾಗೆ. ಗರ್ಭಿಣಿ ಒಳಗೆ ಹೊತ್ತುಕೊಂಡಿದ್ದಾಳೆ ಮಗುವನ್ನು, ಹೊರಗೆ ಅವಳಿದ್ದ, ಅವಳು ಪೂರ್ತಿ ಹೊತ್ತುಕೊಂಡಿದ್ದಾಳೆ. ಎಲ್ಲ ಚಲನ ವರ್ಣಗಳ ಬಗ್ಗೆ ಎಲ್ಲೇ ಅವಳಿಗೆ ಗೊತ್ತಾಗ್ತಾ ಇದೆ, ಹೇಗೋ ಹಾಗೆ. ಆದ್ದರಿಂದ ಹೊರಗಿನಿಂದ ಭಗವಂತ ಬ್ರಹ್ಮಾಂಡ ಗರ್ಭನಾಗಿ ಇಡೀ ಬ್ರಹ್ಮಾಂಡವನ್ನೇ ಹೊತ್ತಿದ್ದಾನೆ. ಬ್ರಹ್ಮಾಂಡದ ಹೊರಗೆ ಏನಿದೆ? ಸ್ಪೇಸ್. ಅದೇ ಯಾರು? ಅದು ದೇವರು. ಆಕಾಶವತ್ ಸರ್ವಗತಶ್ಚ ನಿತ್ಯ. ದೇವರು ಹೇಗಿದ್ದಾನೆ ಕೇಳಿದರೆ ಜಸ್ಟ್ ಲೈಕ್ ಸ್ಪೇಸ್ನಾಗಿದ್ದಾನೆ. ಯಾವುದೇ ಆಕಾರ ವಿಕಾರಗಳಿಲ್ಲ, ಯಾವುದರ ಸ್ಪರ್ಶ ಇಲ್ಲ. ಹಾಗೆ ಅನಂತವಾದ ಸ್ಪೇಸಿನಲ್ಲಿ ಇಡೀ ಬ್ರಹ್ಮಾಂಡ ಎನ್ನುವ ಗೋಲ ಭಗವಂತನ ಹೊಟ್ಟೆಯೊಳಗಿದ್ದಾಗೆ. ಇಷ್ಟು ಬಹಳ ವಿಚಿತ್ರವಾಗಿ ಭಗವಂತನ ಬಗ್ಗೆ 2 ದೃಷ್ಟಾಂತದಿಂದ ಅರ್ಥ ಮಾಡಿಸ್ಲಿಕ್ಕೆ ಹೇಳಿಬಿಟ್ರು. ಕೇಳಿದ ಖುಷಿ ಆಯಿತು. ಆದರೆ ಒಂದು ಮತ್ತೆ ಸಂಶಯ ಉಳಿದು ಚತುರ್ಮುಖನಿಗೆ. ನೀನು ಒಳಗಿದ್ರೆ ನಮ್ಮನ್ನೆಲ್ಲ ಪ್ರತಿಯೊಂದು ಕಡೆಯಲ್ಲಿಯೂ ಕೈ ಕಾಲು ಎಲ್ಲದರೊಳಗೂ ನಿಂತು ನೀನು ನಿದ್ದು ಬಿಟ್ರೆ, ನನಗೆ ಎಲ್ಲಿಯಾದರೂ ಕೈಗೆ ಫ್ರ್ಯಾಕ್ಚರ್ ಆದರೆ, ಗಾಯ ಆದರೆ, ತೊಂದರೆ ಆದರೆ, ಅಥವಾ ಹೊಟ್ಟೆಗೆ ಏನಾದರೂ ಆಗಿಬಿಟ್ರೆ ಪಾಪ ನಿನಗೆ ಸಂಕಟ ಆಗ್ತದಲ್ಲ ಅಂತ. ಆಗೋದಿಲ್ಲಯ್ಯ ಅಂತ. ಹಾಗೆಲ್ಲ ಇಲ್ಲೇ ಇಲ್ಲ, ಸುದ್ದಿಯೇ ಇಲ್ಲ. ನಾನು ಮತ್ತು ಇಷ್ಟು ಸಣ್ಣ ವಿಷಯ ಆಯಿತು. ದೊಡ್ಡ ವಿಷಯ ಅಂದರೆ ನೀನು ಎಲ್ಲ ಕಡೆ ಇದ್ದು ಹೇಳಿದರೆ, ಆ ಮಲದಲ್ಲಿಯೂ ಹೇಲಿನಲ್ಲಿಯೂ ಅದರಲ್ಲಿ ಎಲ್ಲ ನೀನು ಇದ್ದು ಹೇಳಿದರೆ ವಾಸನೆ ಕಷ್ಟ ಆಗ್ತದಲ್ಲ. ನಮಗೆ ಮೆಟ್ಟಿದರೆ ಇಷ್ಟ ಆಗುವುದಿಲ್ಲ. ನೀನು ಅದರೊಳಗೆ ಮಲಗಿದ್ದು ಹೇಳಿದರೆ ಹೇಗೆ ಕತೆ ಆಗೋದು? ಎಂಥ ಕತೆ ಅಂತ. ಹೀಗೆ ತಿಪ್ಪೆಗಳು, ರಾಶಿಗಳು, ಕಸಗಳು, ಹಾಳು ಮನುಷ್ಯರು, ಕೆಟ್ಟವರು, ಕೆಟ್ಟ ಪ್ರಾಣಿಗಳು, ನೀಚ ಜಂತುಗಳು, ನಾಯಿ ಇದೆಲ್ಲದರಲ್ಲಿಯೂ ದೇವರುಂಟು ಹೇಳಿದಾಗ ದೇವರ ಅಸ್ತಿತ್ವಕ್ಕೆ ಬಹಳ ಕಮ್ಮಿಯಾಗಿ ಬಿಡ್ತದೆ. ಅದೆಲ್ಲ ಇಷ್ಟ ಆಗುವುದಿಲ್ಲ ಅಂತ ಹೇಳಿ ಯೋಚನೆ ಮಾಡಿದ ಹೇಳ್ತಾನೆ, ಹಾಗಲ್ಲ. ಯಥಾ ಮಹಾಂತಿ ಭೂತಾನಿ ಭೂತೇಶು ಉಚ್ಚಾವತೇಶು ಚ ಪ್ರವಿಷ್ಟಾನಿ ಅಪ್ರವಿಷ್ಟಾನಿ ನತಾತೇಶು ನತೇಶ್ವಹಂ ಅಂತ. ನೋಡು, ಮನೆಯೊಳಗೆ ಗಾಳಿ ಉಂಟು. ಮನೆಗೆ ಬೆಂಕಿ ಇದ್ದರೆ ಗಾಳಿ ಸುಟ್ಟೋಗ್ತದ? ಅದೆಂತ ಕೇಳಿದ? ಅದೇ ಏನಾಗುತ್ತೆ? ಮನೆಗೆ ಯಾರಾದರೂ ಗುದ್ದಿದ್ರೆ ಗಾಳಿಗೆ ಏಟು ಬೀಳ್ತದ? ಮನೆಯೊಳಗಿನ ಆಕಾಶಕ್ಕೆ ಏನಾದರೂ ತೊಂದರೆ ಆಗ್ತದ? ಇಲ್ಲ. ಗಾಳಿಗಳು, ಆಕಾಶಗಳು ಯಾವ ನೆಲೆಯಲ್ಲಿ ಎಲ್ಲಿದ್ದರೂ ಮಡಕೆ ಒಳಗೆ ಗಾಳಿ ಉಂಟು. ನಾವು ಮಡಕೆಗೆ ಕೋಲಲ್ಲಿ ಹೊಡೆದೆವು, ಮಡಕೆ ಹುಡಿ ಆಯಿತು, ಗಾಳಿ ಹುಡಿ ಆಯಿತು ಹೇಳ್ತಾರೆ ಯಾರಾದರೂ. ಗಾಳಿ ಹುಡಿ ಆಗುವುದಿಲ್ಲ. ಒಳಗೆ ಗಾಳಿ ಇದ್ದದ್ದು ಹೊರಗಿನ ಗಾಳಿ ಹುಡಿ ಮರ್ಜೆ ಆಯಿತು ಅಷ್ಟೇ. ಇಷ್ಟರವರೆಗೆ ನಾವು ಘಟಾಕಾಶ ಮಠಾಕಾಶ ಅಂತ ಪ್ರತ್ಯೇಕ ಹೇಳ್ತಿದ್ದೆವು. ಕಿವಿಯೊಳಗೊಂದು ಜಾಗ ಇದೆ, ಈ ಕಿವಿಯೊಳಗೊಂದು ಜಾಗ ಇದೆ ಅಂತ. ಎಲ್ಲ ಹೋಗಿಬಿಟ್ರೆ ಇಲ್ಲ, ಒಂದೇ ಆಯಿತು. ಹೊರಗಿನ ಆಕಾಶದಲ್ಲಿ ಗಾಳಿ ಹಾಗೆ. ಅದರಿಂದ ಹೊರಗಿನ ಒಳಗಿನ ಗಾಳಿ ನಾವು ಉಪಾಧಿ ಭೇದದಿಂದ ಹೇಳಿದ್ದಷ್ಟೇ. ಬಾಯಿಯೊಳಗೆ ಮುಚ್ಚಿಕೊಂಡು ಗಾಳಿ ಉಂಟು ಅಂತ ಹೇಳುತ್ತೇವೆ. ಮತ್ತೇನು, ಬಾಯಿ ತೆರೆದ್ರೆ ಗಾಳಿ ಇಲ್ಲ ಹೇಳ್ತೀವಿ. ಅದೇ ರೀತಿಯಾಗಿ ಭಗವಂತ ಹೇಳ್ತಾನೆ, ನನಗೇನಾಗುವುದಿಲ್ಲ, ನಾನು ಎಲ್ಲರೊಳಗಿದ್ದೇನೆ, ಆದರೆ ನಾನು ಎಲ್ಲರಿಂದ ಹೊರಗೂ ಇದ್ದೇನೆ. ನನಗೇನು ಯಾವುದರೊಳಗೂ ತೊಂದರೆ ಆಗುವುದಿಲ್ಲ, ಘಾಸಿ ಆಗುವುದಿಲ್ಲ. ನಾನು ಮೂರ್ತ ಪದಾರ್ಥನೇ ಅಲ್ಲ. ಸಾಮಾನ್ಯ ಜೀವಕ್ಕೇನೆ ಅಚ್ಛೇದ್ಯೋಯ ಮದಾಖ್ಯೋಯ ಮಕ್ಕಳೇದ್ಯೋ ಶೋಷೇವಚ ಅಂತಾರೆ. ಅದು ಏನು ನೀರಲ್ಲಿ ಹಾಳಾಗುವುದಿಲ್ಲ, ಬೆಂಕಿಯಲ್ಲಿ ಸುಟ್ಟೋಗುವುದಿಲ್ಲ, ಮೇಲಿಂದ ಕೆಳಗೆ ಗುದ್ದಿದ್ರೆ ಹಾಳಾಗುವುದಿಲ್ಲ ಅಂತ ವಿಚಿತ್ರವಾದಂಥ ವಸ್ತು ಅದು. ಚಿದ್ದು ಸ್ವರೂಪ, ಜಡ ವಿಷಯವೇ ಅಲ್ಲ, ಪ್ರಾಕೃತ ಪ್ರಪಂಚಕ್ಕೆ ನಿಲುಕುವುದೇ ಇಲ್ಲ. ಹಾಗಿರುವಾಗ ಭಗವಂತನ ಸುದ್ದಿಯನ್ನು ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ, ಅವನು ಪರಮನಿತ್ಯ, ಏನು ವಿಕಾರಗೊಳ್ಳದವ, ಪರಮಚಿತ್ತಿದ್ದಾನೆ. ಅಂತಹ ಭಗವಂತನ ಎಚ್ಚರಗೊಟ್ಟು ದೊಡ್ಡ ಭೂತ ತತ್ವಗಳಂತೆ ನಾನೇನು ವಿಕಾರಗೊಳ್ಳುವ ವ್ಯಕ್ತಿಯಲ್ಲ ಅಂತ ಭಗವಂತ ಹೇಳಿಬಿಟ್ಟ. ಇನ್ನು ಡೌಟ್ ಉಂಟ ಕೇಳಿದ್ರು, ಏನು ಆಯಿತು, ಪ್ರಶ್ನೆಗೆ ಉತ್ತರ ಮುಗಿಯಿತು. ಏತಾವದೇವ ಜಿಜ್ಞಾಸ್ಯಂ ತತ್ವ ಜಿಜ್ಞಾಸುನಾತ್ಮನಃ ಅನ್ವಯ ವ್ಯತಿರೇಕಾಭ್ಯ ಮೆಚ್ಚ ಸರ್ವತ್ರ ಸರ್ವದ. ತಿಳ್ಕೊಳ್ಳಿಗಿರುವುದು ಇಷ್ಟೇ ಸಂಗತಿ, ಭಗವಂತನ ಬಗ್ಗೆ, ಜೀವನ ಬಗ್ಗೆ, ಪ್ರಪಂಚದ ಬಗ್ಗೆ. ಅದರ ಆಚೆಗೂ ಏನು ಇಲ್ಲ ಅರ್ಥ ಮಾಡಿಕೊಂಡ್ರೆ. ಆದರೂ ಜನ ತಬ್ಬಿಬ್ಬಾಗ್ತಾರೆ, ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋದು. ಅವರ ಬದುಕಿನಲ್ಲಿ ಆಗುವ ಅನುಭವಗಳಿಂದ ಇದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಪ್ರಪಂಚ ಪ್ರತ್ಯೇಕವಾಗಿ ಇದೆ, ಅದು ತಯಾರು ಮಾಡಿದ್ದು. ಆನಂತರ ಅದರದ್ದು ನಾಶ ಆಗ್ತದೆ. ಕುಂಬಾರ ಇದ್ದಾನೆ, ಮಣ್ಣು ಇದೆ, ಮಡಿಕೆ ಮಾಡ್ತಾನೆ. ಕುಂಬಾರ ಮಡಿಕೆ ಆಗುವುದಿಲ್ಲ, ಅವ ಮಡಿಕೆ ಮಾಡುವವ ಕರ್ತೃ, ಅವ ಪ್ರತ್ಯೇಕ. ಕುಂಬಾರ ಅಂದರೆ, ಮಡಿಕೆ ಅಂದರೆ ಒಂದು ದೊಡ್ಡ ಬಾಂಡೆ ಮಣ್ಣಿನದ್ದು, ಅದು ಬ್ರಹ್ಮಾಂಡ. ಹಾಗೆ ಕುಂಬಾರನಾಗಿ ದೇವರು ನಿರ್ಮಾಣ ಮಾಡುವವ. ಆ ಮಾಡಲಿಕ್ಕೆ ಮೆಟೀರಿಯಲ್ ಮಣ್ಣು, ನೀರು, ಗಾಳಿ ಮುಂತಾದ್ದು. ಇದು ಭೌತವಾದ, ಅದು ಜಡ, ಅದು ಜೀವ ಇಲ್ಲ, ಅದರಲ್ಲಿ ಏನಿಲ್ಲ. ಇವ ಮಣ್ಣು ಕಲಸುವಾಗ ಯಾರು ಬೊಬ್ಬೆ ಹೊಡೆಯುವುದಿಲ್ಲ, ಅದು ಮಣ್ಣು ಜಡ ಆದಷ್ಟು. ಅದು ಜಡವಾದದ್ದು, ಕಣಭೂತವಾದದ್ದು ಹಾಗೆ ನಿತ್ಯವಾಗಿರುತ್ತದೆ. ಕುಂಬಾರ ಎನ್ನುವ ಚಿತ್ತ ಚೇತನ ಇದ್ದಾನೆ, ಮಾಡುವವ. ಆದ ಮಡಿಕೆ ಎನ್ನುವುದು ವಿಕಾರ ಅಷ್ಟೇ, ಮಣ್ಣಿನ ವಿಕಾರ. ಹೊಡೆದ್ರೆ ಮಣ್ಣೆ, ಅದಕ್ಕೆ ನೀರು ಬೆರೆಸಿದ್ದಾರೆ, ಅದಕ್ಕೆ ಬೆಂಕಿ ಹಾಕಿದ್ದಾರೆ, ಬಣ್ಣ ಹಾಕಿದ್ದಾರೆ ಅಷ್ಟೆ. ಆದರೆ ಕುಂಬಾರ ಮಡಿಕೆ ಮಾಡುವಾಗ ಬೇಸರ ಪಡ್ತಾನೆ. ಯಾಕೆ? ಆಯಾಸ ಆಗ್ತದೆ ಅವನಿಗೆ, ಕಷ್ಟಪಡ್ತಾನೆ, ಮಣ್ಣಿನೊಟ್ಟಿಗೆ ಗುದ್ದಾಡ್ತಾನೆ, ಕೈಯಲ್ಲಿ ಕೆಸರಾಗ್ತದೆ, ಮೈಯಲ್ಲಿ ಬೆವರಾಗ್ತದೆ, ತಲೆಯಲ್ಲಿ ಬಿಸಿ ಆಗ್ತದೆ. ಯಾಕೆಂದರೆ ಯಾರು ತಗೊಳ್ತಾರೆ ಗೊತ್ತಿಲ್ಲ. ಈಗ ಚಂದ ಡಿಸೈನ್ ಮಾಡಿಟ್ಟಿದ್ದಾನೆ ಮಡಿಕೆ,
ಯಾರು ಬೇಕಾದರೆ ಪಾಟ್ ಆಗ್ತದೆ, ಗಿಡ ನೆಡಬಹುದು ಅಂತ ಹೇಳ್ತಾನೆ, ಮನೆಯಲ್ಲಿ ಡೆಕೋರೇಟಿವ್ ಆಗಿ ಆ್ಯಂಟಿಕ್ ಪೀಸ್ ಆಗಿ ಇಟ್ಕೊಳ್ಳಿ ಅಂತಾರೆ, ಜೋತಾಡಿಸಿ ಅಂತಾರೆ. ಎಲ್ಲ ಜನ ಹೇಳ್ತಾರೆ ಏನೋ ನಾವು ಪ್ಲಾಟಲ್ಲಿ ಇರೋದು ಮಾರಿ ಜಾಗ ಎಲ್ಲಿ ಉಂಟು ಕೇಳ್ತಾರೆ, ನಿನ್ನ ಮಂಡೆ ಮೇಲೆ ಉಂಟ ಕೇಳ್ತಾರೆ. ಆಯ್ತಲ್ಲ, ಹೊತ್ತಾಗಿ ಹೋಗ್ತಾನೆ. ಅವ ಪಾಪ ಹೊತ್ಕೊಂಡು ಹೋಗಿ ಮನೆಯಲ್ಲಿ ಕೇಳ್ತಾನೆ ಯಾರಿಗಾದ್ರೂ ಬೇಕಾ ಅಂತ, ಬೇಸರ ಪಟ್ಟುಕೊಳ್ತಾನೆ. ಆದ್ದರಿಂದ ಅವನು ನಿರ್ಮಾಣ ಮಾಡಿದ್ದರಲ್ಲಿ ಬೇಸರ ಇದೆ, ತಲೆಬಿಸಿ ಇದೆ, ಮೈ ಕೆಸರಾಗಿದೆ. ಆನಂತರ ಅವನಿಗೆ ಭವಿಷ್ಯ ಗೊತ್ತಿಲ್ಲ, ನಾಳೆ ಮಾರಾಟ ಆಗಿ ಹೋಗ್ತದ ಗೊತ್ತಿಲ್ಲ, 100 ತಯಾರು ಮಾಡಿದರೆ 50 ಹುಡಿ ಆಗ್ತದ ಗೊತ್ತಿಲ್ಲ. ಎಲ್ಲಿಯಾದರೂ ಗಮ್ಮತ್ತಲ್ಲಿ ಎಲ್ಲಿಯಾದರೂ ಒಂದು ದೊಡ್ಡ 2 ಬಸವಗಳು ಬೋರಿಗಳು ಲಡಾಯಿ ಮಾಡಿಕೊಂಡು ಬಂದರೆ ದಾರಿ ಬದಿಯಲ್ಲಿ ಇದ್ದದ್ದು ಪೂರ್ವ ಹೋಯ್ತು, ಮಡಿಕೆ ಪಟ 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 ಹೊಡೆದೋಗ್ತದೆ. ಕುಂಬಾರನಿಗೆ ವರ್ಷ ಮತ್ತೆ ಆಯ್ತಲ್ಲ. ಹೀಗೆ ಇವನಿಗೆ ಮುಂದಿನ ಎಚ್ಚರವೂ ಗೊತ್ತಿಲ್ಲ. ತಯಾರು ಮಾಡುವಾಗ ಯಾವುದು ಬೇಕಿತ್ತು ಎಲ್ಲ ಮಾಡಿಟ್ಟಿದ್ದಾನೆ, 106 ಪಾಟ್ ಇದೆ. ಒಬ್ರು ಆರ್ಡರ್ ತಂದಿದ್ದಾರೆ 500 ಬೇಕು ಎಂಥದ್ದು, ಇದು ಸೈಜಲ್ಲ ಬೇರೆ ಸೈಜ್. ಅಯ್ಯ ತಲೆ ಬಿಸಿ ಆಯ್ತು. ನಾನು ನಿನ್ನೆ ಮಾಡಿದ್ದಷ್ಟೇ ಒಣಗಿಸ್ಲಿಕ್ಕೆ ಆಗಿದ್ದೇನೆ ಈ ಸೈಜಲ್ಲಿ, ಇನ್ನು ಆ ಸೈಜ್ ಮಾಡಲಿಕ್ಕೆ ಮತ್ತೆ ಮಣ್ಣು ತರಬೇಕು ಅಂತಾನೆ, ಅದು ಮಾಡಲಿಕ್ಕೆ ಉಂಟಂತಾನೆ. ಹೀಗೆ ಬೇಕಾದಾಗ ಬೇಕಾದದ್ದು ಸಿಗುವುದಿಲ್ಲ. ಆದರೆ ದೇವರು ಹಾಗಲ್ಲ, ಯಾರ ಆದೇಶಕ್ಕಾಯುವುದಿಲ್ಲ, ಮಾರಾಟದ ಬಗ್ಗೆ ಇಲ್ಲ ಅವನಿಗೆ. ಅವನು ತಯಾರು ಮಾಡಿದ್ರಲ್ಲಿ ಬ್ರೇಕ್ ಆಗ್ತದೇ ಇಲ್ಲ. ಕೆಲವು ಮಡಿಕೆಗಳು ತನ್ನಷ್ಟಕ್ಕೆ ಹೊಡೆದೋಗ್ತದೆ, ನೀರು ಹಾಕುವಾಗ ಸೋರ್ತದೆ, ಕಂಪ್ಲೀಷನ್ ಇರುವುದಿಲ್ಲ, ಕಂಪ್ಲೀಟ್ ಎಲ್ಲವೂ ಸರಿ ಅಂತಿರು 100ಕ್ಕೆ 100 ಸರಿ ಆಗುವುದಿಲ್ಲ. ದೇವರದ್ದಾಗಲ್ಲ, ಬ್ರಹ್ಮಾಂಡದಲ್ಲಿ ಎಲ್ಲಿಯೂ ಏರುಪೇರು ಇಲ್ಲ. ನಿರ್ಮಾಣ ಮಾಡಿದ್ರಲ್ಲಿ ತಲೆಬಿಸಿ ಇಲ್ಲ, ಮಾಡುವಾಗ ಕೆಸರಾಗುವುದಿಲ್ಲ, ಬೆವರು ಇಳಿಯುವುದಿಲ್ಲ, ಶ್ರಮ ಮಾಡುವುದಿಲ್ಲವ. ಯಾಕೆ? ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ ಆಗ್ಲಿಂದ್ರೆ ಆಯ್ತು. ದೇವರು ಸಂಕಲ್ಪದಿಂದ ಕೆಲಸ ಮಾಡ್ತಾನೆ. ಕ್ರೀಡಾ ಮಾತ್ರ ಪ್ರಭೋ ಸೃಷ್ಟಿ, ದೇವರು ಆಡ್ತಾ ಕೆಲಸ ಮಾಡ್ತಾನೆ. ಆಟ ಅವನಿಗೆ ಎಲ್ಲಿಯೂ ದೇವರು ಸೋಲುವುದೇ ಇಲ್ಲ. ಯಾವುದು ನಾಳೆ ಆಗುವುದಿಲ್ಲ ಅಂತ ಯೋಚನೆ ಅವನು ನಿತ್ಯ ಸಿದ್ಧ. ಏನು ವಿಷಯ ಅವನಿಗೆ ಗೊತ್ತು, ಸರ್ವಜ್ಞ ತಮಮೂರುತಿಯವ ಭಗವಂತ. ಆದ್ದರಿಂದ ನಾಳೆ ಏನು ಅಂತ ಯೋಚನೆ ಇಲ್ಲ. ಹಾಗಾದ್ರೆ ಈ ಬ್ರಹ್ಮಾಂಡದಲ್ಲಿ ಜಗತ್ತಿನಲ್ಲಿ ಏನೋ ಹೆಚ್ಚು ಕಡಿಮೆ ಆಗ್ತಾ ಇರ್ತದಲ್ಲ ಎಲ್ಲೆಂದರಲ್ಲಿ, ಅಂದರೆ ಆಗುವ ಹಾಗೆ ಆಗುವುದು. ಎಲ್ಲಿಯೂ ಯಾವುದ ಕಡೆಯಲ್ಲಿಯೂ ಸಹ ಹೆಚ್ಚು ಕಡಿಮೆ ದೇವರ ಸಂಕಲ್ಪಕ್ಕೆ ವಿರುದ್ಧವಾದದ್ದು ಆಗುವುದೇ ಇಲ್ಲ. ಏವಮಪ್ಯಶುಭಂ ಕರ್ಮ ನಭೂತನ್ನ ಭವಿಷ್ಯತಿ. ದೇವರ ಲೆಕ್ಕಾಚಾರದಲ್ಲಿ ಯಾವುದು ಸಹ ಕೆಟ್ಟದ್ದು ಎನ್ನುವುದು ಆಗಲಿಲ್ಲ, ಆಗುವುದಿಲ್ಲ. ಪ್ರೋಗ್ರಾಮ್ ಮಾಡಿ ವಾಸ್ತವವಾಗಿ ನಾವೊಂದು ನೈಸ್ ಕಂಪ್ಯೂಟರೈಸ್ ಮಾಡಿ ಎಲ್ಲ ಟೆಕ್ನಾಲಜಿಯಲ್ಲಿ ಯೂಸ್ ಮಾಡಿ ಪ್ರೋಗ್ರಾಮ್ ಅದನ್ನು ಕೊಟ್ಟು ನಡೆಸಿಬಿಟ್ರೆ ಹೇಗಾಗುತ್ತೋ ಹಾಗೆ ಭಗವಂತ ವೆಲ್ ಪ್ಲ್ಯಾನ್ಡ್ ಆಗಿ ಭಾಳ ಚೆನ್ನಾಗಿ ಇಡೀ ಅದ್ಭುತವಾದ ಪ್ರಪಂಚವನ್ನು ನಡೆಸ್ತಾನಿದ್ದಾನೆ. ತನ್ನ ಮನಸ್ಸಿನಲ್ಲೇ ತನ್ನ ಸಂಕಲ್ಪದಲ್ಲೇ ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಎಲ್ಲಿ ಏನು ಜಾಮ ಆಗುವುದಿಲ್ಲ, ಏನು ಹೆಚ್ಚು ಕಡಿಮೆ ಆಗುವುದಿಲ್ಲ. ಅದನ್ನು ಯಾರು ಓವರ್ಕಮ್ ಮಾಡಲಿಕ್ಕೂ ಆಗುವುದಿಲ್ಲ. ಯಾರಿಲ್ಲ, ಒಬ್ಬನ ಏಕಮೇವ ದ್ವಿತೀಯಂ ಬ್ರಹ್ಮ. ಭಗವಂತನೇ ಸರಿಯಾದವನು ಇನ್ಯಾರೂ ಇಲ್ಲ, ಭಗವಂತ ಮೀರಿಸುವವರೇ ಇಲ್ಲ. ಭಗವಂತ ತನ್ನನ್ನು ಸಮವಾಗಿರತಕ್ಕಂಥ ವಸ್ತುವನ್ನು ಪ್ರಿಂಟ್ ಮಾಡುವುದೂ ಇಲ್ಲ, ಸೃಷ್ಟಿ ಮಾಡುವುದೇ ಇಲ್ಲ. ಮನುಷ್ಯ ಮಾತ್ರ ಹಾಗೆ ಮಾಡೋದು. ರೋಬೋಟು ಮತ್ತು ತಾದಾತ್ಮ್ಯ ಸೃಷ್ಟಿ ತನ್ನಂತೆ ಮಾಡಿ, ಮತ್ತು ಪಿಕ್ಚರಲ್ಲಿ ತೋರಿಸಿ ಅವನಿಗೆ ಕುತ್ತಿ ಹಿಡಿಯುವ ಹಾಗೆ ಮಾಡಿ, ಬೊಬ್ಬೆ ಹೊಡೆದಾಗೆಲ್ಲ ಮಾಡಿ, ಇದರಲ್ಲಿ ಇವರೇ ಇಮ್ಯಾಜ್ ಮಾಡಿಕೊಂಡು ಮಾಡುವಂಥದ್ದು. ಅಷ್ಟು ಕಮ್ಮಿ ಬುದ್ಧಿಯವನು ಅಂತ ಅರ್ಥ ಸೃಷ್ಟಿ ಮಾಡಲಿಕ್ಕೆ ಹೊರಟವ. ಭಗವಂತ ಆಗಲ್ಲ, ಮಾಡೋದಿಲ್ಲ ಅಂತ. ಯಾವ ಕಾಲದಲ್ಲಿಯೂ ಭಗವಂತನಿಗೆ ಯಾವ ರೀತಿಯಾದ ವಿರೋಧ ಇಲ್ಲದಂತಹ ಸೃಷ್ಟಿ. ಇಂಥ ಅದ್ಭುತವಾದ ಭಗವಂತನ ಸೃಷ್ಟಿಯ ಬಗ್ಗೆ ಮಾತಾಡ್ತಾ ಸೃಷ್ಟಿಯ ಕಾಲದ ಬಗ್ಗೆ ದೀರ್ಘವಾಗಿ ಶುಕಾಚಾರ್ಯ ಹೇಳಿ ಮೊದಲ ಭಗವಂತನ ಸೃಷ್ಟಿಯ ಬಗ್ಗೆ ಮಾತಾಡಿ. ಚತುರ್ಮುಖನನ್ನು ತಂದಿದ್ದಾನೆ ದೇವರು. ಚತುರ್ಮುಖ ಬಂದಿದ್ದಾನೆ. ಬಂದವನೇ ಚತುರ್ಮುಖ ನೋಡಿದ, ತಿರುಗಿ ನೋಡಿದ, ಅಲ್ಲಿಯೂ ಒಂದು ಮೋರೆ ಆಯಿತು. ನೋಡಿ, ನಮಗಾಗುವುದಿಲ್ಲ. ನಮಗೆ ಆಚೆ ನೋಡಬೇಕಾದ್ರೆ ಇದೆಂತ ಶಬ್ದ ನೋಡಬೇಕಾದ್ರೆ ಕುತ್ತಿಗೆ ಎಲ್ಲ ಆಡಿಸ್ಬೇಕು. ಹಿಂದೆಂತ ಅಂತ ಆಗಬೇಕಾದ್ರೆ ತುಂಬ ಕುತ್ತಿಗೆ ಎಲ್ಲ ಆಡಿಸ್ಬೇಕಾಗ ಆಗ ನೋವು ಬರಲಿಕ್ಕೆ ಶುರುವಾಗ್ಬೋದು. ಅವನಾಗಲ್ಲ. ಚತುರ್ಮುಖ ಯೋಚನೆ ಮಾಡಿದ, ಏನು ಎಲ್ಲ ಕಾಣುತ್ತಾ ಇಲ್ಲ ಇದರಲ್ಲಿ, ಹಾಗಾದರೆ ಬಲಬದಿಯಲ್ಲಿ ಕಾಣಬಹುದು ಅಂತ ಅಲ್ಲಿ ನೋಡ್ಲಿಕ್ಕೆ ಹೋದ. ನೋಡಲಿಕ್ಕೆ ಹೋದ, ಆಗ ಒಂದು ತಲೆಯೇ ಬಂತು ಅಲ್ಲಿ ನೋಡಲಿಕ್ಕೆ. ಹಿಂದೆ ಏನಾಯಿತು ನೋಡಬೇಕಂತ ಇಷ್ಟ ಆಯ್ತು ಅವನಿಗೆ, ಅಲ್ಲಿ ಒಂದು ತಲೆಯೇ ಬಂತು. ಮತ್ತೂ ನೋಡಿದ, ಮತ್ತೆ ಮೇನ್ ಮಾಡೋದು ನೋಡಿದ, ಅಲ್ಲಿಗೂ ತಲೆ ಬಂತು. ಆದರೆ ನಿಜವಾಗಿ ಚತುರ್ಮುಖನೇ 5 ಮುಖ ಇತ್ತು ಮೊದಲು. ಅದನ್ನೇ ರುದ್ರ ಮತ್ತೆ ಪೀಂಟಿಸಿ ತೆಗೆದು ಬ್ರಹ್ಮ ಕಪಾಲ ಆದ ಕಥೆ. ಅದು ಬಹಳ ವಿಚಿತ್ರವಾದ ಕಥೆ, ಅದು ಪುರಾಣದ್ದು ಶಾಸ್ತ್ರೀಯವಾದ ಕಥೆ. ದುರ್ಗೆ ಬಾರಿ ಜೋರಾಗಿ ಬೈತಾಳೆ ಲಕ್ಷ್ಮಿ. ಅಹಂ ರುದ್ರಾಯ ಧನುರಾತನೋಮಿ ಬ್ರಹ್ಮದ್ವಿಷೇ ಶರವೇ ಹಂತವಾ ಅಂತಾಳೆ. ಈ ರುದ್ರನಿಗೆ ನಾನು ಹೆದೆಯೇರಿಸಿ ಬಿಲ್ಲಿನಲ್ಲಿ ಬಾಣದಿಂದ ಹೊಡಿತೇನೆ ಅಂತ. ಅಹಂ ರುದ್ರಾಯ ಧನು ಆತನೋಮಿ. ಯಾಕೆಂದರೆ ಬ್ರಹ್ಮದ್ವಿಷೆ, ನನ್ನ ಮೊದಲ ಮಗನಿಗೆ ಬ್ರಹ್ಮನಿಗೆ ಅನ್ಯಾಯ ಮಾಡಿದ್ವಿ. ಅದಕ್ಕೆ ನೀನು ಬ್ರಹ್ಮನನ್ನು ಯಾವಾಗ ಎತ್ತದ್ದ ನಿನ್ನ ಮಗ ಅಂತ ಹೇಳಲಿಕ್ಕೆ? ದೇವರ ನಾಭಿಗಮನದಿಂದ ಈಗ ತಾನೇ ಹೇಳಿದ್ರು ಸೃಷ್ಟಿಯಾದ ಬ್ರಹ್ಮ ಅಂತ. ಅದಕ್ಕೆ ಲಕ್ಷ್ಮಿ ಹೇಳ್ತಾಳೆ, ಅಹಂಸುವೇ ಪಿತರಮಸ್ಯ ಮೂರ್ಧನ್. ನಾನು ಚತುರ್ಮುಖನನ್ನು ನನ್ನ ಬೈತಲೆಯಿಂದ ಸೃಷ್ಟಿ ಮಾಡಿದ್ದೇನೆ. ಬೈತಲೆ ಅಂದರೆ ಅದಕ್ಕೆ ಬೈತಲೆ ಬಾಚಿಕೊಳ್ಳೋದು ಮಹಿಳೆಯರು, ಅದಕ್ಕೋಸ್ಕರ ಮಧ್ಯದಲ್ಲಿ ಹಾಕಬೇಕು ಯಾಕೆ ಹೇಳೋದು. ಅದು ಸೀಮಂತ ಪ್ರದೇಶ, ಅದಕ್ಕೆ ಸೀಮಂತ ಕಾರ್ಯಕ್ರಮ ಅಂತ ಮಾಡೋದು. ಯಾರಿಗೆ ಏನು ಹೇಳೋದು, ಎಲ್ಲಿ ಗೊತ್ತಾಗ್ತದೆ?
ಎಲ್ಲ ಊಟ ಮಾಡಿದ್ದು ದೊಡ್ಡ ಚಕ್ಕಲಿ ತಿಂದದ್ದು ಮಾತ್ರ ಗೊತ್ತು, ಮತ್ತೇನು ಗೊತ್ತಿಲ್ಲ ಕರ್ಮ. ಸೀಮಂತಿನಿ ಅಂತ ಅವಳನ್ನು ಕರೆಯುವುದು ಮತ್ತೆ ಹೆಂಗಸನ್ನು. ಆ ಸೀಮಂತ ಪ್ರದೇಶದಿಂದ, ನೆತ್ತಿಯ ಪ್ರದೇಶದಿಂದ ಇನ್ಯಾರು ಹುಟ್ಟುವುದಿಲ್ಲ. ನೆತ್ತಿಯ ಪ್ರದೇಶದಿಂದ ಚತುರ್ಮುಖನನ್ನು ಹೆತ್ತವಳು ಮಹಾಲಕ್ಷ್ಮಿ. ಅವಳು ಹೇಳ್ತಾಳೆ ಹಾಗೆ ವೇದದಲ್ಲಿ. ಅದಕ್ಕೆ ಹೇಳಿ ವೇದ ಯಾರಿಗೆ ಅರ್ಥ ಆಗುತ್ತೆ? ಅಹಂಸವೇ ಪಿತರಮಸ್ಯ ಮೂರ್ಧನ್, ನೀನೇ ಎತ್ತದ್ದ ಹಾಗೆ ಬಂತ ಕೇಳಿದರೆ ಕೊಡಿ ಬಂದ ಹಾಗೆ ತಲೆಗುದ್ದಲಲ್ಲಿ ಅಂತ. ಅಲ್ಲಪ್ಪ ಮಮಯೋನಿ ರಪ್ಸ್ವ ಅಂತ ಸಮುದ್ರೆ, ನನ್ನ ಗಂಡ ಶ್ವೇತದೀಪದಲ್ಲಿ ನಾರಾಯಣ ಮಲಗಿದ್ದಾನೆ, ಅವನು ನನ್ನೊಳಗೆ ಗರ್ಭ ಇಟ್ಟಿದ್ದಾನೆ, ನಾನು ಇಲ್ಲಿಂದ ಎತ್ತಿದ್ದೇನೆ ಅಂತ ನೋಡಿ. ವಿಚಿತ್ರ ಅದ್ಭುತವಾದಂತಹ ಸೃಷ್ಟಿಯ ವ್ಯವಸ್ಥೆ ಹೇಳ್ತಾಳೆ. ಆದರೆ ನನ್ನ ಚತುರ್ಮುಖನಿಗೆ, ಮಗನಿಗೆ, ಬ್ರಹ್ಮನಿಗೆ, ಪಂಚಮುಖನಿಗೆ ಯಾರು ತಲೆ ಕಡ್ದಿದ್ದಾನೆ ಅವನ ಮೇಲೆ ನಾನು ಸವಾರಿ ಮಾಡ್ತೇನೆ, ಹೊಡಿತೇನೆ ಅಂತ. ನಾಳೆ ರುದ್ರ ಇಲ್ಲಾಗಿ ಬಿಟ್ರೆ ಅಂತ ಮಾಡ್ತಿ, ನನಗಿಷ್ಟ ಬಂದವರನ್ನು ರುದ್ರ ಮಾಡ್ತೇನೆ ಅಂದವಳೆ. ಅದಕ್ಕೊಂದು ದೊಡ್ಡ ಸಂಗತಿಯ. ಯಂಕಾಮೇ ತಂತ ಮುಗ್ರಂಕೃಣಮಿತಂ ಬ್ರಹ್ಮಾಂಡಂ ತಂ ಋಷಿಂ ತಂ ಸುಮೇಧಾನ್. ಲಕ್ಷ್ಮೀನ ಏನು ತಿಳ್ಕೊಂಡಿದ್ದೆ? ಅವಳು ಹೇಳ್ತಾಳೆ, ಇಡೀ ಬ್ರಹ್ಮಾಂಡದ ಅರಸಿ ತಾನೆ ನಾರಾಯಣನ ಅರ್ಧಾಂಗಿ, ಯಾಕೆ ನಾರಾಯಣಿ. ಅವಳು ಹೇಳ್ತಾಳೆ, ನನಗೇನು ಕಷ್ಟ ಇಲ್ಲ. ಆಚಾರ್ಯ ಬಹಳ ಚೆನ್ನಾಗಿ ಹೇಳ್ತಾರೆ, ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮ ವೃತ್ತಿ ಬಂಧ ಮೋಕ್ಷ ಯಸ್ಯಾಪಾಂಗ ಲವ ಮಾತ್ರದ ಊರ್ಜಿತಾ ಸಾ ಶ್ರೀಹಿ. ಇಡೀ ಜಗತ್ತಿನ ಎಲ್ಲ ಬಗೆಯ ಆಟ ಊಟ ನೋಟ ಎಲ್ಲವನ್ನು ನಡೆಸುವವಳು, ಏನು ಕಡಿಮೆ ಇಲ್ಲದೆ ಮಾಡುವವಳು ಯಾರಂದರೆ ಲಕ್ಷ್ಮಿ. ಅವಳು ನಾರಾಯಣನ ಕಡೆ ಕಣ್ಣ ನೋಟಕ್ಕೆ ಬೆರಗಾಗಿ ನಿಂತು ಕೆಲಸ ಮಾಡುವವಳು ಎನ್ನುವುದು ಕಡೆ. ಅವಳನ್ನು ಕುಣಿಸುವವನು ಮಣಿಸುವವನು ನಾರಾಯಣ. ಇಷ್ಟಾಗಿ ನಾರಾಯಣನ ತೊಡೆಯಿಂದ ಕೆಳಗೆ ಇಳಿದಿಲ್ಲ ಅವಳು, ಅಲ್ಲೇ ಕೂತಿರ್ತಾಳೆ ನಿತ್ಯ. ಒಂದು ರೂಪದಿಂದ ತೊಡೆಯನ್ನು ಆಶ್ರಯಿಸಿಕೊಂಡು ಮತ್ತೊಂದು ರೂಪದಿಂದ ಎದೆಯನ್ನೇ ಹತ್ತಿ ಕುಳಿತು ಮತ್ತೊಂದು ರೂಪದಿಂದ ಪಾದ ಸೇವೆ ಮಾಡ್ತಾ ಇರೋದು. ಹೀಗೆ ಪಾದ ಸೇವೆಗೆ ಇಳಿದು ಬಿಟ್ರೆ ಮತ್ತೆ ತೊಡೆ ಖಾಲಿ ಆದರೆ ಅಲ್ಲೇ ಕೂತಿರ್ತಾರೆ. ಅಲ್ಲಿ ಕೂತ್ಕೊಳ್ಳೋದೇ ಇಲ್ಲಿ, ಮತ್ತೆ ಎದೆಯಲ್ಲಿ ಭಗವಂತನ ಮೋರೆ ನೋಡ್ತಾ ಅಲ್ಲಿ ಕೂತಿದ್ದ. ಹೀಗೆ ಶ್ರೀಭೂ ದುರ್ಗಾ ರೂಪದಿಂದ ಭಗವಂತನ ನಿರಂತರ ಸೇವೆ ಮಾಡುವವಳು ಮಹಾಲಕ್ಷ್ಮಿ. ಅವಳು ಹೇಳಿಕೊಳ್ಳುತ್ತಾಳೆ, ಚತುರ್ಮುಖನ ಮೇಲೆ ಸವಾರಿ ಮಾಡಿದವನನ್ನು ನಾನು ಕೊಲ್ತೇನೆ ಅಂತ. ಹೀಗೆ ಬಹಳ ಚೆನ್ನಾಗಿ 5 ಮೋರೆ ಇದ್ದ ಕತೆ ವೈದಿಕ, ಅದು ಪುರಾಣ, ವ್ಯವಸ್ಥಿತವಾದ ಬ್ರಹ್ಮ ಕಪಾಲ. ಮತ್ತೆ ಅವನಿಗೆ ಮೋಕ್ಷ ಆಗುತ್ತೆ. ಸರಸ್ವತಿ ತೀರ ಎಲ್ಲ ಕೆಲಸ, ಸುಮಾರು ಕೆಲಸ ಕೊಡ್ತಾನೆ ಅವನಿಗೆ. ಚತುರ್ಮುಖನ ಕೈಯಿಂದ ಅದು ತಪ್ಪಲಿಕ್ಕೆ, ಅದು ರಾತ್ರಿ ಶುರುವಾದರೆ ಬೆಳಗಿನವರೆಗೆ ಆಟ ಆಗ್ತದೆ. ಯಾವುದೋ ಕಾಟ ಆಗ್ತದೆ, ಎಲ್ಲ ಮಾತಾಡ್ತಾರೆ, ವಿಷಯ ಸಿದ್ಧಾಂತ ಸಿಗೋದಿಲ್ಲ. ಅಲ್ಲೇನು ನಿಮ್ಗೆ ಎಲ್ಲಿ ಇಡೀ ರಾತ್ರಿಯಿಂದ ಬೆಳಗಿನವರೆಗೆ ಆಟ ನೋಡಿದ್ರು ಲಕ್ಷ್ಮಿಯ ಕತೆ ಗೊತ್ತಾಗೋದಿಲ್ಲ, ನಿಮಗೆ ಅದು ಬರೋದೇ ಇಲ್ಲ, ಸುದ್ದಿಯೇ ಇರೋದಿಲ್ಲ ಅಲ್ಲಿ ಬ್ರಹ್ಮ ಕಪಾಲ. ಹಾಗೆ ಚತುರ್ಮುಖ ಎಲ್ಲ ಕಡೆ ನೋಡಿಕೊಂಡು ಎಲ್ಲ ಶಾಸ್ತ್ರದ ಉಗಮ ಯೋಚನೆಯಲ್ಲಿ ಏನಾಯಿತು ಅಂತ ಮಾಡ್ತಾನೆ. ಭಾಣಿತ್ಯ ಕರೋ ತಸ್ಮಾತ್ ಬ್ರಹ್ಮ ಅಂತಾನೆ. ಅವನು ಅಂತ ಬಾಯಿ ತೆರೆದದ್ರಿಂದ ನಿಬ್ಬೆರಗಾದ್ರಿಂದ ಅವನನ್ನು ಬ್ರಹ್ಮ ಅಂತ ಕರೆದ್ರು. ಅವನಿಗೆ ಶಬ್ದ ಕೇಳಿತು, ತಪ ಅಂತ 2 ಅಕ್ಷರ ಕೇಳಿತು, ತಪಸ್ಸು ಮಾಡಿದ. ತಪ ಅಂದರೆ ತಪಗೈಯು ಅಂತ ಅರ್ಥ ಸಂಸ್ಕೃತದಲ್ಲಿ. ತಪಸ್ಸು ಮಾಡಿದ. ಭಗವಂತನ ಎಚ್ಚರಕ್ಕಾಗಿ ಬಹಳಷ್ಟು ಅದ್ಭುತವಾದಂತಹ ಮಂತ್ರಗಳ ಚಿಂತನೆಯನ್ನು ನಡೆಸ್ತಾ ಇದ್ದಾನೆ ಓಂಕಾರದಿಂದ. ಅನೇಕ ಕಾಲಗಳ ನಂತರದಲ್ಲಿ ದೇವರು ಕಾಣಿಸಿಕೊಂಡ ಚತುರ್ಮುಖನಿಗೆ. ಬಹಳ ವಿಚಿತ್ರವಾದ ರೂಪದಲ್ಲಿ ಕಾಣಿಸಿಕೊಂಡು, ಸತ್ರೇ ಮಮಾಸ ಭಗವಾನ್ ಹಯ ಶೀರ್ಷಯೇಶಃ ಸಾಕ್ಷಾತ್ ಸಯಜ್ಞ ಪುರುಷಃ ತಪನೀಯ ವರ್ಣ ಛಂದೋಮಯೋ ಮಖಮಯೋಖಿಲ ದೇವತಾತ್ಮ ವಾಚೋ ಬಭೂರುಷತೀ ಶಶುತಸ್ಯ ನಸ್ತಃ. ಚತುರ್ಮುಖನೇ ಈ ಕಥೆ ಹೇಳೋದು ಮುಂದೆ. ಆ ಚತುರ್ಮುಖ ತನ್ನ ಮಗನಿಗೆ ನಾರದನಿಗೆ ಕಥೆ ಹೇಳಿದ್ದಾನೆ. ಆ ಕಥೆಯನ್ನೇ ಶುಕಾಚಾರ್ಯ ಹೇಳೋದು. ಶುಕಾಚಾರ್ಯ ವೇದವ್ಯಾಸರು ಹೇಳಿದ್ದಾರೆ. ಅದೇ ಕಥೆ ಇವತ್ತು ಶುಕಾಚಾರ್ಯ ಪರೀಕ್ಷತನಿಗೆ ಹೇಳ್ತಾ ಇದ್ದಾರೆ, ಏನಾಯಿತು ಕಥೆ ಅಂತ. ಚತುರ್ಮುಖ ಹೇಳಿದ ಕಥೆ ಅದು. ಅವನಿಗೆ ತಪಸ್ಸು ಮಾಡು ಅಂತ ಕೇಳಿತ್ತಂತೆ, ತಪಸ್ಸು ಮಾಡಿದ್ದಂತೆ. ಅವನು ಹೇಳೋದು ನಾರದರಿಗೆ, ನಾನು ತಪಸ್ಸು ಮಾಡ್ತಾ 100 ವರ್ಷಗಳ ಕಾಲದ ನನ್ನ ಕಾಲದ ಲೆಕ್ಕದಲ್ಲಿ ಮುಗಿಸಿದಾಗ ನನಗೆ ದೇವರು ಕಾಣಿಸಿಕೊಂಡ. ಅದ್ಭುತವಾದ ದೇವರು, ಬಹಳ ಖುಷಿ ಇದ್ದ ದೇವರನ್ನು. ಹೇಗಿತ್ತು ಕೇಳಿದರೆ, ಕುದುರೆಯ ಮೋರೆ ಇತ್ತು, ಮನುಷ್ಯನ ಮೈ ಇತ್ತು ಅಂತ. ಹಾಗೆ ಹಯಗ್ರೀವ ರೂಪ ಕಾಣಿಸಿಕೊಂಡಿದೆ ಅಂತಾನೆ. ಮೊದಲ ಭಗವಂತನ ರೂಪ ಕಾಣಿಸಿಕೊಂಡದ್ದು ಬಗ್ಗೆ ಹಯಗ್ರೀವ. ಸುಂದರವಾದ ಬಿಳಿಯಾದ ಚಂದ್ರಮಂಡಲದಲ್ಲಿ ಕೂತ ರೂಪ ಅದು. ಕೈಯಲ್ಲಿ ಶಂಖ, ಅಕ್ಷ, ಪುಸ್ತಕ, ಜ್ಞಾನಮುದ್ರಿ. ಶಂಖ ಇಟ್ಕೊಂಡಿದ್ದಾನೆ. ಯಾಕೆ ಅಂದರೆ ಸಂಪತ್ತು ಕೊಡ್ತೇನೆ ಅಂತ ಬೇಕಾದವರಿಗೆ. ಯಾಕೆ ಸಂಪತ್ತು ಕೊಡ್ತೇನೆ ಕೇಳಿದರೆ, ಅದಕ್ಕೆ ಇನ್ನೊಂದು ಕೈಯಲ್ಲಿ ಇಟ್ಕೊಂಡಿದ್ದಾನೆ, ಚಕ್ರ ಇಟ್ಕೊಂಡಿದ್ದಾನೆ, ಧರ್ಮದ ಕೆಲಸ ಮಾಡಲಿಕ್ಕೆ ಅಂತ, ಧರ್ಮಚಕ್ರ. ಮತ್ತು ಇಟ್ಕೊಳ್ತಾನೆ ಅವನು, ಅಕ್ಷಮಾಲೆ ಇಟ್ಕೊಳ್ತಾನೆ ಜಪ ಮಾಡಲಿಕ್ಕೆ ಅಂತ. ಮತ್ತು ಇಟ್ಕೊಂಡಿದ್ದಾನೆ ಪುಸ್ತಕ ಓದಲಿಕ್ಕೆ ಅಂತ. ಮತ್ತು ಇಟ್ಕೊಂಡಿದ್ದಾನೆ ಜ್ಞಾನ ಮುದ್ರೆ. ಜ್ಞಾನ ಬರಲಿ, ಇದು ಜ್ಞಾನ ಮುದ್ರೆ. ಜ್ಞಾನ ಮುದ್ರೆ ಅಂದರೆ ಬಲಕೈಯಲ್ಲಿ, ಎಡಕೈಯಲ್ಲಿ ಅಲ್ಲ, ಬಲಕೈಯಲ್ಲಿ ಹೆಬ್ಬೆರಳಿನ ತುದಿಗೆ ತೋರ್ಬೆರಳಿನ ತುದಿ ತಾಗುವುದನ್ನು ಜ್ಞಾನ ಮುದ್ರೆ ಅಂತ ಕರೀತಾರೆ. ಮತ್ತು 3 ಬೆರಳು ರೆಸ್ಟ್ ನಿಂತಿರ್ತದೆ ನೇರವಾಗಿ. ಮಧ್ಯ ಬೆರಳು, ಹೆಸರಿಲ್ಲದ ಬೆರಳು, ಕೊನೆ ಬೆರಳು, ಇದಿಷ್ಟು ನೇರವಾಗಿರ್ತದೆ. ಇದಕ್ಕೆ ಜ್ಞಾನ ಮುದ್ರೆ ಅಂತ ಕರೀತಾರೆ. ಅಂದರೆ ಏನರ್ಥ ಅಂದರೆ, ಇದು ತೋರ್ಬೆರಳು. ತೋರ್ಬೆರಳು ಅಂದರೆ ದೇವರು. ಹೆಬ್ಬೆರಳು ಅಂದರೆ ದೇವರು.
ತೋರುಬೆರಳು ಅಂದರೆ ಜೀವ, ಅವನು ತೋರಿಸುವುದು, ಅವನು ತೋರಿಸುವುದೆಲ್ಲ ಅದಕ್ಕೆ ತೋರುಬೆರಳು ಹೆಸರು. ನಿಜವಾಗಿ ತರ್ಜನಿ ಹೌದು, ತರ್ಜನಿಂದ ಜೋರು ಮಾಡೋದು ಅಂತ ಅರ್ಥ. ಸುಮ್ಮನೆ ಕೂತ್ಕೊಳ್ಳ ಅಂತ ಬಾಯಿ ಮುಚ್ಚುವುದು, ಮಧ್ಯ ಬೆರಳಲ್ಲ ತೋರುಬೆರಳು ಅಂದ ತೋರುಬೆರಳು, ಅದಕ್ಕೆ ತರ್ಜನಿ ಸಂಸ್ಕೃತದಲ್ಲಿ ಹೆಸರು, ತೋರಿಸುವ ಬೆರಳು ಅಂತ ಕನ್ನಡದಲ್ಲಿ ಹೆಸರು. ತೋರುಬೆರಳದು ಜೀವ ಅವಿದ್ಯೆಯೊಟ್ಟಿಗೆ, ಕರ್ಮದೊಟ್ಟಿಗೆ, ಅಜ್ಞಾನದೊಟ್ಟಿಗೆ ಇದ್ದಾನೆ. ಜೀವನಿಗೆ ಗೊತ್ತಿಲ್ಲದಿಂದ ಏನೇನೋ ಕೆಲಸ ಮಾಡ್ತಾ ಇದ್ದಾನೆ. ಅದರೊಟ್ಟಿಗೆ ಅವನೊಟ್ಟಿಗೆ ಪ್ರಕೃತಿ ಸೇರಿಬಿಟ್ಟಿದೆ, ಇಡೀ ಪ್ರಪಂಚ ಒಟ್ಟಾಗಿದೆ. ಅದು 3 ಬಿಟ್ಟವ ದೇವರೊಟ್ಟಿಗೆ ಬರಬೇಕು. ದೇವರೊಟ್ಟಿಗೆ ಬಂದರೆ ಅವನಿಗೆ ಎಚ್ಚರ ಆಗ್ತದೆ ದೇವರು ಅಂದ. ದೇವರು ಜೀವನೊಟ್ಟಿಗೆ ಹೋಗುವುದಿಲ್ಲ, ಜೀವ ದೇವರೊಟ್ಟಿಗೆ ಬಾಗಬೇಕು. ಅದು ನಾವು ದೇವಸ್ಥಾನಕ್ಕೆ ಹೋಗಬೇಕು ಹೊರತು ದೇವಸ್ಥಾನವೇ ನಮ್ಮ ಹತ್ರ ಬರೋದಿಲ್ಲ. ಕೆಲವರು ಹೇಳೋದುಂಟು, ಹೋಗುವಾಗ ಏನಾಯಿತು, ಬಾಗಿಲಾಗಿದ್ರು ಅಲಂಕಾರ ಮಾಡ್ತಾರೆ ಕಾಣ್ತದೆ, ಮತ್ತೆ ನೀನು ನಿಲ್ಲದೇನು ಸೀದಾ ಬಂದದ್ದು. ದೇವರಿಗೆ ಗೊತ್ತುಂಟು ನಾನು ಬಂದಿದ್ದೇನೆ ಅಂತ, ಅದಕ್ಕೆ ಬಂದೆ ಅಂತ. ಇದು ಚಿತ್ರ ಆಯ್ತಲ್ಲ. ಹೋಗಿಯು ಹಾಗೆ ಸಿನಿಮಾ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡದೆ ಬರಲಿ ನೋಡೋ ಊಪ, ಅದಾಗೋದಿಲ್ಲ. ಕಾದು ನುಸುಳಿ ಬ್ಲ್ಯಾಕಲ್ಲಿ ಅದು ಟಿಕೆಟ್ ತಗೊಂಡು ಏನಾದರೂ ಮಾಡಿ ನೋಡಿ ಬರ್ತಾನೆ. ಅರ್ಧ ಆಯ್ತಲ್ಲ, ಹಾಗಾದ್ರೆ ಅರ್ಧ ಆದ್ರೂ ಪರವಾಗಿ, ಇನ್ನೊಮ್ಮೆ ಅರ್ಧ ಮತ್ತೆ ನೋಡ್ತೀನಿ, ಈಗ ನೋಡಿ ಬಂದೆ ಅಂತ ನೋಡಿ. ದೇವರ ಸೇವೆ ತೀರ್ಥ ತಗೊಳ್ಳಿಕ್ಕೆ ಕಾಯುವುದಿಲ್ಲ, ಇನ್ನೊಂದು ಸುತ್ತಿ ಹೋಗ್ತಾನೆ. ಅಷ್ಟೊತ್ತಿಗೆ ಎದ್ದೋದ್ರೆ ಮತ್ತೊಂದು ಸುತ್ತಿ ಬೈಲಿಕ್ಕೆ ಶುರು ಆಗ್ತಾನೆ. ದೇವರು ಅಡ್ಡದಲ್ಲಿ ನಿಂತರೆ ಕಾಣೋದಿಲ್ಲ, ಅಲ್ಲಿಗೆ ಕೈ, ಅವರಿಗೆ ನಿಜವಾಗಿಯೂ ಕಾಣೋದಿಲ್ಲ ದೇವರು ಯಾರು, ನಿಂತವ್ರು ಯಾರು ಅಂತ. ಕೈ ಮುಗಿದು ಸಿದ್ಧ ಬರ್ತಾರೆ, ಅದು ವಿಷಯ ಇನ್ನೊಂದು ಬೇರೆ. ಹೀಗೆ ಭಗವಂತನೆಡೆಗೆ ಸಾಗಬೇಕಾದರೆ ನಾವು ನಾವಾಗಿ ಪ್ರಯತ್ನಿಸಬೇಕು. ಆಗ ದೇವರೆಡೆಗೆ ಬಗ್ಗಿದಾಗ ಜ್ಞಾನ, ಭಕ್ತಿ, ವೈರಾಗ್ಯ ನಮಗೆ ಮೂಡ್ತದೆ. ಭಗವಂತನ ಎಚ್ಚರ ಬರ್ತದೆ, ಉಳಿದ ಕಡೆಯಲ್ಲಿ ಬೇಡ ಅಂತ ಕಾಣುತ್ತದೆ. ಆಗ ಒಳ್ಳೆ ರೀತಿಯಾಗಿರತಕ್ಕಂತಹ ಭಗವಂತನನ್ನು ಪ್ರೀತಿಸುವ ಮನೋಭೂಮಿಕೆ ಜಾಗೃತಿ ಆಗ್ತದೆ. ಹೀಗೆ ಬಹಳ ಸುಂದರವಾಗಿ ಜ್ಞಾನಮುದ್ರೆಯೊಳಗೆ ಹಯಗ್ರೀವ ಕಾಣಿಸಿಕೊಂಡ. ನಸ್ತೋ ಮುಖಾದಪಿ ನಿರಂತರ ಮುದ್ಗಿರಂತಂ ವಿದ್ಯಾ ಅಶೇಷತ ಚಂದೋಮಯೋ ಮಖಮಯೋ ಖಿಲ ದೇವತಾತ್ಮ ವಾಚೋ ಬಭುವು ಋಷಧೀ ಶ್ವಸತಶ್ಚ ನಸ್ತಃ. ಎಲ್ಲ ಪಾಠಗಳನ್ನು ಚತುರ್ಮುಖನಿಗೆ ಮಾಡಿದ ರೂಪ ಹಯಗ್ರೀವ. ಮಾತಿನೊಡೆಯ, ಮಾತಿನ ಅರಸ, ಸಕಲ ಶಾಸ್ತ್ರಗಳನ್ನು ಕೊಟ್ಟ, ಧಾರೆ ಎರೆದು ಬಿಟ್ಟವನಿಗೆ ಎಲ್ಲ ಕೇಳಿದ. ಅದೇ ಮೊದಲು ಶಬ್ದ ಹೇಳಿದ್ದೇನೆ, ಬ್ರಹ್ಮರದಾಯ ಆದಿ ಕವಯೇ ಅಂತ ಹೇಳಿದ್ದು. ಖುಷಿಯಲ್ಲಿ ಪಾಠ ಮಾಡಿದ್ದಾನೆ, ಗಮ್ಮತ್ನಲ್ಲಿ ಕೇಳಿದ್ದಾನೆ ಚತುರ್ಮುಖ. ಹೀಗೆ ಪಾಠ ಕೇಳಿಕೊಂಡ ಚತುರ್ಮುಖನಿಗೆ ಭಗವಂತ ಹೇಳುತ್ತಾನೆ, ಮತ್ತೆ ಅವನು ವಿಷ್ಣುವಾಗಿ ಬರ್ತಾನೆ. ದೇವರು ಬ್ರಹ್ಮ ಬಂದ, ಪಾಠ ಆಯ್ತು ಅವನಿಗೆ. ಇನ್ನು ಅವನು ಸೃಷ್ಟಿ ಮಾಡಲಿಕ್ಕೆ ಹೇಳಬೇಕು ಅಂತ ದೇವರು ವಿಷ್ಣುವಾಗಿ ಬಂದ. ಜೊತೆಯಲ್ಲಿ ಬ್ರಹ್ಮನಿಂದ ಮುಂದೆ ರುದ್ರ ಹುಡ್ತಾನೆ ಸಂಹಾರಕ್ಕೋಸ್ಕರ ಅಂತ. ಹಾಗೆ ದೇವರು ಬ್ರಹ್ಮ ವಿಷ್ಣು ಮಹೇಶ್ವರರಾಗಿ ತ್ರಿಮೂರ್ತಿಗಳಾಗಿ ನಿಂತು. ಕೆಲವರು ಕೇಳೋದುಂಟು, ಅಲ್ಲ ಬ್ರಹ್ಮ ಸೃಷ್ಟಿ ಮಾಡ್ತಾನೆ, ಹೌದು, ರುದ್ರ ಸಂಹಾರ ಮಾಡ್ತಾನೆ, ಹೌದು, ಮತ್ತೆ ವಿಷ್ಣು ಅಂತ ಮಾಡ್ತಾನೆ ಅಂತ. ಎಲ್ಲರೂ ನಮ್ಮ ಹತ್ರ ಪ್ರಶ್ನೆ ಕೇಳ್ತದೆ, ವಿಷ್ಣು ಅಂತ ಮಾಡ್ತಾನೆ, ವಿಷ್ಣು ನೋಡಿಕೊಳ್ತಾನೆ. ಎಂತ ನೋಡಿಕೊಳ್ಳೋದು? ಸೃಷ್ಟಿ ಮಾಡಿದರೆ, ಸಂಹಾರ ಮಾಡದಿದ್ದರೆ ನೋಡಿಕೊಳ್ಳೋದು. ಸಂಹಾರ ಮಾಡುವವನು ಸೃಷ್ಟಿ ಮಾಡಿದ ತಕ್ಷಣ ಸಂಹಾರ ಮಾಡಿ ನೀರ ಮೇಲಿನ ಗುಳ್ಳೆಯಂತೆ ಅಂತ ಸಂಹಾರ ಮಾಡಿ ವಿಷ್ಣು ಕೆಲಸ ಎಂತ ಉಂಟು? ಅವನು ಸಂಹಾರ ಮಾಡದೇ ಇದ್ದದ್ರಿಂದ ವಿಷ್ಣುಗೊಂದು ಪೋರ್ಟ್ಫೋಲಿಯೋ ಹಾಕ್ಲಿಕ್ಕೆ ಒಂದು ಬಂತು, ಸ್ಥಿತಿ ಮಾಡ್ತಾ ಇದ್ದಾನೆ. ಮಾಡದೆಂದು ಸ್ಥಿತಿ ಮಾಡೋದಲ್ಲ. ಈಗ ನಮ್ಮ ನೋಡಿಕೊಳ್ಳೋದು ಒಂದೇನು ಅರ್ಥ? ಸಾಯಲಿಲ್ಲ, ಇದ್ದೇವೆ ಅಷ್ಟೇ. ಹೆಚ್ಚಾಗಿ ಹೇಳೋದು ಎಲ್ಲರೂ ಆಗಿ ಎಂತಾಯ್ತು ನಿಮಗೆ, ಏನಾಗಲಿಲ್ಲ, ಇದ್ದೇವೆ, ಯಾಕಿದ್ದೀರಿ? ಅಲ್ಲ, ಸಾಯಲಿಲ್ಲ, ಇದ್ದೇವೆ, ಮತ್ತೆಂದು ಸೃಷ್ಟಿ ಆಯ್ತಲ್ಲ. ನಾವು ಹುಟ್ಟಿ ಆಗಿದೆ, ಇಲ್ಲ ಅಂದರೆ ಇಲ್ಲ ಆಗ್ಬೋದು. ಹುಟ್ಟಿ ಆಯ್ತಪ್ಪ, ಸಾಯ್ದ ಇಲ್ಲಪ್ಪ, ಮತ್ತೇನಂದ್ರೆ ಇದ್ದೇವೆ ಅಷ್ಟೇ. ಅದಕ್ಕೇನು ಹೊಸತ್ತು ಬೇಡ, ಪುರಾವೆ ಏನಿಲ್ಲ. ಅದಕ್ಕೇನು ಯಾರದ್ದು ದೊಡ್ಡ ಆದೇಶ ಬೇಡ. ನಾವು ಇರಲಿಕ್ಕೆ ಅಂತ ಆಗಿದೆ. ನಿಮ್ಗೆ ಎಷ್ಟಾಯ್ತು ಈಗ ಕೇಳಿದ್ರೆ? 60 ಆಯಿತು, ಮತ್ತೆ 70 ಆಗೋದು ಯಾವಾಗ? ಇನ್ನು 10 ವರ್ಷ ಹೀಗೆ ಇದ್ದರೆ ಆಗ್ತದೆ. ಅದಾಗ್ತದೆ ತಾನೆ. ಅದಕ್ಕೇನು ಪ್ರಯತ್ನ? 70 ಆಗಬೇಕು ಅಂತೇಳಿ ಗಲಾಟೆ ಮಾಡಿಕೊಂಡು ಏನಾಗೋದಿಲ್ಲ. ಸುಮ್ಮನೆ 10 ವರ್ಷ ತೆಪ್ಪಗೆ ಕೂತ ತನ್ನಷ್ಟಕ್ಕೆ 70 ಆಗ್ತದೆ, ಮತ್ತು 10 ಕೂತ್ರೆ 80 ಆಗ್ತದೆ. ಏನು ಆಗ್ತಾ ಇರ್ತದೆ. ಹಾಗೆ ಸ್ಥಿತಿಗೆ ಏನು ಕೆಲಸ ಉಂಟು? ವಿಷ್ಣುವಿನ ಏನು ಕೆಲಸ? ಸೃಷ್ಟಿ ಮಾಡುವವನನ್ನು ಮಾಡಲಿಕ್ಕೆ ಬಿಟ್ಟರೆ ಸ್ಥಿತಿ ಮಾಡುವವನು ಏನು ಮಾಡ್ತಾನೆ? ಸಂಹಾರ ಮಾಡುವವನು ಸುಮ್ಮನೆ ಇದ್ದರೆ ಸ್ಥಿತಿ ಮಾಡೋನು ಏನು ಮಾಡಬೇಕು? ವಾಸ್ತವವಾಗಿ ಸೃಷ್ಟಿ ಮಾಡಿರುವವನನ್ನು ಸೃಷ್ಟಿ ಮಾಡಿದ್ಯಾರು? ಅದು ನಾರಾಯಣ. ಸಂಹಾರಕಾರನನ್ನು ನೋಡಿಕೊಳ್ಳುವುದು ಯಾರು? ಅದು ನಾರಾಯಣ. ಒಂದೊಮ್ಮೆ ಸಂಹಾರಕಾರನೇ ಸೃಷ್ಟಿಕಾರನನ್ನು ನುಂಗಿಬಿಟ್ರೆ ಅದು ನೋಡಿಕೊಳ್ಬೇಕು ಯಾರು? ಸ್ಥಿತಿಕಾರನಿಗೆ ಕೆಲಸ ಜಾಸ್ತಿ ಉಂಟು. ಎಲ್ಲರನ್ನು ನೋಡಿಕೊಳ್ಬೇಕು, ಎಲ್ಲರನ್ನು ಕಂಟ್ರೋಲ್ ಮಾಡಬೇಕು, ಎಲ್ಲರನ್ನು ತರಬೇಕು. ರುದ್ರನನ್ನು ಸಂಹಾರ ಮಾಡಿದ ಯಾರು? ಮತ್ತೆ ನಾರಾಯಣನೇ. ಅದನ್ನು ಸಂಹಾರಕಾರನನ್ನು ಸಂಹಾರ ಮಾಡುವವ, ಸೃಷ್ಟಿಕಾರನನ್ನು ಸೃಷ್ಟಿ ಮಾಡಿದವ, ಸೃಷ್ಟಿಕಾರ ಸಂಹಾರಕಾರನನ್ನು ಸ್ಥಿತಿ ಮಾಡಿದವ ಅದು ಭಗವಂತ. ಭಗವಂತನ ಹೆಚ್ಚು ಕೆಲಸ. ನೀವು ಹೇಳಿದ್ದು ಮಾತ್ರ ಸ್ಥಿತಿಯಿಂದ ಸುಮ್ಮನೆ ಬರೆದದ್ದಷ್ಟು. ಅವನು ಸೃಷ್ಟಿಕಾರನು, ಸಂಹಾರಕಾರನು, ಲಯಕಾರನು ಆಗಿದ್ದ. ಯಥೋ ವಾಯುಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತಿ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮೇದಿ. ಸೃಷ್ಟಿ, ಸ್ಥಿತಿ, ಸಂಹಾರ ಎಲ್ಲ ದೇವರೇ ಮಾಡೋದು. ಬ್ರಹ್ಮನೊಳಗಿದ್ದುಕೊಂಡು ಬ್ರಹ್ಮ ಮಾಡುವುದು ಅಲ್ಲ ಸೃಷ್ಟಿ, ದೇವರೇ. ರುದ್ರನೊಳಗಿದ್ದುಕೊಂಡು ರುದ್ರನೇ ಸೃಷ್ಟಿ ಮಾಡೋದಲ್ಲ, ದೇವರೇ. ಒಳಗೆ ಭಗವಂತ ಇದ್ದಾನೆ. ಬ್ರಹ್ಮಣಿ ಬ್ರಹ್ಮರೂಪೋಸೋ ಶಿವಶೂಪೆ ಶಿವಸ್ಥಿತ. ಅಲ್ಲಿ ಮಾತ್ರ ಅಲ್ಲ, ಪ್ರತಿಯೊಬ್ಬನ ಒಳಗೂ ದೇವರಿದ್ದೇ ಸೃಷ್ಟಿ ಮಾಡೋದು. ವಿಷ್ಣುರ್ಯೋನಿಂ ಕಲ್ಪಯತು ತ್ವಷ್ಟ ರೂಪಾಣಿ ವಿಂಶದು ಆಸಿಂಚದು ಪ್ರಜಾಪತಿ ದಾತಾ ಗರ್ಭಂ ದದಾತು ವೇದ ಹೇಳುತ್ತದೆ. ಇದು
ಗರ್ಭಾಧಾನದ ಸಂಸ್ಕಾರದಲ್ಲಿ ಮಂತ್ರವಾಗಿ ಬರೆದಿದ್ದಾರೆ ಹೇಳಿಕೊಂಡು. ಒಳಗೆ ಕೂತುಕೊಂಡು ಗರ್ಭವನ್ನು ನಿಲ್ಲಿಸುವವ, ಗರ್ಭದಲ್ಲಿ ಮೂರ್ತಿಯನ್ನು ಕೆತ್ತುವವ, ಅದನ್ನು ಬೆಳೆಸುವವ, ಹೊರಗೆ ತರುವವ ದೇವರೇ, ನಾವಲ್ಲ, ನಮಗೇನು ಗೊತ್ತಿಲ್ಲ ಅಂತ. ಹಾಗೆ ಬಹಳ ಚೆನ್ನಾಗಿ ಭಗವಂತ ಕೆಲಸ ಮಾಡ್ತಾ ಇದ್ದಾನೆ. ಇದು ನಾವು ಹೇಳಿ ನೀವು ಹೇಳಿ ಅಲ್ಲ. ದುರ್ಯೋಧನ ಹೇಳ್ತಾನೆ ಸಭೆಯಲ್ಲಿ ಮಧ್ಯದಲ್ಲಿ, ವಿದುರ ಹೇಳ್ತಾನೆ, ಅಯ್ಯ ಕೃಷ್ಣನಲ್ಲಿ ಪಾಂಡವರಲ್ಲಿ ಸಂಧಿ ಮಾಡಿದ್ದು, ಗಲಾಟೆ ಮಾಡಬೇಡ, ನಿನಗೆ ಬುದ್ಧಿ ಸರಿ ಇಲ್ಲ. ಅವ ಹೇಳ್ತಾನೆ, ಯಾರಯ್ಯ ನೀವು ಹೇಳೋದು? ಅವ ಭಾಳ ಚೆನ್ನಾಗಿ ಹೇಳ್ತಾನೆ, ಏಕಶಾಸ್ತಾನ ದ್ವಿತೀಯೋಸ್ತಿ ಶಾಸ್ತ್ರ ಗರ್ಭೆ ಶಯಾನಂ ಪುರುಷಂ ಶಾಸ್ತಿ ಶಾಸ್ತ್ರ ತೇನಾನುಶಿಷ್ಟ ಪ್ರಮಣಾದಿವಾಂಬ ಯಥಾ ನಿಯುಕ್ತೋಸ್ಮಿ ತಥಾ ಭವಾನ್. ನೀವು ಯಾರು ಉಪದೇಶ ಮಾಡಲಿಕ್ಕೆ ಬರಬೇಡಿ, ನೀವು ಯಾವ ಉಪದೇಶದಿಂದ ಕೆಲಸ ಜಗತ್ತು ನಡೆಯುವುದಲ್ಲ. ಒಬ್ಬನೇ ಒಬ್ಬ ದೇವರಿರುವುದು, ಅವನನ್ನು ಯಾರು ಹೇಳುವವರು ಕೇಳುವವರಿಲ್ಲ. ಅವನು ಗರ್ಭದೊಳಗಿದ್ದಾಗನಿಂದಲೂ ಕೆಲಸ ಮಾಡಿಸುವವನು. ಹಾಗಿರುವಾಗ ನೀವು ಹೊರಗೆ ಬಂದಾಗ ಕೂಗುವುದೆಲ್ಲಿ ಕೇಳಿದವ? ಸರಿಯಾ? ಗರ್ಭದೊಳಗಿನಿಂದಲೇ ಸಂಸ್ಕಾರದ ಪಾಠ ಆಗ್ತದೆ. ಯಾವ ಕಾಲದಲ್ಲಿ ಗಾಂಧಾರಿ ಗರ್ಭಿಣಿಯಾಗಿದ್ದುಕೊಂಡು ತನ್ನ ತಮ್ಮನ ಮಡದಿ ಕುಂತಿ ಹೆರಿಗೆ ಮಾಡಿದ್ಲು, ಮಗು ಹೆತ್ತಲು, ಧರ್ಮರಾಜ ಹುಟ್ಟಿದ ಅಂತ ತಿಳ್ಕೊಂಡ್ಲು, ಗರ್ಭವನ್ನು ಹಿಚಿಕಿ ಬಿಟ್ಲು ಅವಳು ಮಾತ್ಸರ್ಯದಿಂದ. ತಮ್ಮನ ಹೆಂಡತಿ ಎತ್ತದ್ದು ಅಂತ ಅವಳಿಗೆ, ನನ್ನ ಗಂಡನಿಂದಾಗಿ ನಾನು ಪಡೆದ ಪಿಂಡ ಇನ್ನೂ ಹೊರಗೆ ಬರಲಿಲ್ಲಲ್ಲ ಅಂತ ಹೊಸಕಿ ಹಾಕಿ ಹೊರಗೆ ತಂದು ಬಿಟ್ಲು ಅವಳು. ಮತ್ಸರದಿಂದಾಗಿ ಯಾವತ್ತು ಗರ್ಭವನ್ನು ಹಿಚಿಕೊಂಡ್ಲು, ಇಡೀ ಮಕ್ಕಳಿಗೆ ಪೂರ್ತಿ ಮತ್ಸರ ಹಂಚಿ ಹೋಯ್ತು. ಇದು ಗರ್ಭವಿಜ್ಞಾನ ಅಂತ ತೋರಿಸಿಕೊಡೋದು. ಖಾಲಿ ಒಂದು ಸಣ್ಣದು. ಅದನ್ನು ಇವತ್ತು ಗರ್ಭಿಣಿಯರು ಉಪ್ಪಿನಕಾಯಿ ಒಂದೊಂದು ಸೌಂಟೆಲ್ಲ ತಿನ್ನುವಾಗ ಇಡೀ 24 ಗಂಟೆ ಟಿವಿಯನ್ನು, ನಿದ್ದೆ ಬರೋದಿಲ್ಲ, ಎಂತ ಮಾಡೋದು, ಟಿವಿ ನೋಡ್ತಾ ಕೂತ್ರೆ, ಪರ್ಕಟ ಕಥೆಗಳನ್ನೆಲ್ಲ ಯೋಚನೆ ಮಾಡ್ತಾ ಕೇಳ್ತಾ ಇದ್ರೆ, ಪೂರ ಸಂತೆಯನ್ನೇ ತಲೆಯೊಳಗೆ ತುಂಬಿಸಿದ್ರೆ, ಮತ್ತೆ ಹೊರಗೆ ಬರತಕ್ಕಂತಹ ಮಗು ಅದು ಅಸುರ ಆಗಿರ್ತದೆ, ದೈತ್ಯ ಆಗಿರ್ತದೆ. ನಮ್ಮ ಕಂಟ್ರೋಲ್ಗೆ ಅದು ಸಿಗುವುದಿಲ್ಲ. ಮತ್ತೆ ಹೇಳೋ, ನಮ್ಮ ಪ್ರೊಡಕ್ಷನ್ ನಮ್ಮದೇ ಸರಿ ಇಲ್ಲ ಅಂದರೆ ನಾವು ಯಾರಿಗೆ ಬೈಯೋದು? ಇವತ್ತು ಎಲ್ಲ ತಂದೆ ತಾಯಿಯರು ಹೇಳೋದೇನು ಗೊತ್ತುಂಟ? ನಮ್ಮ ಮಕ್ಕಳು ಹೇಳೋದು ಕೇಳೋದಿಲ್ಲ ಮಾರ್ಯಾರೆ, ಎಂತ ಮಾಡೋದು ಅಂತ. ನೀವೇ ಮಾಡಿದ್ದು ಹಣೆ ಬರ, ಏನು ಮಾಡುವ ಪ್ರಯೋಜನ ನೀವು? ಬಹಳ ಚೆನ್ನಾಗಿದ್ದೇನೆ. ಆದರೆ ಇಡೀ ಜಗತ್ತಿನ ಬಗ್ಗೆ ಬಹಳ ದೂರಿಯಾದ ಎಚ್ಚರ ಕೊಟ್ಟಿರತಕ್ಕ ಭಗವಂತ ವಿಷ್ಣು ಸ್ಥಿತಿಕಾರಕನಾಗಿ ಬಂದು ಬ್ರಹ್ಮನಿಗೆ ಸೃಷ್ಟಿ ಮಾಡಲು ಹೇಳಿದ. ಬ್ರಹ್ಮ ಸೃಷ್ಟಿ ಮಾಡಿದ, ಸುಂದರವಾಗಿ ಸೃಷ್ಟಿ ಮಾಡಲಿಕ್ಕೆ ಶುರು ಮಾಡಿದ. ಚೆನ್ನಾಗಿ ಮನಸ್ಸು ಆಲೋಚನೆಯಲ್ಲಿ ತಂದ. 4 ಮಕ್ಕಳು ಹೊರಗೆ ಬಂದರು. ಸನಕ, ಸನಂದನ, ಸನಾತನ, ಸನತ್ಕುಮಾರರು ಅಂತ ಮಾನವ ಸೃಷ್ಟಿ ಅದು ಸಂಕಲ್ಪದಿಂದಲೇ ತಂದಿದ್ದಾರೆ. ಸಣ್ಣ ಮಕ್ಕಳು, ಚಂದ ಮಕ್ಕಳು, ಮುದ್ದು ಮಕ್ಕಳು. ಜಗತ್ತು ನೋಡಿದರು. ಚತುರ್ಮುಖ ಹೇಳಿದ ಮಕ್ಕಳು ಬಂದಾಗ, ಓಯ್ ಮಕ್ಕಳೇ, ನಾನು ನನ್ನ ತಂದೆ ಮಾತು ಕೇಳಿದ್ದೇನೆ, ನೀವು ಕೇಳಬೇಕು. ಏನು? ನಾನು ಸೃಷ್ಟಿ ಮಾಡಲಿಕ್ಕೆ ಹೇಳಿದ್ದಾರೆ, ನೀವು ಸೃಷ್ಟಿ ಮಾಡಿ ಅಂದ. ನೆಗಾಡಿದ್ರು ಮಕ್ಕಳು. ನಮಗೆ ಬೇಡ ಅಂದರು. ತನ್ನೈಚ್ಛನ್ ಮೋಕ್ಷ ಧರ್ಮಾಣ, ನಮಗೆ ಸೃಷ್ಟಿ ಪ್ರಪಂಚ ಬೇಡ, ನಾವು ದೇವರಡೆಗೆ ಸಾಕ್ತೇವೆ ಅಂತ ಹೊರಟು ಬಿಟ್ರು. ಚತುರ್ಮುಖನಿಗೆ ಸಿಟ್ಟು ಬಂದಿಯಲ್ಲ, ಎಷ್ಟು ಜೋರಿದ್ದಾರೆ ಇವರು ಅಂತ ಹೇಳಿ. ಸಿಟ್ಟು ಬರಬಾರ್ದು ಅಂತ ಗೊತ್ತಿದೆ ಅವನು, ಕಂಟ್ರೋಲ್ ಮಾಡಿದ್ರು. ಸಿಟ್ಟಿನ ಭರದಲ್ಲಿ ಒಂದು ಮೂರ್ತಿ ಹೊರಗೆ ಬಂತು, ಬೊಬ್ಬೆ ಹಾಕಿ ಶುರು ಮಾಡಿದ್ದದು. ಬಾಯಿ ಮುಚ್ಚು ಅಂದ. ಎದರು ಓದೀತ ರುದ್ರಸ್ಯ ರುದ್ರತ್ವಂ ರೋದನ ರುದ್ರನಾಮಾಸು. ನೀನು ಬೊಬ್ಬೆ ಹೊಡಿದೆಯಲ್ಲ, ನಿನಗೆ ರುದ್ರ ಅಂತ ಕರಿತೇನೆ, ಅಷ್ಟೇ ತಾನೇ? ಸುಮ್ಮನೆ ಕೂತು. ಚತುರ್ಮುಖ ಹೇಳ್ತಾನೆ, ಈ ನನ್ನ 4 ಮಕ್ಕಳು ಕೇಳಲಿಲ್ಲ, ನಿನಗಿಂತ ಮೊದಲು ಬಂದವರು, ನೀನಾದರೂ ಕೇಳು, ಏನು ಸೃಷ್ಟಿ ಮಾಡು, ಆಯ್ತು ಅಂದ. ಅವ್ರು ಕೇಳಲಿಲ್ಲ. ಹೇಳಿದ್ದಕ್ಕೆ ಇವನು ಕೇಳಬೇಕು ಅಂತ ಕೇಳಿಕೊಂಡ ಅಷ್ಟೇ. ಸೃಷ್ಟಿ ಮಾಡಿದ 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 ಚತುರ್ಮುಖ ನೋಡ್ತಾನೆ, ಎಲ್ಲ ಗೌಜಿ ಉಂಟಲ್ಲ ಸೃಷ್ಟಿ, ಎಂಥದ್ದು ಎಲ್ಲ ನಿನ್ನಾಗಿ ಉಂಟಲ್ಲ ಮಾರಾಯರೆ ಅಂದ. ರೌದ್ರವಾದ ಸೃಷ್ಟಿ. ಮತ್ತು ಇವುಗಳು ಸಾಯ್ತಾವಾಗ ಹೇಳಿದ, ಸಾಯುವುದಿಲ್ಲ ನನ್ನಾಗೆ ಅಂದ್ರೆ, ನನಗೆ ಅಂಥದ್ದು ಬೇಡ ಅಂದ. ನನಗೆ ಸಾಯುವ ಸೃಷ್ಟಿ ಬೇಕು, ನೋಯುವ ಸೃಷ್ಟಿ ಬೇಕು. ಯಾಕೆಂದರೆ ಬದಲಾಗಬೇಕು, ಎಲ್ಲ ಶಾಶ್ವತ ಆಗಿಬಿಟ್ಟು. ನಮ್ಮ ವಂಶದವರೆಲ್ಲ ಶಾಶ್ವತ ಅಂದಿಟ್ಟುಕೊಳ್ಳುವ. ನಮಗೆ ಅಮೆಸೂತಿಗವೇ ಇಲ್ಲ ಮತ್ತೆ ನೋಡ್ಲಿಕ್ಕೆ ಹೋದರೆ, ಸಾಯುವುದೇ ಇಲ್ಲ. ಗೋಜಿ ಮಾಡುವ, ಚಪ್ಪರ ಹಾಕುವ, ಇಲ್ಲ. ಶಾರದ ಒಡೆ ತಿನ್ನುವುದು ಯಾವಾಗ? ಇಲ್ಲೇ ಇಲ್ಲ. ವಾಸ್ತವ ಎಲ್ಲರೂ ಬದುಕಿದ್ದಾರೆ ಇಟ್ಟುಕೊಳ್ಳುವ. ಎಂಥ ಕರ್ಮ? ಯಾರ ಬರ್ತ್ಡೇ ಮಾಡೋದು ನಾವು? ಯಾರ ಬರ್ತ್ಡೇ ಯಾವಾಗ ಮಾಡೋದು? ಹೊಸತು ಮಾಡೋದು ಯಾವಾಗ? ಅಪರೂಪ ಆದರೆ ಮಾತ್ರ. ದಿನ ಆದರೆ ಪ್ರಯೋಜನ ಏನುಂಟು? ವಂಶದಲ್ಲಿ ಯಾರು ಹೋಗುವುದೇ ಇಲ್ಲ, ಆದರೆ ಯಾರು ಕೆಲಸವೇ ಮಾಡೋದಿಲ್ಲ. ಎಲ್ಲ ನೀವು ಮಾಡಿ ಅಂತಾರೆ, ಎಲ್ಲ ಅವರದ್ದೇ ಕಂಟ್ರೋಲ್, ಅವರೇ ನೋಡಿಕೊಳ್ಳಿಕ್ಕೆ. ಉಳಿದವರದ್ದು ಕಥೆ ಏನು? ಆದ್ದರಿಂದ ಬದಲಾವಣೆ ಬೇಕು, ನಡತಾ ಇರಬೇಕು. ನೀರು ಹೋದರೆ ಮಾತ್ರ ಚಂದ, ಪ್ರವಾಹ ಇದ್ದರೆ ಮಾತ್ರ ಚಂದ. ನೀರು ಇರಬಾರ್ದು ಅಂತಿಲ್ಲ, ನೀರು ಬೇಕು, ಆದರೆ ಇದ್ದ ನೀರು ಬೇಡ. ಸ್ಟಾಗ್ನೆಂಟ್ ವಾಟರ್ ವಾಸನೆ ಬರ್ತದೆ, ಹೋಗಬೇಕು. ಹೊಸತು ಫ್ರೆಶ್ ಆಗ್ತಾ ಇರಬೇಕು. ಹೀಗೆ ಇಡೀ ಪ್ರಪಂಚ ಓಡ್ತಾ ಇರಬೇಕು, ಅದರೊಟ್ಟಿಗೆ ಪರಿವರ್ತನೆ ಆಗ್ತಾ ಇರಬೇಕು. ಒಂದೇ ಬಗೆ ಇರಬಾರ್ದು, ಒಬ್ಬರೇ ಇರಬಾರ್ದು. ಇದು ಭಾಳ ಚೆನ್ನಾಗಿ. ಸಾಯುವುದೇ ಒಬ್ಬ ಹೇಳ್ತಾನೆ, ಚಿರಕಾರಿ ಇದ್ದಾನೆ, ಅವನತ್ರ ಎಂಟ್ರಿ ಮಾಡಿದ್ರು ಹೋಗಿ ಎಲ್ಲರೂ. ಸಾಯದವ ಚಿರಕಾರಿ ಅಂದರೆ ಸಾಯದವ, ಚಿರಂಜೀವಿ ಭಾಳ ಇದ್ದಾನೆ.
ನೀವು ಹೇಗಿದ್ದೀರಿ ಸ್ವಾಮಿ? ಬಹಳ ಕಾಲದ ಬದುಕಿದ್ದೇವೆ. ನಿಮಗೆ ಬೋರ್ ಆಗೋದಿಲ್ಲ? ಬೋರಲ್ಲ, ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ ಕಾಣ್ತದೆ. ಎಂತ ಹೋದ್ರೆ ಎಲ್ಲಿ ಹೋದರೂ ಆಗೋದಿಲ್ಲ. ಡೂಪ್ಲಿಕೇಟ್ ವಿಷ. ಮುಳುಗಲಿಕ್ಕೆ ಹೋದರೆ ನೀರು ಸಮ ಇಲ್ಲ, ಅದು ನನ್ನನ್ನು ತೇಲಿಸಿ ಬಿಡ್ತದೆ. ಬೆಂಕಿ ನನ್ನ ಮೈಗೆ ಹತ್ತುವುದಿಲ್ಲ. ಅಂಥ ವಿಚಿತ್ರ ಕಾಯಿಲೆ ನನಗೆ ಬರುವುದಿಲ್ಲ. ಯಾಕೆ? ನಾನು ಚಿರಜೀವಿ. ನನ್ನ ಯೋಗ್ಯತೆ ಆಗಿ ನನಗೆ ಸಾಕಾಗಿ ಇವರೆಲ್ಲ ನೋಡಿಕೊಂಡು, ಇವರದ್ದು ಪಾಡು, ಇವರ ಗಲಾಟೆ, ಇವರ ಮೋಸ, ಇವರ ವಂಚನೆ, ಇವರ ಸುಳ್ಳುತನ ಎಲ್ಲ ನೋಡಿದರೆ ಜಗತ್ತಿನಿಂದ ಏನಾಗುತ್ತೆ ಓಡಬೇಕು ಕಾಣೋದಿಲ್ಲ. ನನಗೆ ಶಾಪ ಆಗಿದೆ ಬಹುಕಾಲ ಬದುಕುವುದು ಹೇಳ್ತಾನೆ. ಅದನ್ನು ಬೇಡ ಅಂದಾಗ ಹೋಗ್ಬೇಕು. ಮತ್ತು ಕೆಲವರಿಗೆ ಬೇಡ ಕಾಣೋದೊಮ್ಮೆ, ಮತ್ತು ಮರುದಿನ ಬೇಕು ಕಾಣೋದು. ಅದಾಗಲ್ಲ. ತೀರ್ಮಾನ ಮಾಡಬೇಕು. ಒಂದೊಂದು ಸರ್ತಿ ಸರಿಯಾಗಿ ಬೇಡ ಅಂತ ಕಂಡ್ರೆ ಮಾತ್ರ, ಮತ್ತೆ ನಾಳೆ ಬೇಕು ಕಂಡ್ರೆ ಮತ್ತೆ ಬರಲಿಕ್ಕೆ ಆಗೋದಿಲ್ಲ. ಹಾಗೆ ಅದ್ಭುತವಾದ ಚಿರಂಜೀವಿಯ ಕತೆ ಹೇಳಿದ ಹಾಗೆ ನನಗೆ ಹೇಳುತ್ತಾನೆ ಬ್ರಹ್ಮದೇವ, ನನಗೆ ಸೃಷ್ಟಿ ಇಂಥದ್ದು ಬೇಡ, ಸಾಯದ ಮೃತ್ಯುಂಜಯವಾದ ಸೃಷ್ಟಿಗಳು ನನಗೆ ಬೇಡ. ರುದ್ರ ಚೆನ್ನಾಗಿ ಸೃಷ್ಟಿ ಮಾಡೋನ್ನ. ರುದ್ರ ಹೇಳ್ತಾನೆ, ನನಗೆ ಅಂಥದ್ದೆಲ್ಲ ಮಾಡಲಿಕ್ಕೆ ಬರೋದಿಲ್ಲ, ಡೂಪ್ಲಿಕೇಟ್ ಎಲ್ಲ ನನಗೆ ಗೊತ್ತಿಲ್ಲ, ನಾನು ಮಾಡೋದಾದ್ರೆ ಇಂಥದ್ದೇ, ಸಾಯದ ಗಟ್ಟಿಮುಟ್ಟಾದ ತಪ್ಪಿಲ್ಲದ ಸೃಷ್ಟಿ ನನ್ನದು. ಆಗೋದಾದ್ರೆ ಆಯ್ತು ಹೇಳಿಲ್ಲ, ಬೇಡ ಮಾರೆ ಸುಮ್ಮನೆ ಕೂತು ಒಂದು ಮುಗೀತಲ್ಲ. ಸೃಷ್ಟಿ ಮಾಡಲಿಕ್ಕೆ ಹೇಳಿ ಅದು ನಿಲ್ಲಿಸಿ ಆಯ್ತು. ರುದ್ರದೇವರ ಸೃಷ್ಟಿ ಆಗಿತ್ತಂದ್ರೆ ಅದ್ಭುತವಾದ ಸೃಷ್ಟಿಯಾಗಿತ್ತು, ಬೇಡ ಅಂತ ಹೇಳಿದ. ಮತ್ತೇನು ಮಾಡೋ? ಮತ್ತೆ ಯೋಚನೆ ಮಾಡಿದ. ಈ ಎಡೆಯಲ್ಲಿ ಭಗವಂತ ಒಂದು ಕೆಲಸ ಮಾಡಿದ. ಮಕ್ಕಳು ದೇವರನ್ನು ನೋಡಬೇಕು ಹೇಳಿದ್ದಕ್ಕೆ ದೇವರು ಓಡಿ ಬಂದ. ಅವನು ಒಂದು ಕುಮಾರ ವೇಷದಲ್ಲಿ ಬಂದಿದ್ದಾನೆ. ಸಯೈವ ಪ್ರಥಮಂ ದೇವ ಕೌಮಾರಂ ಸರ್ಗಮಸ್ಥಿತಃ ಚಚಾರ ಬ್ರಹ್ಮಣೇ ಬ್ರಹ್ಮ. ಚೆನ್ನಾಗಿ ಜಪ ಮಾಡಲಿಕ್ಕೆ ಹೇಗೆ, ಬ್ರಹ್ಮಚರ್ಯ ಹೇಗೆ, ಸಾಧನಾನುಷ್ಠಾನ ಹೇಗೆ ಅಂತ ಮಕ್ಕಳು ಹೇಳಿಕೊಡ್ಲಿಕ್ಕೆ ದೇವರೊಂದು ಕುಮಾರ ರೂಪದಲ್ಲಿ ಬಂದನು. ಅವನೊಂದು ಬೇರೆ ಅಂತ ಕುಮಾರ ವೇಷದಲ್ಲಿ ಭಗವಂತ ಒಂದು ಬ್ರಹ್ಮಚರ್ಯದ ಪಾಠ ಮಾಡಿ ಮಕ್ಕಳಿಗೆ, ರುದ್ರದೇವರಿಗೆ ಗಟ್ಟಿ ನಿಲ್ಲುವುದು ಹೇಗೆ ಹೇಳಿಕೊಟ್ಟಂತೆ. ಕಂಬದಾಗಿ ಅವನಿಗೆ ಸ್ಥಾಣ ಅಂತ ಹೆಸರು. ಸ್ಥಾಣ ಅಂದರೆ ಕಂಬ ಅಂತ, ಸುಮ್ಮನೆ ನಿಲ್ಲುವುದವ, ಎಚ್ಚರವೇ ಇಲ್ಲದಿದ್ದಾಗಿ. ಹಾಗೆ ಅವನಿಗೆ ಸ್ಥಾಣತ್ವವನ್ನು ಹೇಳಿಕೊಟ್ಟವೇ ಯಾರು ಅಂದರೆ ಸನತ್ಕುಮಾರ ರೂಪದಲ್ಲಿ ಭಗವಂತಂತೆ. ಹೀಗೆ ಮಕ್ಕಳಿಗೆ ಪಾಠ ಮಾಡಿದ ಭಗವಂತನ ಕುಮಾರ ರೂಪ. ಸನತ್ಕುಮಾರೋ ವತು ಕಾಮದೇವ ಅಂತಾರೆ ಮುಂದೆ. ನಮ್ಮದು ದುಷ್ಟ ಬಯಕೆಗಳು ಎಲ್ಲಿ ಅದು ಬಂದಾಗ ಆ ಭಗವಂತನ ಸನತ್ಕುಮಾರ ರೂಪವನ್ನು ಚಿಂತನೆ ಮಾಡಿದರೆ ಅವನು ರಕ್ಷಣೆ ಮಾಡ್ತಾನಂತೆ. ಈ ಕುಮಾರನಿಂದ, ಮನ್ಮಥನಿಂದ, ಮನ್ಮಥನ ಪೀಡೆಯಿಂದ ರಕ್ಷಣೆ ಆಗಬೇಕಾದ್ರೆ ಆ ಭಗವಂತನ ಸನತ್ಕುಮಾರನನ್ನು ಕರಿಬೇಕಂತ. ಹಾಗೆ ಬಹಳ ಅದ್ದೂರಿಯಾದ ಸನತ್ಕುಮಾರ ರೂಪ ಭಗವಂತನದ್ದು ಪಕ್ಕ ಸಿಗುವುದಿಲ್ಲ, ಯಾರು ಹೇಳುವುದಿಲ್ಲ, ಗೊತ್ತೂ ಇಲ್ಲದು. ಭಾಗವತದಲ್ಲಿ ಮಾತ್ರ ರಹಸ್ಯವಾಗಿ ಹೇಳಲ್ಪಟ್ಟಂಥ ಒಂದು ರೂಪ ಭಗವಂತನಂತೆ. ವಿದ್ಯಾರ್ಥಿಗಳಿಗೆ ಪಾಠ ಮಾಡಲಿಕ್ಕೆ ಬಂದದ್ದು, ರುದ್ರದೇವರಿಗೆ ಉಪದೇಶ ಮಾಡಿದ ರೂಪ. ಇದರ ನಡುವೆಯಲ್ಲಿ ಭಗವಂತ ಇನ್ನೊಂದು ರೂಪದಲ್ಲಿ ಬಂದ. ಹಂಸದಾಗಿ ಬಂದಿದ್ದಾನೆ, ಹಂಸ ಪಕ್ಷಿಯಾಗಿ. ಮಕ್ಕಳು ಕೇಳ್ತಾರೆ ಅಪ್ಪನ ಹತ್ರ, ಇದು ಎಂಥದ್ದು ಅಂತ. ಚತುರ್ಮುಖ ನಮಸ್ಕಾರ ಮಾಡಿದ್ದಾನೆ ಬಂದ ತಕ್ಷಣ. ಮಕ್ಕಳು ಕೇಳ್ತಾರೆ, ಅದೇನು ಬಂದದ್ದು, ಯಾರು ಅಂತ. ನಿಮಗೆ ಬೋಧ ಇಲ್ವಾ ಅಂತಾರೆ ಮಕ್ಕಳಿಗೆ. ಬೈತಾನೆ ಅಪ್ಪ, ನಾನು ನಮಸ್ಕಾರ ಮಾಡಿದ್ದೇನೆ ಅಂದರೆ ನನ್ನ ಗುರುಗಳು ನನ್ನ ಅಪ್ಪ ಅಂತ ನಿನ್ಗೆ ಅರ್ಥ ಆಗೋದಿಲ್ವಾ ಅಂದ. ಹೌದಾ ಅಂತ. ಹಂಸವಾಗಿ ಬಂದ ಭಗವಂತ ಆತ್ಮಯೋಗವನ್ನು ಹೇಳಿಕೊಟ್ಟಿದ್ದಾನೆ. ಹಂಸ ಸ್ವರೂಪಿ ಅವದ ಅತ್ಯುತ ಆತ್ಮಯೋಗ. ಮಕ್ಕಳಿಗೆ ಒಳ್ಳೆ ಪಾಠ ಮಾಡಲಿಕ್ಕೆ ಹಂಸ ಕಥೆ ಹೇಗೆ ಅಂತ. ಹಂಸ ಹಾರಿಕೊಂಡು ಹೋಗ್ತದೆ, ಎಲ್ಲೆಂದರಲ್ಲಿ ತಿರುಗ್ತಾ ಇರ್ತದೆ, ಪರಿವ್ರಾಜಕ ಧರ್ಮ ಇರ್ತದೆ, ಒಂದು ಕಡೆಗೆ ಸಿಕ್ಕಿ ಬೀಳುವುದಿಲ್ಲ, ಯಾರ ಹತ್ತಿರ ಇರುವುದಿಲ್ಲ, ಯಾರ ಅನ್ನವನ್ನು ತಿನ್ನುವುದಿಲ್ಲ. ಕ್ರಮ ಹಾಗೆ ಅದರದ್ದು. ಹಾಲು ನೀರು ಒಟ್ಟಾಗಿದ್ದರೂ ಬೇರೆ ಮಾಡಿ ತಿಂತದೆ, ಅಷ್ಟು ಸ್ಪಷ್ಟವಾದ ಯೋಗ್ಯತೆ ಅದರದ್ದು. ನಿನ್ನೊಂದು ಪ್ರಶ್ನೆ ಬಂದಿತ್ತಾಗಿ, ಅದೆಂಥದ್ದು ಪರಾನ್ನ ಅಂತ ಹೇಳ್ತಾರಲ್ಲ ಅಂತ. ಪರಾನ್ನ ಅಂತ ಹೇಳ್ತಾರ, ಪರಾತ ಅನ್ನ ಹೇಳ್ತಾರೆ, ಅದು ನನಗೆ ಗೊತ್ತಿಲ್ಲ ವಿಷಯ ಬಿಡಿ. ಅಂದರೆ ಕೆಲವರು ಮನೆಗೆ ಬರ್ತಾರೆ, ಪರಾನ್ನ ತಿನ್ನುವುದಿಲ್ಲ ಅಂತ ಓಡಿ ಹೋಗ್ತಾರೆ, ಇದೆಂಥ ಕಥೆ ಅಂತ. ಅವರಿಗೆ ಹೆದರಿಕೆ ಆಗ್ತದೆ, ಹೇಳಬೇಕು ಮತ್ತೆಂತ ಮಾಡೋದು. ಈಗ ಒಂದು ವಾಕ್ಯ ಇದೆ ಧರ್ಮಶಾಸ್ತ್ರದಲ್ಲಿ, ಏನು ಕೇಳಿದರೆ, ಸ್ವಯಂಪಾಕಿ ನರೋ ಎಷ್ಟು ಮೋದತೆ ಸ್ವರ್ಗ ಮಂದಿರೆ ಅಂತ. ತಾನೇ ಅಡುಗೆ ಮಾಡಿ ತಿನ್ನುವವ ಸ್ವರ್ಗದಲ್ಲಿ 100 ಕಾಲ ಬಾಳ್ತಾನೆ ಅಂತ. ಅಂದರೆ ಇನ್ನೊಬ್ಬರು ಅಡುಗೆ ಮಾಡೋದು ಅವನಿಗೆ ಬೇಡ, ಅವನೇ ಅಡುಗೆ ಮಾಡಬೇಕು. ಯಾಕೆ ಅಂದರೆ ಇನ್ನೊಬ್ಬರು ಅಡುಗೆ ಮಾಡುವಾಗ ಅಡುಗೆಯ ಕಥೆ ಹೇಗೆ ಕೇಳಿದರೆ, ಅಡುಗೆ ಮಾಡುವವನ ತಲೆಯಲ್ಲಿ ಏನುಂಟೋ ಅದು ಸೌಟಿನಲ್ಲಿ ಬರ್ತದೆ, ಆಹಾರದಲ್ಲಿ ಸೇರ್ತದೆ. ಅದರಿಂದ ಪಾಯಸ ಆಗುವಾಗ ತಿನ್ಸಾಯಿ ಅಂತ ಹಾಕಿದರೆ ಅವನಿಗೆ ಅದು ಸೇರುವುದಿಲ್ಲ. ಕೈ ವಿಷ, ಬಾಯಿ ವಿಷ, ಕಣಿ ವಿಷ ಅಂತೆಲ್ಲ ಉಂಟಲ್ಲ, ಅದಕ್ಕೋಸ್ಕರ ಅವರವರೇ ಅಡುಗೆ ಮಾಡಿ. ಇವತ್ತು ಕೆಲವರಿದ್ದಾರೆ ಸ್ವಯಂಪಾಕಿಗಳು, ಯಾರು ಅಡುಗೆ ಮಾಡಿದರೂ ತಿನ್ನುವುದಿಲ್ಲ, ಯಾರು ಕೊಟ್ಟದ್ರೂ ತಗೊಳ್ಳುವುದಿಲ್ಲ. ಯಾಕೆಂದರೆ ಅವರು ಇನ್ನೊಬ್ಬರ ಮನಸ್ಸಿನ ಪಾರಣೆಗಳು ಅವರಿಗೆ ಸಂಕ್ರಾಂತಿ ಆಗದಂತೆ ಮಾಡಿದ್ದಾರೆ. ಶುದ್ಧವಾಗಿ ಕೂತ್ಕೊಳ್ಳಿಕ್ಕೋಸ್ಕರ ಮಾಡುವ ವಿಧಾನ ಇದೊಂದು ಖುಷಿಯೇ. ಅವರವರ ಸ್ವಾವಲಂಬಿಗಳಿದೆ, ಅವರವರ ಅಡುಗೆ ಅವರವರೇ ಮಾಡಿಕೊಂಡ್ರೆ ಹೇಗೆ ಬೇಕಷ್ಟು ಉಪ್ಪು ಹಾಕ್ಬೋದು, ಹೇಗೆ ಬೇಕಷ್ಟು ಖಾರ ಹಾಕ್ಬೋದು, ಎಷ್ಟು ಬೇಕಷ್ಟು ಮಾತ್ರ ಮಾಡಿಕೊಡುವ. ಇದೆಲ್ಲ ಬಿಸಾಡುವಷ್ಟು, ಹೆಚ್ಚಾಗುವಷ್ಟು, ಹೆಚ್ಚು ಕಡಿಮೆ ಆಗುವಷ್ಟು ಏನಿಲ್ಲ. ಕೆಲವರಿಗೆ ಸಕ್ಕರೆ ಕಡಿಮೆ, ಕೆಲವರಿಗೆ ಉಪ್ಪು ಹಾಕಬಾರದು, ಇಂಥದ್ದೆಲ್ಲ ಮಾಡುವುದಕ್ಕಿಂತ ಚಂದವೇ ಸ್ವಯಂಪಾಕಿ. ಈಗ ಪರಾನ್ನ ಅಂದರೆ ಅದು ಅಲ್ಲ, ಮನೆಗೆ ಊಟಕ್ಕೆ ಬರುವುದಿಲ್ಲ, ನಿಮ್ಮ ಅನ್ನ ತಿನ್ನುವುದಿಲ್ಲ ಅಂತ. ಇನ್ನೊಬ್ಬರ ಅನ್ನ ತಿನ್ನಬಾರದು. ಇನ್ನೊಬ್ಬರು ಅಂದರೆ ಯಾರನ್ನು ನಾವು ಪರರು ಅಂತ ಹೇಳ್ತೇವೆ?
ಅಯಂ ಪರಹ ನಿಜೋವೇತಿ ಗಣನ ಲಘುಚೇತಸಾಂ ಅಂತ. ಉದಾರ ಚರಿತಾನಾಂತು ವಸುದೈವ ಕುಟುಂಬಕಂ. ಅದು ಹೇಳಲಿಕ್ಕೆ ಸುಲಭ. ಇಡೀ ಪ್ರಪಂಚವೇ ನನ್ನ ಮನೆ ಅಂತ ಹೇಳೋದು ಬಹಳ ಕಡಿಮೆ ಮಟ್ಟಿನಲ್ಲಿ. ನಾನು ನೀನು ಬೇರೆ ಬೇರೆ ಅಂತ ಹೇಳಿಕೊಳ್ಳೋದು ಯಾವಾಗ ನಮ್ಮಿಬ್ಬರ ಮೊನೋಪೋಲಿ, ನಮ್ಮ ಧಾರಣೆ, ನಮ್ಮ ಚಿಂತನೆಗಳು ಬೇರೆ ಬೇರೆ ಆದಾಗ. ಎಲ್ಲಕ್ಕಿಂತ ಮೊದಲು ನೋಡಬೇಕಾದ್ದು ಸರ್ವೇಶಾಮೇವ ಶೌಚಾನಂ ಅರ್ಥಶೌಚಂ ವಿಶಿಷ್ಯತೆ ಅಂತ. ಮಡಿಯ ಅಂತ ಕೇಳಿದರೆ ಏನು ಮಡಿ ಕೇಳಿದರೆ ದುಡ್ಡು ಮಡಿಯ ಅಂತ ಕೇಳಬೇಕಂತ. ಎಲ್ಲಕ್ಕಿಂತ ಮೊದಲು ಸೋರ್ಸ್, ಇನ್ಕಮ್ ಸೋರ್ಸ್ ಹೇಗಿದೆ, ಸಂಪಾದನೆ ಹೇಗೆ, ಅಡ್ಡದಾರಿಯಲ್ಲಿಯ ವಾಮಾಚಾರದಿಂದಲ, ಮೇಜಿನ ಅಡಿಯಲ್ಲಿ ಕೈ ಕೊಟ್ಟ, ಇನ್ನೊಬ್ಬರ ತಲೆ ಬೋಳಿಸಿಯ, ಇನ್ನೊಬ್ಬರನ್ನು ಗನ್ನು ತೋರಿಸಿಯ ಎಲ್ಲ ಕೇಳಲಿಕ್ಕೆ. ದುಡ್ಡು ಎಲ್ಲಿಂದ ಬಂತು, ಬಿಳಿ ಉಂಟ ಕಪ್ಪುಂಟ, ಮತ್ತು ಕೆಲಸ ವ್ಯವಸ್ಥೆ. ಅದರಿಂದ ಪರಾನ್ನದಲ್ಲಿ ಈ ದೋಷ ಬರ್ತದೆ. ಒಂದು ಮನೆ ಭಿಕ್ಷುಕ ಬಂದ, ಅವು ಬಹಳ ಶ್ರೀಮಂತ, ಮನೆ ಮಂದಿ ಅವ್ರು ಯಾರೋ ಕೆಲಸಗಳು ಅಡಿಗೆ ಮಾಡಿ ಹೋಗ್ತಾಳಲ್ಲಿ, ಅವನೊಬ್ಬನೇ ಇರೋದು, ರಿಟೈರ್ಡ್, ಬೇಕಾದಷ್ಟು ಬಂದಿದೆ. ಈ ಭಿಕ್ಷೆಗೆ ಬಂದು ಭಿಕ್ಷೆ ಕೇಳಿದಾಗ ಒಳಗೆ ಬಾ ಅಂತ ಕರೆದ. ಅವೊಬ್ಬ ಸನ್ಯಾಸಿ ವಿಕಾರಿ ಒಳಗೋದ, ಊಟ ಮಾಡು ಅಂದ. ಸರಿ, ಊಟಕ್ಕೆ ಕೂತ. ತಾಟು ಇಟ್ಟ, 4-6 ಬೆಳ್ಳಿ ತಟ್ಟೆ ಇಟ್ಟ, ಗಡದು ಊಟ ಹಾಕಿದ, ಎಲ್ಲ ತಿಂದ. ಇವನೇ ತಂದು ಹಾಕಿದ, ಇವನಿಗೆ ತೆಗೆದಿಟ್ಟದ್ದು ಊಟ ಹಾಕಿದ. ಇವನಿಗೊಂದು ಉಳಿದಿದೆ ಅಲ್ಲಿ, ಏನು ಕಮ್ಮಿ ಆಗೋದಿಲ್ಲ, ಶ್ರೀಮಂತವ. ಹಾಕಿ ಕಳಿಸಿದ, ಊಟ ಮಾಡಿದ, ಊಟ ಮಾಡಿ ಹೋದ. ಸಂಜೆ ಹೋಗಿ ಜಪಕ್ಕೆ ಕೂತ್ಕೊಳ್ತಾನೆ. ಅವನ ಚೀಲದಲ್ಲಿ ಕಾವಿ ಶಾಡಿ ತೆಗೆಯುವಾಗ ಬೆಳ್ಳಿ ತಟ್ಟೆ ಕಾಣುತ್ತಾ ಉಂಟು. ಎಲ್ಲ ನೀ ಹೇಗೆ ಬಂದೆ ಹೇಳ್ತಾನೆ. ನೆನಪು ಮಾಡ್ತಾನೆ, ಹಿಂದಕ್ಕೆ ಫ್ಲ್ಯಾಶ್ ಬ್ಯಾಕ್ ಯೋಚನೆ ಮಾಡ್ತಾನೆ. ನಾನು ಇವತ್ತು ಮಧ್ಯಾಹ್ನ ಶ್ರೀಮಂತರ ಮನೆಯಲ್ಲಿ ಊಟ ಮಾಡಿದೆ. ಊಟ ಮಾಡುವಾಗ 4-6 ಬೆಳ್ಳಿ ತಟ್ಟೆ ಇಟ್ಟಿದ್ದಾನೆ ಊಟಕ್ಕೆ, ಒಂದೊಂದರ ಒಂದು ಹಾಕಿದ್ದಾನೆ. ಆಗ ನನಗೆ ಯೋಚನೆ ಬಂತು, ಈ 4-6 ತಟ್ಟೆ ಲೆಕ್ಕ ಗೊತ್ತಿಲ್ಲ ಅವನಿಗೆ, ಒಳಗಾಗಿದ್ರೂ ತೊಂದರೆ ಇಲ್ಲ, ಎಲ್ಲಿ ಜಪಕ್ಕೆ ಆಗ್ತದೆ ಅಂತ ಹಾಕಿಕೊಂಡು ಬಂದಿದ್ದಾನೆ. ಈಗ ತೆಗೆಯುವಾಗ ನೆನಪಾಗಿದೆ, ಇದು ಇಲ್ಲಿ ಬಂದಿದೆ, ಓ ಮಧ್ಯಾಹ್ನ ಊಟದ ಹೊತ್ತಿನಲ್ಲಿ ಬಂದಿದೆ. ಹಾಗಾದರೆ ಊಟದ ಹೊತ್ತಿನಲ್ಲಿ ಬರಬೇಕಾದ್ರೆ ಊಟ ಆಗುವಾಗ ಎಂಥದ್ದಾಗಿದೆ ತಲೆಯಲ್ಲಿ, ಅದು ಕದಿಯುವ ಮನಸ್ಸು ಮಾಡಿದೆ ತಲೆ. ಹಾಗಾದರೆ ಅದು ಕದ್ದ ಮಾಲಿನ ಊಟ, ಅದು ವಾಪಸ್ ಹೋಗಿ ಕೊಟ್ಟನಂತೆ ಅವನಿಗೆ. ದಮ್ಮಯ್ಯ ಮಾರ, ನನ್ನಂಥವ್ರು ಊಟ ಹಾಕಬೇಡಿ, ಯಾಕೆಂದರೆ ನಿನ್ನ ಊಟ ಮಾಡ್ತಾ ಇರೋ ನನಗೆ ಕಳ್ಳತನದ ಎಚ್ಚರ ಆಯಿತು, ಕದ್ದು ಬಂದಿದ್ದೇನೆ, ಇದು ನನ್ನ ಬೇಡ, ಇರಲಿ, ನಿಮಗೆ ಇಲ್ಲ, ನನಗೆ ಇಲ್ಲಲ್ಲ, ನೀನು ಯಾರಿಗೂ ನನ್ನಂಥವ್ರಿಗೆ ಕರೆದು ಊಟ ಹಾಕಬೇಡ, ನೀನು ನಿನ್ನ ದುಡ್ಡು ಕಳ್ಳತನದ್ದು, ನನಗೆ ಅಷ್ಟು ಕೂಡಲೇ ಇನ್ಫ್ಲುಯೆನ್ಸ್ ಆಗಿದೆ ಅಂತ. ಹೀಗೆ ಯಾರ ಸೊತ್ತು ಯಾವಾಗಲೂ ತಿನ್ನಬಾರ್ದು ಅಂದಾಗ ಅನ್ನ ಮಾತ್ರ ಅಲ್ಲ, ಅನ್ನ ಬೇಡ, ಊಟ ಬೇಡ, ದಕ್ಷಿಣೆ ಕೊಡಿ, ಊಟದ್ದು ಸೇರಿಸಿ ಕೊಡಿ, ಅದೆಂತ ಕರ್ಮ. ಈಗ ಪರಾನ್ನ ಬಿಟ್ಟವ್ರ ಹತ್ರ ಮಾತಾಡಬೇಕು. ಪರಾನ್ನ ಮಾತ್ರ ಬಿಟ್ಟದ್ದ, ಪರ ಹಣವೂ ಬಿಟ್ಟಿದ್ದೀರಾ ಅಂತ ಕೇಳಬೇಕು ಖುಷಿಯಲ್ಲಿ. ಊಟಗೆ ಅನ್ಯಾಯ ಮಾಡುತ್ತೆ ನಿಮಗೆ, ದುಡ್ಡೇನ ನಿಜವಾಗಿರೋದು ದುಡ್ಡು ಮಡಿ. ಮತ್ತೆ ಉಳಿದ ಪದಾರ್ಥಗಳನ್ನು ನೋಡುವಾಗ ನೀವು ಸ್ಪರ್ಶ ದೋಷ ಅಂತ ಹೇಳ್ತಾರೆ. ಮುಟ್ಟುವುದು ತಪ್ಪೋ ಸರಿಯೋ ಅಂತ ನಾವು ಭೌತ ವಿಜ್ಞಾನಿಗಳ ಹತ್ರ ಕೇಳುವ, ವಿಜ್ಞಾನಿಗಳ ಹತ್ರ ಕೇಳುವ, ಆಸ್ಪತ್ರೆಗೆ ಹೋಗಿ ಕೇಳುವ. ಮುಟ್ಲಿಯ ಕೇಳಿದರೆ ಹೋಗಿ ಅಂತಾರೆ ಅವರು, ಮುಟ್ಬೇಡಿ ಅಂತಾರೆ. ಯಾಕೆ ರೋಗಿಗಳನ್ನು ಮುಟ್ಟುವುದು ಯಾಕೆ ನೀವು ಕೇಳ್ತಾರೆ? ಅಲ್ಲ, ನಮ್ಮ ಅಮ್ಮ ಅದ್ರ ಮಲಗಲಿ, ನೀವೀಚೆ ಬನ್ನಿ ಅಂತಾರೆ. ಯಾಕೆ ನಾವು ಗ್ಲೌಸ್ ಹಾಕಿ ಮುಡ್ತಾ ಇದ್ದೇವೆ, ಬಾಯಿಗೆ ಹಾಕ್ಕೊಂಡಿದ್ದೇವೆ, ಎಲ್ಲ ನಿಮ್ಮ ಶ್ವಾಸ ಬಿದ್ದರೂ ಅದು ಇನ್ನೊಂದು ಆಗುತ್ತೆ, ಹೆಚ್ಚು ಕಡಿಮೆ ಆಗುತ್ತೆ, ಇದು ಆಪರೇಷನ್ ಥಿಯೇಟರ್ ಅಂತಾರೆ. ಸರಿ ತಾನೆ? ಹಾಗಾದರೆ ಮುಟ್ಟುವುದರಿಂದ, ಮೂಸುವುದರಿಂದ, ನಿಲ್ಲುವುದರಿಂದ, ಮಾತಾಡೋದರಿಂದ, ಶ್ವಾಸೋಚ್ಛ್ವಾಸಗಳಿಂದ, ನಮ್ಮ ದೇಹದಿಂದ, ನಮ್ಮ ರೋಮಗಳಿಂದ ಅವರು ತಲೆಗೆ ಹಾಕೊಳ್ತಾರೆ. ಕೂದಲಿನಿಂದಲೂ ಐಸ್ ಕ್ರೀಮ್ ಫ್ಯಾಕ್ಟ್ರಿಯಲ್ಲಿ ಮಾಡ್ತಾರೆ ನಿಮ್ಮ ಕರ್ಮ, ಐಸ್ ಕ್ಯಾಂಡಿಯಲ್ಲಿ ಆಪರೇಷನ್ ಥಿಯೇಟ್ರಲ್ಲಿ ಹಾಕೋದೆಂದು. ಮತ್ತು ಕೂದಲಿಂದಲೂ ಬೀಳಬಹುದು, ಏನೋ ಡ್ಯಾಂಡ್ರಫ್ ಇದ್ದವರದ್ದೇನೋ ಕ್ರಿಮಿಕೀಟಗಳು ಬರ್ಬೋದು, ಯಾವುದು ಬರಬಾರ್ದು. ಮೈಯಿಂದ ಬೆವರಿನಿಂದ ಯಾವ ಸಂಕ್ರಾಂತಿಯೂ ಆಗದಂತೆ, ರೋಗ ಬಾರದಂತೆ ಎಚ್ಚರ ವಹಿಸಲಿಕ್ಕೆ ಮುಟ್ಟಬೇಡ ಅಂದರು. ಸರಿ ತಾನೆ? ಹಾಗಾದರೆ ಪ್ರತಿಯೊಂದು ಪದಾರ್ಥದಲ್ಲಿ ರೋಗ ಇದೆ ಅಂತ ಗೊತ್ತಾಯ್ತು, ರೋಗಾಣು ಇದೆ, ವಿಷಾಣು ಇದೆ. ಮುಟ್ಟೋದು ಯಾಕೆ? ಹಾಗಾದರೆ ನಾವೆಲ್ಲವನ್ನು ಮುಟ್ಟಿಕೊಂಡು ಹೋಗೋದು ಯಾಕೆ? ಮತ್ತೆ ಆದ್ದರಿಂದ ಮುಟ್ಟಬೇಡಿ, ಮಡಿ ಹೇಳಿದದಕ್ಕೆ. ಪ್ರತಿಯೊಂದು ಪದಾರ್ಥದಲ್ಲಿಯೂ ಪ್ರತಿಯೊಬ್ಬರ ಸ್ಪರ್ಶದಲ್ಲಿಯೂ ಹೆಚ್ಚು ಕಡಿಮೆ ಇದೆ. ಅದು ಟಿಕೆಟ್ ಕೊಡುವ ನಾಲಿಗೆ ಕೈ ಹಾಕ್ತಾನೆ ಕೊಡೋದು. ಎಷ್ಟು ಜನರಿಗೆ ಅದು ಎಂಜಲ್ ಆದ ನೋಟು ಗೊತ್ತಿಲ್ಲ, ಅದನ್ನು ಕಿಸೆಯಲ್ಲಿ ಹಾಕೊಂಡ್ರೆ ನಮ್ಮ ಅಂಗಿ ಎಂಜಲ್, ಅದನ್ನು ತಗೊಂಡು ಗಲ್ಲಾ ಪೆಟ್ಟಿ ಹಾಕಿದರೆ ಅಷ್ಟು ನೋಟು ಎಂಜಲ್. ಅದನ್ನು ಮೈಕ್ರೋಸ್ಕೋಪಲ್ಲಿ ನೋಡ್ಲಿಕ್ಕೆ ಹೋದರೆ ಎಷ್ಟು ಕ್ರಿಮಿಗಳು ಕುಣಿತಾ ಇರ್ತವೆ, ಎಷ್ಟು ಗಲೀಜಿರ್ತದೆ, ಎಷ್ಟು ರೋಗ ಇರ್ತದೆ. ಅದನ್ನು ಯಾರಾದರೂ ದಿನ ಮುದ್ದೆ ಮಾಡಿಕೊಂಡು ಗಟ್ಟಿಯಲ್ಲಿ ಹಿಡ್ಕೊಂಡು ಮಲಗಿದರೆ ರೋಗ ಬಂದೇ ಬರ್ತವೆ ಅವನಿಗೆ. ದುಡ್ಡು ರೋಗ ಅಲ್ಲ, ಅದರ ಅಂಟಿದ ರೋಗ, ಅಂಟು ರೋಗ. ಆದ್ದರಿಂದ ಸ್ಪರ್ಶದ ಬಗ್ಗೆ ಮಾತಾಡಿದವರಿಗೆ ಎಲ್ಲಿ ಸ್ಪರ್ಶದ ಬಗ್ಗೆ ಮಡಿಮೈಲಿಗೆ ಬಿಡಬೇಕು ಹೇಳಿದ್ರು ಅಂದರೆ ಒಂದು ಜಾತ್ರೆಯಲ್ಲಿ ಮಾತ್ರ. ವಿಶೇಷವಾಗಿ ಭಗವಂತನ ಎಚ್ಚರಕ್ಕೋಸ್ಕರ ಎಲ್ಲರೂ ಸೇರಿಕೊಂಡಾಗ ಮಹಾ ಜಾತ್ರೆಯಲ್ಲಿ ಅವ ಮುಟ್ಟಿದ ನಾನು ಮೈಲಿಗೆ ಮಾತಾಡಬೇಡಿ ಅಂತ. ಅನ್ನದ ದೊಡ್ಡ ರಾಶಿ ಹಾಕಿಕೊಂಡು ಪಲ್ಲಪೂಜೆ ಆಗಿದ್ದ ತಕ್ಷಣ ಮತ್ತೆ ಹಿಂಬದಿಯಿಂದ ನಾಯಿ ಬಾಯಿಯಾಗಿ ತಿಂದರೆ ಅಷ್ಟನ್ನು ಮಾತ್ರ ಹಾಕಿ ದೂಡು, ಉಳಿದ ಬೆಸ್ ಊಟಕ್ಕೆ ಹಾಕುವಂದರು. ಇದೆಲ್ಲ ಮಾತಾಡ್ತಾರೆ. ಅದನ್ನ ಪರಾನ್ನದ ಬಗ್ಗೆ ಮಾತಾಡುವಾದರೆ ಬಹಳ ಎಚ್ಚರ ಇರ್ತದೆ. ಅದಕ್ಕೋಸ್ಕರ ನೀರು ಮೈಲಿಗೆ ಆಗಬಾರ್ದು, ನೀರು ಶುದ್ಧ ಇರಬೇಕು. ನಾವು ನೀರನ್ನು ಟಾಂಕಿ ಕಳಿಸಿದರೆ ಟಾಂಕಿಯಲ್ಲಿ ಕಾಗಿ ಕೂತ್ರೆ ಒಂದು ಸರ್ತಿ
ಅವ ಕತೆ ಬರ್ದನಲ್ಲ, ಹಾಲು ತಡ ಬಂತಂತೆ. ಯಾಕೆ ತಡ ಬಂತು ಹಾಲು ಕೇಳಿದರೆ? ಹಾಲು ತಡ ಬಂದದ್ದು ಯಾಕೆ ಅಂದರೆ ದೊಡ್ಡ ಹಿಸ್ಟ್ರಿ ಅಂದ. ಎಂತ ಹಿಸ್ಟ್ರಿ ಆಗಿದೆ ಅದು? KMF ಅಲ್ಲಿ ಹಾಲಿನ ಕಟಾರದಲ್ಲಿ ನಾಯಿ ಬಿದ್ದಿದೆ ಅಂತೆ, ಕಜ್ಜಿ ನಾಯಿ ಬಿದ್ದಿದೆ, ಬೀದಿ ನಾಯಿ. ಅದು ಯಾರು ತೆಗೆಯುದು? ಮತ್ತೆ ಗೌರ್ಮೆಂಟ್ ಜನ ತೆಗೆದದ್ದು ಒಳಗೆ ಹೋಗಿ. ಅವನು ಹೇಳ್ದ, ಅವನ ಭಾಷೆಯಲ್ಲಿ ಮಾತಾಡಬೇಕು. ಆ ಕಜ್ಜಿ ನಾಯಿ ನನ್ನ ಮಗಂದು ಅದು ಅಲ್ಲಿ ಡುಮಿಕಿ ಹೊಡ್ತಾ ಈಜಿದಾಡ್ತಾ ಇತ್ತು. ನಾನು ಅದನ್ನು ಹೋಗಿ ಗಚಕ್ಕ ಕಚ್ಚಿ ಹಿಡಿದು ಬಾಲೆ ಎತ್ತಿ ಬಿಸಾಡಿದೆ ಅಂದಾನು. ಆಯ್ತಾ, ಅವನ ಮತ್ತೆ ಅಲ್ಲಿ ಕಚ್ಚಿಕೊಂಡಿದ್ದಾನೆ ಅದನ್ನು. ಅದು ಕಚ್ಚಿದ್ದಕ್ಕೆ ಅದನ್ನು ಕಚ್ಚಿಕೊಂಡು ಬಿಸಾಡಿದ್ದಾನೆ. ಅದು ಹಾಲು ಬಂದದ್ದು ಈಗ. ಅದು ಹಾಲು ಅಂದರೆ ಅದು ಸ್ವಲ್ಪ ಪ್ಯೂರಿಫೈ ಆಗಿ ಬಂದಿದೆ ಹೇಳ್ತಾರೆ ಅವರು, ಹೇಳಿಕೊಳ್ಳಿ. ತಡವಾಗಿ ಆದರೂ ಹಾಲು ಬಂತಲ್ಲ ನಮಗೆ ಮತ್ತಂದ್ರೆ. ಮೊನ್ನೆ ತೋರಿಸಿದ್ರಲ್ಲ ಬಾಟ್ಲಿಯಲ್ಲಿ ಕೊಕ್ಕೋ-ಕೋಲಾದಲ್ಲಿ ಅದರಲ್ಲಿ ಪ್ರಾಣಿ ಇದ್ದದ್ದು ತೋರಿಸಿದ್ರು. ದೊಡ್ಡ ಕೇಸ್ ಆಯಿತು, ಗಲಾಟೆ ಆಯ್ತು. ಕಥೆ ಏನು? ಹಾಗಾದರೆ ನಮ್ಮ ಟಾಂಕಿಯಲ್ಲಿ ಹೋದ ಮನೆ ಒಕ್ಕಲಾದಂದಿನಿಂದಲೂ ಟಾಂಕಿ ತೊಳೆಯದ ಮನೆ ಇರ್ತದೆ, ಅದರ ಮೇಲೆ ಕಾಗೆ ಕೂತ್ಕೊಳ್ತದೆ, ಅದರೊಳಗೆ ಹೆಗ್ಗಣ ಹೋಗಿ ಮರಿ ಮಾಡಿ ಬಂದಿರ್ತದೆ. ನಕ್ಕುಲಂತೂ ಗ್ಯಾರಂಟಿ ಇರ್ತದೆ. ಆ ನೀರನ್ನು ನಾವು ಕುಡಿತೇವೆ, ಅದು ನಾವು ಕೆಲವೊಮ್ಮೆ ಅದು ಬೀಳ್ತದೆ, ಆದರೂ ಸೋರಿಸಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ. ಎಲ್ಲರೂ ಮುಟ್ಟಿರ್ತಾರೆ. ಒಂದು ಕಡೆಯಲ್ಲಿ ರಜಸ್ವಲೆ ಮುಟ್ಟಿರ್ತಾಳೆ, ನಮ್ಮ ಮನೆಯವರೇ ಇರ್ಬೋದು. ಇನ್ನೊಂದು ಕಡೆಯಲ್ಲಿ ಕೆಲಸವಳು ಮುಟ್ಟಿರ್ತಾಳೆ, ಕೆಲಸವರು ಹೇಗೂ ಇರ್ಬೋದು. ಯಾವ ಕೈಯಲ್ಲಿ ಇರ್ತಾರೆ, ಅದಕ್ಕೋಸ್ಕರ ಮುಟ್ಟಬೇಡಿ ಅಂದರು. ನೇರ ಹೋಗಿ ಬಾವಿಗೆ ಕೊಡಪಾನ ಹಾಕಿ ಮೇಲೆ ಬರ್ತದೆ, ಹೇಳಿದ್ರೆ ತಗೊಂಡೋಗಿ ಕುಡೀರಿ, ಎಷ್ಟು ಚಂದ ಆಯ್ತು ಅಂತಾರೆ. ಇದನ್ನು ಮಾಡಲಿಕ್ಕೆ ಕಲಿಸಬೇಕು ಅಂತಾರೆ. ಎಲ್ಲದರ ಶುದ್ಧತೆಯನ್ನು ಹುಡುಕಿದ್ದು ವೈಜ್ಞಾನಿಕವಾಗಿ, ಸೈಂಟಿಫಿಕ್ ಆಗಿ ಭಾಳ ಚೆನ್ನಾಗಿ. ನಾವು ಅದನ್ನು ಮಾಡಿಕೊಳ್ಳದೆ ಮಡಿ ಇವರಿಗೆ ಕರ್ಮ ಹೇಳಿಕೊಂಡು ಬೊಬ್ಬೆ ಹೊಡಿಲಿಕ್ಕೆ ಹೋಗ್ತೇವೆ. ಯಾವುದು ಸರಿ ಯಾವುದು ಅಲ್ಲ ಎನ್ನುವುದು ಯೋಚನೆ ಮಾಡಿಕೊಂಡಾಗ ಸಿದ್ಧಾಂತ ಆಗ್ತದೆ. ಅದಕ್ಕೆ ನಾನು ಮೊನ್ನೆ ಹೇಳಿದೆ, ಮೂಲ ನಂಬಿಕೆ ನಮಗೆ ಬೇಕು, ಮೂಢನಂಬಿಕೆ ಬೇಡ ಅಂತ. ತಪ್ಪಾಗಿ ಒಬ್ಬರನ್ನು ಟೀಕಿಸುವುದಕ್ಕಿಂತ ಹೆಚ್ಚು ಅದರ ಸ್ಪಿರಿಟ್ ಕ್ಯಾಚ್ ಮಾಡಿ ಏನು ವಿಷಯ ಅದು ಅರ್ಥ ಮಾಡಿಕೊಳ್ಳಿ. ಆದ್ದರಿಂದ ಯಾರ ಮನೆಯ ಊಟವು ಯಾವ ಕಾಲದಲ್ಲಿಯೂ ಯಾರು ಮಾಡಬಾರ್ದಂತೆ. ಹಾಗಿದ್ದರೆ ಬಹಳ ಚಂದ, ಎಲ್ಲರೂ ಸ್ವತಂತ್ರರಾಗಿ ಬದುಕ್ತಾರೆ. ಇದು ಇವತ್ತು ಜಿದ್ದು, ಪೈಪೋಟಿ, ಸ್ಪರ್ಧೆ, ಊಟ ಹಾಕಲಿಕ್ಕೆ, ಊಟ ತಿನ್ನಲಿಕ್ಕೆ, ಬಿಸಾಡಲಿಕ್ಕೆ. ಅವರವರು ಮಾಡಿಕೊಂಡು ಅವರವರು ತಿನ್ನಲಿ, ಆಗ ಅವರ ಕಷ್ಟ ಗೊತ್ತಾಗ್ತದೆ, ಎಷ್ಟು ಕಷ್ಟ ಇದೆ, ಹೇಗಿದೆ ಅಂತ. ಇದು ಅರ್ಥ ಮಾಡಿ. ಅದಕ್ಕೆ ಪರಾನ ನಿಷೇಧ ಮಾಡಿದ್ದು, ಇನ್ನೊಬ್ಬರ ಚಿಂತನೆ ತಲೆಯೊಳಗೆ ಹಾಳಾಗಿ ಹೋಗಬಾರ್ದು. ಒಳ್ಳೆಯದ್ರಲ್ಲಿ ಊಟ ಮಾಡಿದರೆ ಲಾಭ ಆಗಬೇಕು ನಮಗೆ. ದೇವರ ಪ್ರಸಾದೇ ಸರ್ವ ದುಃಖಾನ ಹಾನಿರಸ್ಯೋಪಜಾಯತೆ ಅಂತ. ದೇವರಿಗೆ ನೈವೇದ್ಯ ಮಾಡಿದ ಪ್ರಸಾದವನ್ನು ಊಟ ಮಾಡಿದರೆ ನಮ್ಮ ಹೊಟ್ಟೆಯೊಳಗಿದ್ದದ್ದು ಹಾಳಾಗಿದ್ದದ್ದು ಹೊರಗೋಗ್ತದಂತೆ. ಅದಕ್ಕೆ ಅಂದ ಪರಾನ್ನ ಅಂದಾಗ ಸರ್ವತಾ ನಿಷಿದ್ಧಲ್ಲ. ಅವನ ಸೋರ್ಸ್ ಸರಿ ಇಲ್ಲದಿದ್ದರೆ, ಅವನು ಮಡಿ ಮಾಡೋದಿಲ್ಲ ಅಂದರೆ ಬ್ರೆಡ್ ಅದೆಲ್ಲ ಎಲ್ಲಿ ಬೇಕರಿಯಿಂದ ತಂದದ್ದೆಲ್ಲ ಹಾಕಿದರೆ ಕಾಲಲ್ಲಿ ತುಳಿದದ್ದು ಕೆಲವು. ಈಗೆಲ್ಲ ಸ್ವಲ್ಪ ಮಿಷಿನ್ ಬಂದಿದೆ. ಹಿಂದೆಲ್ಲ ಇವತ್ತು ನಾನು ನೋಡಿದ್ದೇನೆ, ರಾಮಪುಂಜದ ಆಚೆಗೆ, ಮಂಗಳೂರು ಆಚೆಗೆ ದೊಡ್ಡ ದೊಡ್ಡ ಇದು ಮಾಡ್ತಾರೆ, ಚಿಪ್ಸ್ ಕಾಲಲ್ಲಿ ತೊಳೆದು ಮಾಡೋದು, ಗೆಣಸು ಎಲ್ಲ ಇವತ್ತು ಮಾಡ್ತಾ ಇದ್ದಾರೆ ಜನ, ದೊಡ್ಡ ದೊಡ್ಡ ಪೀಸಸ್ಗಳು. ಹಾಗೆ ಮನುಷ್ಯ ಹೇಗಿರ್ತಾನೆ ಅಂತೂ. ಹಾಲಿನ ಅಂಗಡಿ ನೀವು ಹೋಗಿ, ಅವರು ಬ್ರಷ್ ಮಾಡ್ತಾ ಇರುವಾಗಲೇ ಕುದಿಸ್ತಾ ಇರೋದು. ಅದು ಬಿದ್ದಿದೆ ಇಲ್ಲೋ ಬ್ರಷಿಂಗ್ ಇದ್ದೆಲ್ಲ ನಾನು ಕೇಳೋದಿಲ್ಲ, ಹೇಳೋದಿಲ್ಲ. ಏನು ಹೇಳೋದು ನಾವು? ಇದನ್ನೆಲ್ಲ ನಾವು ನೋಡಿದವರು, ತೋರಿಸುವವರು ಹೇಳುವವರು. ಕಬ್ಬಿನ ಜಲ್ಲೆಯವನಲ್ಲಿ ಬೆಲ್ಲ ಮಾಡುವವನಲ್ಲಿ ನೋಡಿ ಹೇಗಿರ್ತದೆ ಅಂತ. ಅದನ್ನು ವಾಸ್ತವವಾಗಿ ಶುದ್ಧತೆಯನ್ನು ಉಳಿಸಿಕೊಳ್ಳಿಕ್ಕೆ ಯಾರ ಸೊತ್ತು ಮುಟ್ಟಬೇಡಿ ಅಂದರು. ನಿಮ್ಮ ಮನೆಯಲ್ಲೇ ನೀವು ಕಾಯಿಪಲ್ಯ ಮಾಡಿ, ನಿಮ್ಮ ಮನೆಯಲ್ಲೇ ಬಾವಿಯನ್ನು ಮಾಡಿ, ನಿಮ್ಮ ಮನೆಯಲ್ಲೇ ಅಡುಗೆ ತಯಾರು ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಿ ಅಂತಾರೆ. ಹೀಗೆ ಬಹಳ ಚೆನ್ನಾಗಿ ಈಗಂತೂ ಸಾರ್ವತ್ರಿಕವಾಗಿ, ಸಾರ್ವಕಾಲಿಕವಾಗಿ ಎಲ್ಲವನ್ನು ನಾವು ಒಪ್ಪಿಕೊಂಡು, ನೀವು ಬಸ್ಸಿನಲ್ಲಿ ಹೋಗಿ ಮಾತಾಡೋದಿಲ್ಲ, ಅವರು ಹೇಳಿದ ಮನೆ ಮುಗೀತಷ್ಟೇ, ಅದರ ಆಚೆಗೇನೂ ಅಲ್ಲ ಅಂತ. ಹೀಗೆ ಬಹಳ ಚೆನ್ನಾಗಿ ಒಂದು ವಿಷಯ ಹೇಳುತ್ತಾ ಎಚ್ಚರ ಆಗಲಿಕ್ಕೋಸ್ಕರ ಮಾತು ಕೊಟ್ಟರವರು. ಇದೇ ರೀತಿಯಾಗಿ ಬದುಕುವ ವ್ಯವಸ್ಥೆ ಮಾಡಿಕೊಟ್ರು. ಹೀಗೆ ಹಂಸ ಭಗವಂತ ಬಹಳ ಚೆನ್ನಾಗಿ ಶುದ್ಧವಾಗಿರುವುದು ಹೇಗೆ ಅಂತ ಹೇಳಿಕೊಟ್ಟ. ಅವನಾಗಿದ್ದಾನೆ ಹಂಸ ಸ್ವಚ್ಛ. ಎಷ್ಟು ಕೆಸರು ಆದ ನೀರಿನ ಮೇಲೆ ಹಾರ್ತಾ ಇದ್ರು, ಒಂದು ಮೈಗೂ ಚೂರು ಕೆಸರು ಅಂಟಿಸಿಕೊಳ್ಳದೆ ಕೂತ್ಕೊಳ್ತದೆ. ಕೆಸರಲ್ಲಿದ್ದಂಥ ಮೀನು, ಉಪ್ಪಟ, ಹುಳಗಳನ್ನು ಎತ್ತಿ ತಿಂತದೆ ಶುದ್ಧವಾಗಿ. ಮೈಯಲ್ಲಂತೂ ಚೂರು ಗಾಯ ಆಗೋದಿಲ್ಲ, ಹಾಳಾಗೋದಿಲ್ಲ. ಅದಕ್ಕೆ ಹೇಳಿದ, ಅಷ್ಟು ತಿಳಿಯಾಗಿ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸುವಂತೆ ಭಗವಂತ ಬಂದು ಸಿದ್ಧಾಂತದಲ್ಲಿ, ತತ್ವಗಳಲ್ಲಿ ಎಲ್ಲವೂ ಎಲ್ಲ ಕಡೆ ಹಬ್ಬಿದ್ರು. ಅದರಲ್ಲಿರತಕ್ಕ ತಿಳಿಯನ್ನು, ಚಂದವನ್ನು, ಸಾರವನ್ನು ಮಾತ್ರ ಸ್ವೀಕರಿಸಲಿಕ್ಕೋಸ್ಕರವೇ ನಮ್ಮ ಕೈಯಲ್ಲಿ ದೇವರು ಎರಡು ಕೊಟ್ಟಿದ್ದಾನೆ. ಮನೆಯವರಿಗೆ ಯಾವತ್ತು ಗೊತ್ತಿರದಿದ್ದು, ಅಡಿಗೆ ಕೋಣೆಯವರಿಗೆ, ಮನೆಯವರಿಗೆ ಎಲ್ಲ ಗೊತ್ತಿದ್ದ ಪರಿಚಯದ ವಸ್ತು. ಅವರ ಆಯುಧ ಏನು ಕೇಳಿದರೆ, ಈಗ ಕಸವರಿಕೆ ಮತ್ತು ಲಟ್ಟಣಿಗೆ ಅಂತ ಆಗಿದೆ. ಹಿಂದೆ ಹಾಗಲ್ಲ. ಹಿಂದೆ ಮೊರ ಮತ್ತು ಜರಡೆ. ಮೊರ ಅಂದರೆ ಗೇರುವಂಥದ್ದು, ಗೆರಸೆ, ತಳಪೆ. ಇನ್ನೊಂದು ಜರಡೆ ಹಿಡಿಯುವಂಥದ್ದು, ಹಿಟ್ಟು ಜರಡಿಸುವಂಥ ಜಾರಡಿ. ಹೀಗೆ ಎರಡು ನಿಜವಾಗಿ ಮನೆಯ ಪ್ರತ್ಯೇಕವಾದ ಆಯುಧ. ಇದು ಕಲಿಬೇಕಾಗ್ತದೆ. ಇದು ವೇದ ಹೇಳುವ ಆಯುಧ. ಇದು ಗೆರಸೆ ಏನು ಮಾಡ್ತದೆ ಅಂದರೆ ಗೇರ್ತದೆ. ಗೇರುವುದು ಏನಾಗ್ತದೆ? ಗೇರಿದೆ. ಈಗ ಕಥೆಯೆಲ್ಲ ಎಲ್ಲ ಹ್ಯಾಂಡ್ ಫ್ರೀಯೇ ಬರ್ತದೆ. ಈಗ ಮೌತ್ ಫ್ರೀಯೂ ಆಗ್ಲಿಕ್ಕೆ ಶುರುವಾಗಿದೆ. ಮತ್ತೆ ಡೈರೆಕ್ಟ್ ಇಂಜೆಕ್ಟ್ ಮಾಡೋದು, ಹೋಗುದು, ಮತ್ತೆ ತೆಗೆಯೋದು, ಹೋಗುದಿಲ್ಲ.
ತೆಗಿಬೇಕು ಅವರು. ಮೋಷನ್ ತೆಗಿಲಿಕ್ಕೆ ಉಂಟು, ಇಂಜೆಕ್ಟ್ ಮಾಡಲಿಕ್ಕೆ ಉಂಟು ಮನುಷ್ಯನಿಗೆ. ವಿಚಿತ್ರ ಕಾಯಿಲೆ. ಗೆರದಲ್ಲಿ ಗೇರುವಾಗ ಕಸ ಕೆಳಗೆ ಹೋಗ್ತದೆ, ಕಾಳು ಉಳಿತದೆ. ಅಂದರೆ ಬಿದ್ದದ್ದು ಬಿಸಾಡಲಿಕ್ಕೆ, ಇದ್ದದ್ದು ತಿನ್ನಲಿಕ್ಕೆ. ಜರಡೆಯಲ್ಲಿ ಹಾಗೆ ಮಾಡಿ ನೀವು ಜರಡೆ ಕೊಟ್ಟಾಗ ಇದ್ದದ್ದು ಹುಳ ಅದನ್ನು ತಿನ್ನೋದು ಅಲ್ಲ, ಅದನ್ನು ಬಿಸಾಡು. ಮತ್ತು ಬಿದ್ದದ್ದು ತಿನ್ನೋದು. ಈಗ ಜರಡೆಯಲ್ಲಿ ಬಿದ್ದದ್ದು ತಿನ್ನಲಿಕ್ಕೆ, ಗೆರಸೆಯಲ್ಲಿ ಇದ್ದದ್ದು ತಿನ್ನಲಿಕ್ಕೆ, ಇಷ್ಟು ವ್ಯತ್ಯಾಸ. ಇದು ಎರಡು ಕೊಟ್ಟರು ದೇವರು, ಹೇಳಿಕೊಟ್ರು ನಮಗೆ. ಆದ್ದರಿಂದ ಹೊರಗಿನಿಂದ ನೀನು ಏನನ್ನು ತಗೊಳ್ಳುವಾಗ ಗೆರಡ್ಸೆ ಗೇರಿ ಕಸವನ್ನು ಬಿಸಾಡಿ ತಗೋ. ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಕೊಡುವಾಗ ಜರಡೆ ಹಿಡಿದು ಕೊಡು, ಹುಳವನ್ನು ನೀನು ಹಿಡ್ಕೊ, ಒಳ್ಳೇದು ಮಾತ್ರ ಅವರಿಗೆ ಕೊಡು. ಈಗ ನಮ್ದು ಅದಲು ಬದಲಾಗಿದೆ. ಕೊಡುವಾಗ ಹಾಳೆ ಕೊಡುವುದು, ಬೆಳೆದಿದ್ದದೇ ಕೊಡೋದು. ತಿನ್ನುವಾಗ ಮಾತ್ರ ಒಳ್ಳೆ ತಿಂದು, ಕೆಲವೊಮ್ಮೆ ತಿನ್ನುವಾಗ ಹಾಳು ತಿನ್ನುವುದು, ಕೊಡುವಾಗ ಒಳ್ಳೇದು ಕೊಡೋದು. ಯದ್ವಾದದ್ದು ಮಾಡ್ತಾನೆ ದೇವರು. ಎರಡು ಕಿವಿ ಕೊಟ್ಟ, ಅದು ಗೆರಸೆ, ಗೇರಿ ತಗೋ ಅಂತ. ಹುಳ ಉಪ್ಪಟೆ ಕಸ ಎಲ್ಲ ಇದ್ದರೆ ಬಿಟ್ಟು ಒಳ್ಳೇದು ಮಾತ್ರ ಒಳಗೋಗು. ಮತ್ತು ನಾಲಿಗೆ ಅದು ಜರಡೆ ಹಿಡಿದು ಕೊಡು, ಹುಳ ಉಪ್ಪಟೆ ಇದ್ದರೆ ಒಳಗಿಡ್ಕೊ, ಒಳ್ಳೇದು ಮಾತ್ರ ಹೊರಗೆ ಕೊಡು. ಸಕ್ತು ಮಿವತಿ ತೌನಾ ಪುನಂತು ಅತ್ರ ಧೀರ ಮನಸ ವಾಚಮಕೃತ ಅತ್ರ ಸಕಾಯ ಸಖ್ಯಾನಿ ಜಾನತೆ ಭದ್ರೇಶಾಂ ಲಕ್ಷ್ಮೀ ನೀತಾದಿ ವಾಚಿ. ಎಷ್ಟೋ ಜನರಿಗೆ ಗೊತ್ತಿಲ್ಲ ನಾಲಿಗೆಯಲ್ಲಿ ಯಾರಿದ್ದಾಳೆ ಅಂತ. ನಾಲಿಗೆಯಲ್ಲಿ ಸರಸ್ವತಿಗಿಂತ ಮೊದಲು ಲಕ್ಷ್ಮಿ ಇದ್ದಾಳೆ. ಅತ್ತೆ ಮೊದಲು ಕೂತಿದ್ದಾಳೆ, ಮತ್ತೆ ಸೊಸೆ ಬಂದ, ಇಬ್ಬರು ಇದ್ದಾರೆ. ಲಕ್ಷಣವಾದ ಮಾತು ಅಂದರೆ ಅದು ಲಕ್ಷಣವೇ ಲಕ್ಷ್ಮಿ, ಮಾತು ಅಂದರೆ ಸರಸ್ವತಿ. ಇಲ್ಲಾದರೆ ಹಾಳು ಮಾತಾಗ್ತದೆ. ಮತ್ತು ಬಾಯಿ ಬಂದಾಗ ಬೈಯುವುದಿಲ್ಲ ಕೆಲವರು. ಹಾಗಾದ್ರೆ ಸರಸ್ವತಿ ಹೇಳೋದಾ? ಸುಮ್ಮನೆ ಯಾಕೆ ಸರಸ್ವತಿ ದೂರ ಹಾಕೋದು ನಾವು? ಅಲ್ಲಿ ಲಕ್ಷ್ಮಿ ಆಬ್ಸೆಂಟ್, ಆದ್ದರಿಂದ ಅವಲಕ್ಷಣವಾದ ಮಾತು ಬಂತು. ಅತ್ತೆ ಮೈನಸ್ ಆದರೆ ಸೊಸೆ 0. ನಿಜವಾಗಿ ಅತ್ತೆ ಯಾವಾಗಲೂ ಈಚೆ ಬದಿಯ ಸಂಖ್ಯೆಗಳು 1, 2, 5 ಎಲ್ಲ ಅತ್ತೆ. ಮತ್ತು ಸೊಸೆಯನ್ನು ಯಾವತ್ತು 0 ಇದ್ದಾಗ ಅದಕ್ಕೆ ಬೆಲೆ ಇರೋದು. ಇಲ್ಲಾದರೆ 0 ಯಾವತ್ತು 0. ಇನ್ನು ಬೈಬೇಡಿ ಮತ್ತೆ ಅತ್ತೆ ಸೊಸೆ ಸೇರಿ ನನಗೆ. ನೀವು ಯಾವ ಧಾರಾವಾಹಿ ಬೇಕಾದ್ರೆ ನೋಡಿ ಸಾಯಿ, ನನಗೆ ವಿಷಯ ಮುಖ್ಯ ನಮಗೆ. ಅದನ್ನು ವಾಸ್ತವವಾಗಿ ತಿತವು ಅಂದರೆ ಜರಡೆಯಂತೆ ಲಕ್ಷ್ಮಿ ನನ್ನ ನಾಲಿಗೆಯಲ್ಲಿ ನಿಂತು ಹುಳ ಹುಪ್ಪಟೆಗಳು ಬಾರದಂತೆ ಮಾಡಿ ಶುದ್ಧವಾದ ಸಿದ್ಧಾಂತವನ್ನು ಹೊರಗೆ ತರುವಂತೆ ಆಗಲಿ ಅಂತ ನಾಲಿಗೆಯಲ್ಲಿ ಲಕ್ಷ್ಮಿ ಕೂತ್ಕೊಳ್ಬೇಕು ಅಂತ ಪ್ರಾರ್ಥನೆಯ ಮಂತ್ರ ಇದು. ಪ್ರತಿನಿತ್ಯ ಮಂತ್ರ ಹೇಳುವವರಿಗೆ, ಮಂತ್ರ ಆರಂಭ ಮಾಡುವವರಿಗೆ, ಪೂಜೆ ಆರಂಭಿಸುವವರಿಗೆ ಅಂತಹ ಅದ್ಭುತವಾದಂತಹ ವ್ಯವಸ್ಥೆ ಅದು ಹಂಸ ತೋರಿಸಿಕೊಟ್ಟ ತತ್ವ ಸಂದೇಶ ಶುದ್ಧವಾದದ್ದು. ಅದೇ ಹಂಸದಲ್ಲಿ ಬಾಯಿಯ ನಾಲಿಗೆ ಒಳಗೆ, ಅದರ ಒಳಗೆ ಬಾಯಿಯ ಕೊಕ್ಕಿನ ಒಳಗೆ ಜಾಲರಿ ಇದೆ. ಒಳ್ಳೆಯದನ್ನು ಮಾತ್ರ ತಗೊಳ್ಳೋದೆ. ಕೆಸರಿನಲ್ಲಿ ಬಾಯಿ ಹಾಕಿದ್ರು, ಕೆಸರಿ ಹಾಕಿ ಹೋಗಲಿಲ್ಲ ಅಂದರೆ ಅದರಲ್ಲಿ ಜಾಲರಿ ಇದೆ, ಜರಡೆ ಇದೆ. ಚೆನ್ನಾಗಿ ಒಳ್ಳೆಯ ರೀತಿಯಲ್ಲಿ ಕೊಡುತ್ತೆ. ಅಂತಹ ಅದ್ಭುತವಾದಂತಹ ದೃಷ್ಟಾಂತಕ್ಕೋಸ್ಕರ ಭಗವಂತ ಹಂಸಸ್ವರೂಪಿ ಅವತದಚ್ಯುತ ಆತ್ಮಯೋಗಂ, ನಾಶವಿಲ್ಲದ ಜ್ಞಾನದ ರಾಶಿಯನ್ನು ಕೊಟ್ಟ ಭಗವಂತನ ರೂಪ. ಬ್ರಹ್ಮಾದಿಗಳಿಗೆ ಬ್ರಹ್ಮನನ್ನೂ ಸೇರಿಸಿಕೊಂಡು ಸನತ್ಕುಮಾರರಿಗೂ ಉಪದೇಶ ಮಾಡಿದ ರೂಪ. ಮುಂದೆ ಚತುರ್ಮುಖ ಯೋಚನೆ ಮಾಡಿದ ರುದ್ರದೇವರು ಒಳ್ಳೆ ಸೃಷ್ಟಿ ಮಾಡೋದಿಲ್ಲ, ಆಗಲಿಲ್ಲ, ನಾನೇ ಸೃಷ್ಟಿ ಮಾಡ್ತೇನೆ ಅಂತ ಹೇಳಿ ತನ್ನ ದೇಹದಿಂದ 2 ತಂದ, ಒಂದು ಹೆಣ್ಣು ಒಂದು ಗಂಡು, ಸ್ವಯಂಭುವ ಮತ್ತು ಶತರೂಪ ಅಂತ ಹೆಸರು. ಮೊದಲ ಮನ್ವಂತರದ ಒಡೆಯವ ಸ್ವಯಂಭುವ. ಅವನ ಹತ್ರ ಹೇಳಿದ ನೀನು ಸೃಷ್ಟಿ ಮಾಡು ಅಂತ. ಅವ ಹೇಳಿದಾನೆ ನಾನು ಸೃಷ್ಟಿ ಮಾಡಬೇಕು ಅಂತ ಹೇಳ್ತೀಯಲ್ಲ, ಎಲ್ಲಿ ಮಾಡೋದು ಅಂದ. ಎಂತ ಕೇಳಿದ, ನೋಡು ನೆಲ ಓಡ್ತಾ ಉಂಟು, ಕುಸಿತಾ ಉಂಟು ಅಂದ. ಇಲ್ಲ ಇದು ನನಗೆ ಗೊತ್ತೇ ಇಲ್ಲ ಅಂದ ಚತುರ್ಮುಖ. ನನಗೆ ಗೊತ್ತೇ ಇಲ್ಲ, ಏನು ಮಾಡುವ ನಾವೆಲ್ಲ ಹಾಗೆ ಸಮಸ್ಯೆ ಬಂದಾಗ ಏನು ಮಾಡುವ ಓಡುವುದು, ಯಾರ ಹತ್ರ ಹೇಳೋದು. ನಮಗೆ ತಲೆನೋವು ಮನೆಯಲ್ಲಿ, 4 ಜನರದ್ದು ಹೇಳಿ ಅವರಿಗೂ ತಲೆನೋವು ಬರೆಸೋದು. ಹೌದಲ್ಲ, ಅವ್ರಿಗೆ ತಲೆನೋವು ಬಂತಲ್ಲ, ಎಂತ ಮಾಡೋದು, ಇವನು ತಲೆ ಎಂತ ಮಾಡು, ಎಂತ ಮಾಡು, ತಲೆನೋವು ಬಂತಲ್ಲ, ಏನು ಮಾಡುವ ಅಂತ ಯೋಚನೆ ಇಲ್ಲ. ತಲೆನೋವು ಬಂದ ಸುಮ್ಮನೆ ಕೂತ್ಕೊಳ್ಳಿ. ಮಂಗ ಉಂಟು, ಮಂಗನಿಗೆ ನೋವು ಬಂದರೆ, ಹೊಟ್ಟೆ ನೋವು ತಲೆನೋವು ಎಲ್ಲ ಬಂದರೆ ಅದು ತೆಪ್ಪಗೆ ಕೂತ್ಕೊಳ್ಳೋದು, ರಾಶಿ ಬಿಟ್ಟು ಎಲ್ಲ ರಾಶಿ ಹೋಗಿ. ಯಾಕೆ ಅದು ಕೂತ್ಕೊಂಡ್ರೆ ತನ್ನಷ್ಟಿಗೆ ಹೋಗ್ತದೆ ನೋವು, ಗೊತ್ತುಂಟದಕ್ಕೆ. ಮನುಷ್ಯರಿಗೆ ನೋವು ಬಂದರೆ ಓಡುವುದಂತೆ, ಆಸ್ಪತ್ರೆ ಓಡೋದು, ಇನ್ನೊಬ್ಬರ ತಲೆ ತಿನ್ನುವುದು, ಮತ್ತೊಂದು ಮಾಡೋದು. ಅದೆಲ್ಲ ಆಗುವಾಗ ಕೊನೆಗೆ ಬಿಲ್ಲು ನೋಡುವಾಗ ಹೊಟ್ಟೆ ನೋವಾಗಿ ತಲೆನೋವು ಬರೋದು, ಮತ್ತೆ ಹೆಚ್ಚು ಕಡಿಮೆ ಆಗೋದು. ಅವ್ರು ಕೇಳೋದು, ಡಾಕ್ಟ್ರ್ ಹೇಳೋದು ನಿಮ್ಮ ಹೊಟ್ಟೆ ನೋವೆಲ್ಲ ಇದ್ದದ್ದು. ಇಲ್ಲಪ್ಪ ಅಂತ, ಈ ಹೊಟ್ಟೆ ನೋವು ಹೋಗಿದೆ ಮತ್ತೆ ಈಗ ತಲೆನೋವು ಶುರುವಾಗಿದೆ ನೋಡಿ ನಾನು. ಹೀಗೆ ನಮ್ಮದು ನಿಜವಾಗಿ ನೋವು ಇರುವುದು ಎಲ್ಲಿಂದ ನಮಗೆ ಗೊತ್ತಿಲ್ಲ. ಸಮಸ್ಯೆ ಹೆಚ್ಚಾಗತ್ತೆ. ಸಮಸ್ಯೆ ಬಂದಾಗ ಚತುರ್ಮುಖ ಹೇಳ್ತಾನೆ, ಸಮಸ್ಯೆ ಮಾಡಿಕೊಳ್ಳೇಬಾರ್ದು. ಮತ್ತೆ ಸಮಸ್ಯೆ ಇದ್ದದ್ದೇ ಏನು ಸೃಷ್ಟಿ ಮಾಡಿದವ ತೆಗಿತಾನೆ ಅಂದಿಷ್ಟೇ. ಯಾವುದೇ ಜಗತ್ತಿನಲ್ಲಿ ವಿಷಮವಾದ ಸೃಷ್ಟಿಯಾದರೆ ಅದಕ್ಕೆ ವ್ಯವಸ್ಥಿತವಾದ ನಾಶ ಉಂಟು. ವಿಶ್ವಸ್ಯ ಸ್ಥಿತಿಲಯೋದ್ಭವ ಹೇತುರಾಧ್ಯ ಯೋಗೇಶ್ವರೇರಪಿ ದುರತ್ಯ ಯೋಗಮಾರ್ಗ ಕ್ಷೇಮಂ ವಿಧಾಸ್ಯತಿ ಸನಃ ಭಗವಂತರದೀಶಃ ತತ್ರ ಅಸ್ಮದೀಯ ವಿಮರ್ಶೆಯನ್ನು ಕಿಯಾನಿ ಅರ್ಥ. ಇಡೀ ಜಗತ್ತನ್ನು ನೋಡಿಕೊಳ್ಳುವವ ಭಗವಂತ ಸಮಸ್ಯೆಯನ್ನು ಸೃಷ್ಟಿ ಮಾಡಿರುವಾಗ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿರ್ತಾನೆ. ನಾನು ಯಾಕೆ ತಲೆಗೆಡಿಸಿಕೊಳ್ಳುವುದು ಅಂದ. ನಮ್ಮಿಂದ ಏನಾಗ್ತದೆ, ತಲೆ ಕೆಟ್ಟದ್ದು ಬರ್ತದೆ, ಮತ್ತೆಂದಿಲ್ಲ. ಸಮಸ್ಯೆ ಬಂದಾಗ ಸುಮ್ಮನೆ ಇರಬೇಕು, ಭಗವಂತ ಸರಿ ಮಾಡ್ತಾನೆ ಅನ್ನುವ ಎಚ್ಚರದಲ್ಲಿ ಚತುರ್ಮುಖ ಭಗವಂತನ ಬಗ್ಗೆ ತೆರಳಿದ. ವರಾಹ ತೋಕೋ ನಿರಗಾದಂತಾರೆ. ಚತುರ್ಮುಖನ ನಾಸಾವಿವರದಿಂದ, ಮೂಗಿನ ದ್ವಾರದಿಂದ ಒಂದು ಸಣ್ಣ ಹಂದಿ ಮರಿ ಬಂತಂತೆ. ಇದೆಂತ ವಿಚಿತ್ರ ಅಂದ. ನಾನು ಯೋಚನೆ ಮಾಡುವಾಗ ಇದು ಯಾಕೆ ಒಂದೊಂದು ದೊಡ್ಡದಾಯಿತು.
ದೊಡ್ಡದಾಗಿ ಎಲ್ಲ ಋಷಿಗಳೆಲ್ಲ ಇದ್ದರಿಂದ ಪ್ರಾರ್ಥನೆ ಮಾಡಲಿಕ್ಕೆ ಕೂತಾಗಿ ಮಾಡಿದ್ರಂತೆ. ಚತುರ್ಮುಖನ ದೇಹದಿಂದ ಎಲ್ಲ ಋಷಿಗಳು ಹುಟ್ಟಿದ್ರು ಮೊದಲು. ಸ್ವಯಂಭೂ ಅವರ ಮುಂಚೆ ಸೃಷ್ಟಿಯಾಗುವುದಿಲ್ಲ ಅವರಷ್ಟೇ. ಅದಕ್ಕೆ ಹೆಣ್ಣನ್ನು ತಂದದವ. ಮನಸ್ಸಿನಿಂದ ಮರೀಚಿ, ಕಣ್ಣಿನಿಂದ ಅತ್ರಿ, ಕಿವಿಯಿಂದ ಪುಲಹ, ನಾವಿಯಿಂದ ಪುಲಹ, ಕಿವಿಯಿಂದ ಪುಲಸ್ತ್ಯ, ಚರ್ಮದಿಂದ ಭೃಗು, ಉಸಿರಿನಿಂದ ವಸಿಷ್ಠ, ಕೈಯಿಂದ ಕ್ರತು, ಚರ್ಮದಿಂದ ಭೃಗು, ಅಂಗುಷ್ಟದಿಂದ ದಕ್ಷ, ತೊಡೆಯಿಂದ ನಾರದ, ಎದೆಯಿಂದ ಧರ್ಮ ಪ್ರಜಾಪತಿ, ಬೆನ್ನಿನಿಂದ ಅಧರ್ಮ, ನೆರಳಿನಿಂದ ಕರ್ದಮ, ಮನಸ್ಸಿನಿಂದ ರುಚಿ. ಇನ್ನೊಮ್ಮೆ ಹೇಳಿ ಎಂತ ಹೇಳೋದು, ಕೇಳುವುದಷ್ಟೇ. ಕ್ಯಾಸೆಟ್ ಆಗಿದ್ರೆ ಮನೆಗೆ ಹೋಗಿ ಕೇಳು. ಹೀಗೆ ಸೃಷ್ಟಿಯಾಗಿದ್ದು ಚತುರ್ಮ. ಇಷ್ಟೇ, ಇದಕ್ಕೂ ಫಾಸ್ಟ್ ಸೃಷ್ಟಿಯಲ್ಲಿ ಬಂದ ಇಂದ್ರಿಯಗಳಿಂದೆಲ್ಲ ಪ್ರಜಾಪತಿಗಳನ್ನು, ಋಷಿಗಳನ್ನು ಸೃಷ್ಟಿ ಮಾಡಿದ್ದಾನೆ. ಆದರೆ ಸೃಷ್ಟಿ ಮುಂದುವರಿಯಲಿಲ್ಲ, ಸುಮ್ಮನೆ ಇದ್ದಾನೆ. ಹಾಗಾಗಿ ಸ್ವಯಂಭುವ ಶತರೂಪರನ್ನು ತಂದು ಸೃಷ್ಟಿ ಮಾಡಲಿಕ್ಕೆ ಹೇಳಿದರೆ ವರಾಹನ ಪ್ರತ್ಯಕ್ಷ ಆಗಿಬಿಟ್ಟಿದೆ. ದೇವರು ಹೇಳ್ದ, ಇದು ನಾನು ದೇವರು ಅಂದ. ಏನಂದ? ಸಮಸ್ಯೆ ನೆಲ ಕುಸಿದಿದೆ ಅಷ್ಟೇ ತಾನೇ, ಒಳಗೋದ ಅಡಿಗೆ ಎತ್ತಿ ತಂದ. ಭೂವರಾಹನ ಆದವ, ಶ್ವೇತವರಾಹ ಅಂತ ಕರೀತಾರೆ. ಭೂಮಿಯನ್ನು ಕುಸಿದದ್ದನ್ನು ಎತ್ತಿ ಹಿಡಿದ. ಕತೆ ಕೇಳ್ತಾರೆ, ಪರೀಕ್ಷಿತ ರಾಜನೇ ಕೇಳ್ತಾನೆ, ಅದೆಂಥದ್ದು ಕುಸಿದದ್ದು ಭೂಮಿ, ಎಲ್ಲಿ ಏನಾಯಿತು ಅಂತ. ಅದು ಹಿರಣ್ಯಾಕ್ಷ ಭೂಮಿಯನ್ನು ಕಸಿದತ್ತು, ಕೆಳಗೆ ಬೀಳಿಸಿತ್ತು. ಹಿರಣ್ಯಾಕ್ಷನಿಗೆ ದೊಡ್ಡ ಹಿರಣ್ಯ ಗೋಲದ ಮೇಲೆ ಕಣ್ಣು, ಬಂಗಾರದ ಗಟ್ಟಿಯಿಂದ ತಿಳ್ಕೊಂಡಿದ್ದಾನೆ ಬ್ರಹ್ಮಾಂಡ ಅಂದ್ರವ. ಅದನ್ನು ಹೇಳ್ಕೊಂಡು ಹೋಗ್ಲಿಕ್ಕೆ ನೋಡಿದ್ದಾನವ, ಅದನ್ನು ಬೀಳಿಸಿದ್ದ ಇದ್ದಾನೆ. ಅದರ ಮೇಲೆ ತನ್ನ ಪ್ರಭುತ್ವವನ್ನು ಸ್ಥಾಪಿಸ್ತಾ ಇದ್ದಾನೆ. ಕಕ್ಷೆ ತಪ್ಪಿಸಿದ್ದಾನೆ. ಗ್ರಾವಿಟೇಷನ್ ಪವರ್ನ ಮಧ್ಯದಲ್ಲಿ ಅವ ಹಾದಿದ್ದಾನೆ. ಭಯಂಕರವಾಗಿ ಅವನು ಅದರ ಸಂಪರ್ಕವನ್ನು ಕಳಚಿದ್ದಾನೆ. ಅದರಿಂದ ಎಲ್ಲಿಗೋ ನುಗ್ಗಿ ಹೋಗ್ತಾ ಇದೆ. ಬ್ಲ್ಯಾಕ್ ಹೋಲ್ಸ್ ಅನ್ಬೋದು ನಾವು ಬೇಕಾದ್ರೆ. ಎಲ್ಲಿಂದಿಲ್ಲ ಪ್ರಪಾತಕ್ಕೆ ಇಳಿತಾ ಇದೆ, ತಪ್ಪಿ ಹೋಗಿ. ಆದ್ದರಿಂದ ಅದನ್ನು ಮತ್ತೆ ನಿಲ್ಲಿಸಬೇಕು ಅಂತ ಪ್ರಾರ್ಥನೆ ಆಗ್ತಾ ಇದೆ ಅಂತ ಹೇಳಿದ. ಯಾರದು? ಹಿರಣ್ಯಾಕ್ಷ ಕೇಳಿದ. ಅದು ದೊಡ್ಡ ಕತೆ ಅಂತ. ಎಂಥದ್ದು ದೊಡ್ಡ ಕತೆ? ಅದು ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳಿಬ್ಬರು. ಅವರಿಬ್ಬರು ಹುಟ್ಟಿದ್ದು ದಿತಿಯ ಗರ್ಭದಲ್ಲಿ. ದಿತಿಯ ಗಂಡ ಕಶ್ಯಪನಿಗೆ. ಆ ದಿತಿ ಸಂಜೆ ಹೊತ್ತಿನಲ್ಲಿ ಗರ್ಭ ಕೇಳಿದ್ದು. ಕಶ್ಯಪ ಹೇಳಿದ್ರು, ಈಗ ಸಂಜೆ ಹೊತ್ತು, ಈಗ ರುದ್ರದೇವರು ತಿರುಗುವ ಹೊತ್ತು, ಆಗ ಚಿಂತನೆ ಮಾತ್ರ ಮಾಡಲಿಕ್ಕೆ, ಮನೋಭೂಮಿಕೆಯನ್ನು ಮಾತ್ರ ಕೆಲಸ ಮಾಡಲಿಕ್ಕೆ. ಬೆಳಗ್ಗಿನ ಹೊತ್ತು ಬ್ರಾಹ್ಮ ಮುಹೂರ್ತ, ಆಗ ಒಳ್ಳೆದು ಓದಿದರೆ ಏನು ಬೇಕಾದರೂ ಅರ್ಥ ಆಗ್ತದೆ. ಎಚ್ಚರ ಆದರೆ ಸೂರ್ಯ ಉದಯಕ್ಕಿಂತ ಮೊದಲು 3 ಗಂಟೆ ಬ್ರಾಹ್ಮಕಾಲ. ಆಗ ಏನು ಒಳ್ಳೆ ಕೆಲಸ ಮಾಡ್ತಾರದು ಕೆಲಸ ಆಗುತ್ತೆ, ಡನ್. ಬ್ರಹ್ಮದೇವರು ಅದಕ್ಕೆ ಸೃಷ್ಟಿಕಾಲ. ಮಧ್ಯಾಹ್ನ ಅಭಿಜಿನ್ ಮುಹೂರ್ತ, ಅದು ವೈಷ್ಣವ ಕಾಲ. ಮಧ್ಯಾಹ್ನದ ಹೊತ್ತು ಏನು ಮಾಡಿದರೂ ಜಯ ಆಗುತ್ತೆ, ವಿಷ್ಣು ಕಾಲ, ಅದು ವೈಷ್ಣವ ಕಾಲ. ಸಂಜೆ ಮುಸ್ಸಂಜೆ ಸೂರ್ಯ ಅಸ್ತದ ಹೊತ್ತು, ಅದು ರೌದ್ರಕಾಲ. ಆಗ ಏನು ಮಾಡಿದರೂ ಹಾಳಾಗತ್ತೆ. ಆದ್ದರಿಂದ ಸಂಜೆ ಹೊತ್ತು ಮನೆಯಲ್ಲಿ ಕೂತ್ಕೊಂಡು ಹರೇ ರಾಮ ಹೇಳಿ ಎಲ್ಲ ಹೇಳ್ತಿದ್ರು. ಈಗ ಯಾರೇ ಹರೇ ರಾಮ ಎಲ್ಲ ಬರುವುದಿಲ್ಲ, ಟಿ ವಿ ನೋಡ್ತಾರೆ, ಇಲ್ಲಾದರೆ ಎಲ್ಲಿ ಪಕ್ಕದ ಮನೆ ಆಡ್ಲಿಕ್ಕೆ ಹೋಗ್ತಾರೆ. ಈಗ ರೌದ್ರ ಕಾಲದಲ್ಲಿ ನಾವು ಮರಿ ಮಾಡುವುದಲ್ಲ, ಮಕ್ಕಳು ಮಾಡುವುದಲ್ಲ ಅಂತ ಕಶ್ಯಪ ಹೇಳಿದ. ಇವಳು ಬಿಡಲಿಲ್ಲ, ದಿತಿ ಹೇಳ್ಕೊಂಡ್ಳು. ದಕ್ಷನ ಮಗಳು ದಿತಿ ಜೋರು ಮಾಡಿದ್ಲು. ಕಡೆಗೆ ಗರ್ಭ ಕೊಟ್ಟ. ಆದರೆ ಅಕಾಲದಲ್ಲಿ ಕೇಳಿದ ಗರ್ಭ ಇದಾದ್ರಿಂದ ನಿನ್ನ ಮಕ್ಕಳು ಇಬ್ಬರು ವಿಷ್ಣು ದ್ವೇಷಗಳಾಗಿ ಪ್ರಪಂಚ ಹಾಳು ಮಾಡೋರು ಆಗ್ತಾರೆ, ಅಸುರರಾಗ್ತಾರೆ ಅಂತ ಅಪ್ಪನೇ ಹೇಳಿದ, ಕಶ್ಯಪನೇ ಹೇಳಿದ. ಬಲಾತ್ಕಾರದ ಇದು ಹೆರಿಗೆ ಅಂತ. ಆಕೆ ಬೊಬ್ಬೆ ಹಾಕಿದ್ಲು, ದಮ್ಮೆ ಹಾಕಿದ್ಲು, ತಪ್ಪಾಯ್ತು ಹೇಳಿದ್ಲು. ಅಪಚಾರ ಮಾಡಿದ್ದು, ಅನ್ಯಾಯ ಮಾಡಿದೆ ನಾನು. ರೌದ್ರ ಕಾಲದಲ್ಲಿ ರುದ್ರದೇವರಿಗೆ ಅಪಚಾರ ಮಾಡಿದೆ, ಏನಾದರೂ ಮಾಡಿ ಅಂತ. ಇನ್ನೇನು ಮಾಡಲಿಕ್ಕೆ ಬರೋದಿಲ್ಲ. ಅವನ ಮಗ ಒಳ್ಳೆಯವನಾಗಿ ಬರ್ತಾನೆ, ವೈಷ್ಣವ ಸಿಗ್ತಾನೆ ನಿನಗೆ, ಮೊಮ್ಮಗ ಒಳ್ಳೇದು ಮಾಡ್ತಾನೆ ಅಂತ ಹೇಳಿ ನಿಲ್ಲಿಸಿದ್ರು. ಹಾಗೆ ಹುಟ್ಟಿ ಬಂದವರು ಹಿರಣ್ಯಕಶಿಪು. ಅದೆಂಥ ದೈತ್ಯರು ಕೇಳಿದರೆ ಅದು ಇನ್ನೊಂದು ಕತೆ ಅಂದರು. ಇಬ್ಬರು ಜಯ ವಿಜಯರು, ದ್ವಾರಪಾಲಕರು. ವೈಕುಂಠದಲ್ಲಿ ಈ 4 ಮರಿಗಳು ತನಕ ಸನಂದನ ಸನಾತನ ಸನತ್ಕುಮಾರರು ದೇವರ ದರ್ಶನಕ್ಕೆ ಹೋದಾಗ ತಡೆದು ಬಿಟ್ಟರು. 6 ಬಾಗಿಲು ಬಂದಿದ್ದಾರೆ, 7ನೇ ಬಾಗಿಲಲ್ಲಿ ನಿಂತಿದ್ದಾರೆ ಜಯ ವಿಜಯರು. ಎಲ್ಲ ಬಾಗಿಲಲ್ಲಿ ಇದ್ದಾರೆ. ಚಂಡ ಪ್ರಚಂಡರು, ನಂದ ಸುನಂದರು, ಕುಮದೇಕ್ಷಣರು ಎಲ್ಲ ಇದ್ದಾರೆ. ಅವರೆಲ್ಲ ಬಿಟ್ಟಿದ್ದಾರೆ ಒಳಗೆ ಬರಲಿಕ್ಕೆ. ಈ ಕೊನೆಯ ಬಾಗಿಲಿಗೆ ಬಂದಾಗ ಜಯ ವಿಜಯರು ಕೋಲಡ್ಡ ಹಾಕಿದ್ರು, ಒಳ ಹೋಗ್ಲಿಕ್ಕಿಲ್ಲ ಅಂತ. ಸನಕಾದಿಗಳಿಗೆ ಸಿಟ್ಟು ಬಂತು. ಎಲ್ಲ 5 ವರ್ಷದ ಹುಡುಗರು, ಬತ್ತರೆ ಮೈಯವರು, ಹಾಗೆ ನಿಲ್ಲಿಸಿಬಿಟ್ಟಿದ್ದಾರೆ. ಏನು ದೇವರು ನೋಡಲಿಕ್ಕೆ ಬಂದು ನೀವು ಬಾಗಿಲು ಹಾಕುದು ಅಂದ್ರೇನು? ನೀವು ರಕ್ಕಸರ, ಹೋಗಿ 3 ಜನ್ಮದಲ್ಲಿ ರಕ್ಕಸರಾಗಿ ಬನ್ನಿ ಅಂತ ಶಾಪ ಕೊಟ್ಟು. ಈ ಸಣ್ಣ ಮಕ್ಕಳು ಅವರಿಗೆ ಶಾಪ ಕೊಟ್ಟಾಯಿತು. ಗಲಾಟೆ ಆಗಿದೆ ಜೋರಾಗಿ. ಅಷ್ಟೊತ್ತಿಗೆ ನಾರಾಯಣ ಹೊರಗೆ ಬಂದ. ಸೀದಾ ಬಂದು ಸನಕಾದಿಗಳ ಬೆನ್ನು ತಟ್ಟಿ ಒಳ್ಳೆಯದಾಯಿತು. ಅವರು ಬೊಬ್ಬೆ ಹೊಡಿತಾ ಇದ್ದಾರೆ ಸನಕಾದಿಗಳು. ದಮ್ಮಯ್ಯ, ನಿನ್ನ ಲೋಕಕ್ಕೆ ಬಂದು ನಿನ್ನ ನೋಡ್ಲಿಕ್ಕೆ ಹೋಗಿ ನಿನ್ನ ಭೃತ್ಯರಿಗೆ ಶಾಪ ಕೊಟ್ಟು 3 ಜನ್ಮದಲ್ಲಿ ಹಾಳಾಗಿ ಹೋಗಿ ಹಸುರಾಗಿ ಹೇಳಿದ್ದೇವೆ. ಹೋಗ್ಲಿ ಅವರನ್ನು ದೇವರು. ಅವರು ಬಾಯಿ ಮುಚ್ಚಿದ್ರು. ಯಾಕೆಂದರೆ ನನ್ನ ಭೃತ್ಯರು ನನ್ನ ವಿರೋಧದಲ್ಲಿ ನನ್ನ ಭಕ್ತರಿಗೆ ಅನ್ಯಾಯ ಮಾಡಿದರೆ ನಾನು ಅದಕ್ಕೆ ಬೆಲೆ ಕೊಡುವವನು. ಅವರು ನನ್ನ ಸೇವಕರು. ನನ್ನ ಮನೆಗೆ ಬಂದ ನೀವು ನನಗೆ ಅತಿಥಿಗಳು, ಭಕ್ತರಿದ್ದಾಗೆ. ಭಕ್ತರಿಗೆ ಯಾವ ಕಾಲದಲ್ಲಿಯೂ ದೇವರ ಭಕ್ತರಿಗೆ ಅನ್ಯಾಯ ಆಗಬಾರ್ದು. ನನ್ನ ಭೃತ್ಯರಿಂದ ಅನ್ಯಾಯ ಆಗಬಾರ್ದು. ಅವರು ನನ್ನ ಸೇವಕರು, ಅನ್ಯಾಯ ಮಾಡಿದ್ದಾರೆ ನಿಮಗೆ, ಆದ್ದರಿಂದ ಅವ್ರು ಹೋಗಿ ಬರಲಿ ಅಂದ. ಅವರು ಹೋದ ನಂತರ ಮತ್ತೆ ಹೇಳ್ತಾನೆ ಜಯ ವಿಜಯರಿಗೆ,
ಸನಕಾದಿಗಳು ನಮೋ ನಾರಾಯಣ ಅಂದರು ಹೋಗಿಬಿಟ್ರು. ಮತ್ತೆ ದೇವರ ದರ್ಶನ ಆಯ್ತಲ್ಲ, ಒಳಗೆ ಹೋಗಬೇಕಾಗಿಲ್ಲ, ದೇವರಂತೂ ಕಂಡಾಯಿತು, ದೇವರೇ ಕಾಣಲಿಕ್ಕೆ ಬಂದಾಯಿತು, ಹೋಗಿ ಆಯ್ತು. ಇವರು ಜೈವಿಜರಿ ಹೇಳ್ತಾರೆ, ಮಕ್ಕಳು ಶಾಪ ಕೊಟ್ಟದ್ದು ಅಂತಲ್ಲ, ನಿಮಗೆ ಶಾಪ ಬೇಕಿತ್ತು ಅಂದು. ಯಾಕೆಂದರೆ ನೀನು ಲಕ್ಷ್ಮಿ ಬರುವಾಗಲೂ ತಡೆದಿದ್ದೀರಲ್ಲ ಅಂತ ಹೇಳಿಬಿಟ್ಟ ದೇವರು. ಒಂದು ಹೊಸ ಕಥೆ ಹೇಳಿಬಿಟ್ಟ ಅವರಿಗೆ, ನಮಗೆ ಗೊತ್ತಾಗುವ ಹಾಗೆ. ಲಕ್ಷ್ಮಿಯೂ ಬಂದಾಗಲೂ ಅಂದರೆ ಕೆಲವೊಮ್ಮೆ ನಾವೇ ನಾಯಿ ಸಾಕಿರ್ತೇವೆ, ಮನೆಯವರು ಬಂದಾಗಲೇ ಅದು ಬೊಬ್ಬೆ ಹೊಡಿತದೆ, ಬೊಗಳ್ತದೆ, ಬರಬೇಡಿ ಹೇಳ್ತದೆ, ಅದು ತನ್ನ ಮನೆ ಹೇಳ್ತದೆ. ಎಷ್ಟು ಚೆನ್ನಾಗಿರ್ತದೆ ನೋಡಿ, ಡಿಕ್ಲೇರ್ ಕೊಟ್ಟಾಗಿರ್ತದೆ. ಪುಣ್ಯಕ್ಕೆ ಯಾರು ವಕೀಲರು ಸಿಗಲಿಲ್ಲ, ಇಲ್ಲಾದರೆ ನೀವು ಮನೆ ಹೊರ ಹೋಗಬೇಕು, ಅವ್ರು ಕೂತ್ಕೊಳ್ಬೇಕು ಒಳಗೆ. ವಿಚಿತ್ರ ಆಗ್ತದೆ. ಹಾಗೆ ಲಕ್ಷ್ಮಿ ಬಂದಾಗಲೇ ಅವ್ರು ಬಾಗಿಲು ತಡೆದಿರಬೇಕಾದ್ರೆ ಎಷ್ಟು ಜೋರು ಇರಬೇಡ. ಅದಕ್ಕೆ ದೇವರು ಹೇಳಿದ, ನಾನು ನನ್ನವರೊಂದು ಸುಮ್ಮನೆ ಇದ್ದೆ, ಭಕ್ತರಿಗೆ ಅನ್ಯಾಯ ಮಾಡಿದ್ದೆಲ್ಲ ಹೋಗಿ ಬನ್ನಿ ಅಂತ. ಹಾಗೆ ಹೇಳ್ತಾರೆ ಸ್ವಾಮಿ, ಏನು ಅನ್ಯಾಯ ಮಾಡಿದರು ಮತ್ತೆ ಮುಂದುವರಿಬಾರ್ದು, ಮುಂದೆ ಹೋಗದಂತೆ ಮಾಡಿದ ಅನ್ಯಾಯಕ್ಕೆಲ್ಲ ನಿಲ್ಲಿಸಿ ನೀವೇ ನನ್ನನ್ನು ಉದ್ಧಾರ ಮಾಡಿ ಬರಬೇಕು ಆಯಿತು. ಹಾಗೆ ಜಯ ವಿಜಯರು ಶಾಪಗ್ರಸ್ತರಾದವರು ಹಿರಣ್ಯಕಶಿಪುಗಳಾಗಿ ಅಕಾಲದಲ್ಲಿನ ಗರ್ಭದಲ್ಲಿ ದ್ವಿತೀಯ ಮಕ್ಕಳಾಗಿ ಬಂದವರು ಒಂದು ಜನ್ಮದಲ್ಲಿ, ಸತ್ತಂದ್ರೆ ಎರಡನೇ ಜನ್ಮದಲ್ಲಿ ರಾವಣ ಕುಂಭಕರ್ಣರಾಗಿದ್ದಾರೆ. ಅವರೇ ಮತ್ತೆ ಶಿಶುಪಾಲ ದಂತವಕ್ರರಾಗಿ ರಾಮ ಮತ್ತು ಕೃಷ್ಣರಿಂದ ಸತ್ತು ಜಯ ವಿಜಯರಾಗಿ ಮತ್ತೆ ಬಂದವರು ಅಂತ ಕತೆ. ಅಷ್ಟೂ ಉದ್ದವನ್ನು ಮತ್ತೆ ಹೇಳ್ತಾರೆ ಅವರು ಶುಕಾಚಾರ್ಯವನಿಗೆ ಒಂದೊಂದು ಜನ್ಮದ್ದು. ಅಂದು ಪರೀಕ್ಷಿತ ಕೇಳಿಕೊಂಡದ್ದಕ್ಕೆ ಕತೆ ಹೇಳಿದ್ರು. ಒಂದು ಸಂಶಯ ಬರ್ತದೆ, ಕಥೆಯನ್ನು ಚಂದ ಆಯಿತು, ಹಿರಣ್ಯಾಕ್ಷನನ್ನು ಕೊಂದ ಅಂತ ಮತ್ತೆ ಹೇಳುವ ಕತೆ ಮುಗಿಸಬೇಕಾದ್ರೆ, ಕೋರೆದಾಡೆಯಿಂದ ಹೊಡೆದು ಕೊಂದ ಬೇಕಾದರೆ, ಇಲ್ಲ ಕಿವಿಗೆ ಹೊಡೆದು ಕೊಂದ, ಏನಾದರೂ ಆಗಲಿ, ಎರಡೆರಡು ಕತೆ ಹೇಳಿರ್ತಾರೆ. ಇದೆಂಥದ್ದು ವಿಷಯ, ಏನು ದಕ್ಷನ ಮಗಳು ಅಂದ್ರಿ, ಹೌದು ದಿತಿ, ಜಯ ವಿಜಯರು ಆಯಿತು. ದಿತಿಯ ಗಂಡ ಕಶ್ಯಪ ಅಂದ್ರಿ, ಎಲ್ಲ ಹೆಸರು ಹೇಳಲಿಲ್ಲಲ್ಲ. ಕಶ್ಯಪ ಯಾರ ಮಗ? ಮರೀಚಿಯ ಮಗ. ಮರೀಚಿಯ ಮದುವೆ ಆಗಲಿಲ್ಲಲ್ಲ. ಮರೀಚಿ, ಅತ್ರಿ, ಅಂಗಿರಸ್ಸು, ಪುಲಸ್ತ್ಯ, ಪುಲಹ, ಕ್ರತು, ಭೃಗು, ವಶಿಷ್ಠ, ದಕ್ಷ, ನಾರದ ಇವರೆಲ್ಲ ಪ್ರಜಾಪತಿಗಳು ಸೃಷ್ಟಿಯಾದರು. ಮದುವೆ ಆಗಲಿಲ್ಲ, ಅವರಿಗೆ ಹೆಣ್ಣು ಸಿಗಲಿಲ್ಲ, ಇನ್ನೂ ಆಗಲಿಲ್ಲ. ಸ್ವಯಂಭೂ ಒಂದ, ಶತರೂಪ ಬಂದ್ಲು, ಭೂಮಿ ಕುಸಿಯಿತು. ದಕ್ಷನು ಇದ್ದಾನೆ ಅದರೊಟ್ಟಿಗೆ. ದಕ್ಷನಿಗೆ ಮಗಳಾದದ್ದಿಲ್ಲಿ, ದಕ್ಷನಿಗೆ ಹೆಂಡತಿ ಯಾರಾದದ್ದು? ಇದು ಎಷ್ಟು ಸೀದೋ ಈ ಕತೆ ಮಾರ. ದಕ್ಷನ ಹೆಂಡತಿ, ದಕ್ಷನ ಮಗಳು ದಿತಿ, ಕಶ್ಯಪನ ಹೆಂಡತಿ, ಮರೀಚಿಯ ಮಗ ಹಿರಣ್ಯಾಕ್ಷ, ಎಲ್ಲ ಏನಾಯಿತು ಯಾರಿಗೂ ಗೊತ್ತಿಲ್ಲ. ಕತೆ ಮೊದಲು ಕೇಳುವಾಗ ಹೇಳಿಬಿಟ್ರು, ಎರಡನೇ ಕೇಳುವಾಗ ದೀರ್ಘವಾಗಿ ಹೇಳಿದರು. ಎರಡೆರಡು ಕತೆ ಮಿಕ್ಸ್ ಮಾಡಿದ್ದಾರೆ. ಇದರ ಬಗ್ಗೆ ಯಾರು ತಲೆ ಕೆಡಿಸಿಕೊಳ್ಳೋದಿಲ್ಲ. ಭಾಗವತ ಹೇಳಿ ಆಗಿದೆ, ಭಾಗವತ ಬಂದಿದೆ, ಕತೆ ಅನುವಾದ ಆಗಿದೆ. ಆದರೆ ಒಬ್ಬರೇ ಒಬ್ಬರು ಈ ಕಥೆಯ ಸ್ಪಿರಿಟನ್ನು, ನಿಜವಾದ ಆಂತರ್ಯವನ್ನು ಬಿಡಿಸಿ ಹೊರಗೆ ಕೊಟ್ಟದ್ದು ಅಂದರೆ ಆಚಾರ್ಯ ಮಧ್ವರು ಮಾತ್ರ. ಇನ್ಯಾರು ಈ ಕಥೆಯ ಬಗ್ಗೆ ನೋಡಲಿಲ್ಲ. ಎಲ್ಲರೂ ಹೇಳಿದ್ದೇನೆ ಗೊತ್ತೋ, ಅದು ಕತೆ ವೇದವ್ಯಾಸರು ಬರೆಯುವುದಲ್ವಾ, ಹೇಳುವವರಲ್ಲ. ಹೇಳುವಾಗ ಸ್ವಲ್ಪ ತಲೆ ಹೆಚ್ಚು ಕಡಿಮೆ ಆಗ್ತದೆ, ಪಾಪ ಅನ್ನು ಅಲ್ಲಿ ಮುಗಿದೆ. ಎಂಥ ಕಥೆ ಯಾರಿಗೆ ಗೊತ್ತಿಲ್ಲ. ಇನ್ನೂ ದಕ್ಷ ಬರಲಿಲ್ಲ, ಮಗಳಾಗಲಿಲ್ಲ. ದಕ್ಷ ಬಂದಿದ್ದಾನೆ, ಮದುವೆ ಆಗಲಿಲ್ಲ, ಮಕ್ಕಳಾಗಲಿಲ್ಲ. ಮರೀಚಿ ಬಂದಿದ್ದಾನೆ, ಕಶ್ಯಪ ಆಗಲಿಲ್ಲ. ಅವರಿಗೆ ಮತ್ತೆ ಮಕ್ಕಳಾಗೋದೆಂಥದ್ದು, ಯುದ್ಧ ಆಗೋದೆಂಥದ್ದು, ವರಾಹ ಬರೋದೆಂಥದ್ದು. ನೀವು ಮತ್ತೆ ಕತೆ ಹೇಳುವಾಗಲೂ ಮತ್ಸ್ಯ ಕತೆ ಹೇಳಲಿಲ್ಲ, ಕೂರ್ಮ ಕತೆ ಹೇಳಲಿಲ್ಲ, ಸೀದಾ ವರಾಹ ಕತೆ ಹೇಳ್ತಿದ್ದೀನಿ. ನಿಮ್ಮ ಕತೆ ಎಂಥದ್ದು? ಅದು ಹೌದಲ್ಲ. ಮತ್ತೆ ಲೆಕ್ಕ ಆಗ್ಲಿಕ್ಕೆ ಹೋದರೆ ಅದೆಂತ ಅಂದ್ರೆ ನಾಳೆ ನೋಡು. ಶ್ರೀಕೃಷ್ಣ ಅರ್ಪಣ.